ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಃ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಆತ್ಮೀಯ ಯುವಕ ಸಂಘದ ಸದಸ್ಯರೇ, ಯುವ ಮಿತ್ರರೇ, ಭಗವದ್ಭಕ್ತರೇ, ಸ್ವಾಮಿ ವಿವೇಕಾನಂದರ ಅನುಯಾಯಿಗಳೇ, ಈಗಾಗಲೇ ಸುಮಾರು 7 ಉಪನ್ಯಾಸಗಳು ಕೊಲಂಬೋಯಿಂದ ಆಲ್ಮೋರಕ್ಕೆ ಈ ಸರಣಿಯಲ್ಲಿ ನಾವು ನೋಡಿದ್ವಿ. ನಾನಾಗಲೇ ಮೊದಲನೇ ಉಪನ್ಯಾಸದಲ್ಲಿ ಹೇಳಿದ್ದೆ, ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಅನ್ನುವಂಥ ಪುಸ್ತಕ ಒಂದು ಅದ್ಭುತವಾದ ಪುಸ್ತಕ. ಇದೊಂದು ಅಯಸ್ಕಾಂತ ಇದ್ದ ಹಾಗೆ. ಹೇಗೆ ಅಯಸ್ಕಾಂತ ಎಲ್ಲೇ ಇದ್ರೂ ಕೂಡ ಕಬ್ಬಿಣವನ್ನು ಅದು ಅಟ್ರ್ಯಾಕ್ಟ್ ಮಾಡಿಬಿಡುತ್ತೋ, ಅದೇ ರೀತಿ ಒಬ್ಬ ಯುವಕ ಯಾರಾದರೂ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡುವಂಥ ಒಬ್ಬ ಯುವಕ ಇದ್ದರೆ, ಯುವತಿ ಇದ್ದರೆ, ನಾನೊಂದು ಉತ್ತಮವಾದ ಜೀವನವನ್ನು, ಉದಾತ್ತವಾದ ಜೀವನವನ್ನು, ಉನ್ನತವಾದ ಜೀವನವನ್ನು ನಡೆಸಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೊಂದು ಅದ್ಭುತವಾದ ಮಾರ್ಗದರ್ಶಿ ಪುಸ್ತಕ, ಹೃದಯ ಸ್ಪರ್ಶಿ ಪುಸ್ತಕ. ಅಷ್ಟಲ್ಲದೆ ನನ್ನ ದೇಶ ಭಾರತ ದೇಶವನ್ನು ನಾನು ತಿಳ್ಕೊಳ್ಬೇಕು ಅಂತಿದ್ರೆ, ನನ್ನ ಧರ್ಮದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತಿದ್ರೆ, ಇಲ್ಲ ನನ್ನ ಧರ್ಮದ ತತ್ವಗಳು ಏನು ಅಂತ ತಿಳ್ಕೊಳ್ಬೇಕು ಅಂತಿದ್ರೆ, ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಸೇವೆ ಇರ್ಬೋದು, ನನ್ನ ಮಾತೃಭೂಮಿಗೆ ನನ್ನ ಕೈಲಾದಂಥ ಕೈಂಕರ್ಯ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಒಂದು ರೂಪರೇಖೆಯನ್ನು ಕೊಡುವಂಥ ಪುಸ್ತಕ ಇದು ಕೊಲಂಬೋಯಿಂದ ಆಲ್ಮೋರಕ್ಕೆ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಭಾರತಾದ್ಯಂತ ಪರಿವ್ರಾಜಕರಾಗಿದ್ದಂಥ ಸಮಯದಲ್ಲಿ ಭಾರತಾದ್ಯಂತ ಓಡಾಡಿ ಭಾರತವನ್ನು ಆಮೂಲಾಗ್ರವಾಗಿ ಅರ್ಥ ಮಾಡಿಕೊಂಡು ತನ್ನ ಕಾರ್ಯ ಏನು ಅಂತ ಕನ್ಯಾಕುಮಾರಿಯಲ್ಲಿ 3 ದಿವಸಗಳ ಕಾಲ ಕೂರಿತು ಧ್ಯಾನದಲ್ಲಿ ತಿಳ್ಕೊಂಡು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ನಮ್ಮ ಭಾರತ ಹಿರಿಮೆಗರಿಮೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದರು. ಅದರ ಜೊತೆ ತತ್ವಶಾಸ್ತ್ರಗಳನ್ನು ಮತ್ತು ವೇದಾಂತವನ್ನು ಸಾರಿ ನೂರಾರು ಸಾವಿರಾರು ಜನರ ಮಧ್ಯದಲ್ಲಿ ನಮ್ಮ ಪ್ರಾಚ್ಯ ವೇದಾಂತವನ್ನು, ಪ್ರಾಚ್ಯ ತತ್ವವನ್ನು ತಿಳಿಸಿ ನೂರಾರು ಜನರ ಮನಸ್ಥಿತಿಗಳನ್ನು ಬದಲು ಮಾಡಿ ಗುರಿಗಳ ಹತ್ರ ಸಾಗುವಂತೆ ಮಾಡಿ ತನ್ನ ಮಾತೃಭೂಮಿಗೆ ಬಂದಿದ್ದಾರೆ. ಈಗ ಮಾತೃಭೂಮಿಯನ್ನು ಬಡಿದೆಬ್ಬರಿಸುವಂಥ ಕೆಲಸ ಅವ್ರದ್ದಾಗಿದೆ. ಪರಕೀಯರ ದಾಳಿಗಳಿಂದ ನಾವು ಜರ್ಜರಿತರಾಗಿದ್ವಿ. ಮತ್ತು ಅದು ಸಾಲದು ಅಂತ ನಮ್ಮ ಹಿಂದೂ ಶಿಕ್ಷಣ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿನ ಕಳ್ಕೊಂಡಿದ್ವಿ. ನಮ್ಮ ತನವನ್ನು ನಾವು ಕಳ್ಕೊಳ್ತಾ ಇದ್ವಿ. ನಮ್ಮ ಸ್ವಾಭಿಮಾನ ಎಲ್ಲೋ ಮೂಲೆ ಗುಂಪಾಗಿತ್ತು. ನಮ್ಮಲ್ಲೇ ನಮ್ಮ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲೋ ಪ್ರಶ್ನೆಗಳು, ಸಂದೇಹಗಳು ಉಂಟಾಗಿ ಒಂದು ಗೊಂದಲಮಯವಾದಂಥ ಗೂಡು ಒಂದು ಹಂತದಲ್ಲಾಗಿತ್ತು. ಇದೆಲ್ಲದಕ್ಕೂ ಸ್ವಾಮಿ ವಿವೇಕಾನಂದರು ಮದ್ದು ಕೊಡಬೇಕಾಗಿತ್ತು. ಅವರೆಲ್ಲರಿಗೂ ತಾವು ಕಳ್ಕೊಂಡಿದ್ದಂಥ ಭಾರತೀಯತೆಯನ್ನು ಕೊಡಬೇಕಾಗಿತ್ತು. ಆ ಭಾರತದ ಮರಳು ತರಬೇಕಾಗಿತ್ತು. ಆ ಹೃದಯದಲ್ಲಿ ಸುಪ್ತವಾಗಿದ್ದಂಥ ಭಾರತೀಯ ತತ್ವವನ್ನು, ಹಿಂದುತ್ವವನ್ನು, ಸನಾತನ ಧರ್ಮದ ಕುರಿತು ಇದ್ದಂತಹ ಸ್ವಾಭಿಮಾನವನ್ನು ಮತ್ತೊಮ್ಮೆ ಎಬ್ಬರಿಸುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಮಾಡಬೇಕಿತ್ತು. ಅದನ್ನೇ ಈ ಉಪನ್ಯಾಸ ಸರಣಿಗಳ ಮೂಲಕ, ಅದು ತಮ್ಮ ಜೀವನದ ಮೂಲಕ, ತಾವು ಸೇವೆ ಮಾಡುವ ಮೂಲಕ ಮಾಡ್ತಾ ಈ ಉಪನ್ಯಾಸ ಸರಣಿಗಳ ಮೂಲಕ ಕೂಡ ಮಲಗದಂತಹ ನೂರಾರು ಸಾವಿರಾರು ಜನ ಭಾರತೀಯರನ್ನು ಬಡಿದು ಎಬ್ಬರಿಸಿದ್ರು. ಹಾಗಾಗಿ ನೂರಾರು ಯುವಕ ಯುವತಿಯರು ಆಗಿನ ಕಾಲದಲ್ಲಿ ಈ ಸ್ವಾಮಿ ವಿವೇಕಾನಂದರ ಕೊಲಂಬೋಯಿಂದ ಆಲ್ಮೋರಕ್ಕೆ ಬಿಡಿ ಪತ್ರಿಕೆಗಳನ್ನು ಓದಿ ಅದರಿಂದ ಪ್ರೇರೇಪಿತಗೊಂಡರು. ಹಲವಾರು ಜನ ಸನ್ಯಾಸಿಗಳಾದರು, ಇನ್ನು ಹಲವಾರು ಜನ ದೇಶಭಕ್ತರಾದರು. ದೇಶಕ್ಕೋಸ್ಕರ ತಮ್ಮ ಜೀವನವನ್ನು, ಸರ್ವಸ್ವವನ್ನು ಮುಡಿಪಾಗಿಟ್ಟರು ಅಂತ ಅದ್ಭುತವಾದ ಪುಸ್ತಕ ಇದು. ಇರಲಿ, ಜನವರಿ 26ನೇ ತಾರೀಕು ಸ್ವಾಮಿ ವಿವೇಕಾನಂದರು ಭಾರತಕ್ಕೆ 1897ರಲ್ಲಿ ಪಾದಾರ್ಪಣೆ ಮಾಡಿದ್ರು ಅಂತ ನೋಡಿದ್ವಿ. ಎಂಥ ಒಂದು ವಿಜಯ್ ದಿವಸ ಅಂತಲೂ ನೋಡಿದ್ವಿ. ಮತ್ತು ಭಾಸ್ಕರ್ ಸೇತುಪತಿ, ರಾಮರಾಜ್ಯದ ನಾಡಿನ ದೊರೆ ಹೇಗೆ ಗೌರವವನ್ನು ತೋರಿಸಿದ ನಮ್ಮ ಸ್ವಾಮೀಜಿಗೆ, ಮತ್ತು ನೂರಾರು ಜನ ಹೇಗೆ ಗೌರವವನ್ನು ತೋರಿಸಿದ್ರು, ಮತ್ತು ಅವ್ರು ಕುತ್ಕೊಂಡಿದ್ದಂಥ ಜಟಕಾ ಬಂಡಿಯ ಕುದುರೆಯನ್ನು ಬಿಡಿಸಿ ರಾಜನ ಸಮೇತವಾಗಿ ಅಲ್ಲಿದ್ದಂಥ ನೂರಾರು ಜನ ಹೇಗೆ ಆ ಬಂಡಿಯನ್ನು ಎಳ್ಕೊಂಡು ಹೋದರು ಅನ್ನುವಂಥದ್ದನ್ನೆಲ್ಲ ನಾವು ನೋಡಿದೆ. ಸ್ವಾಮೀಜಿಗೆ ಎಂಥ ಗೌರವವನ್ನು ತೋರಿಸಿದ್ರು ಅನ್ನುವಂಥದ್ದನ್ನು ನಾವೀಗಾಗಲೇ ನೋಡಿದ್ದೀವಿ. ಸೊ ಸ್ವಾಮಿ ವಿವೇಕಾನಂದರೀಗ ಭಾಸ್ಕರ್ ಸೇತುಪತಿಯ ರಾಜ ಆಶ್ರಯದಿದ್ದಾರೆ, ರಾಜ ಆತಿಥ್ಯವನ್ನು ಸ್ವೀಕರಿಸ್ತಿದ್ದಾರೆ. ಅವತ್ತು ರಾತ್ರಿ ನಾನು ಹಿಂದೆ ಹೇಳಿದ ಹಾಗೆ ಪಂಬನ್ಗೆ ಬಂದಾದಮೇಲೆ ಪಂಬನಲ್ಲಿ ಸಣ್ಣ ಉಪನ್ಯಾಸವನ್ನು ಕೊಟ್ಟರು ಅಂತ ಕೂಡ ನಾನು ಆಗಲೇ ಅದ್ರ ಬಗ್ಗೆ ಚರ್ಚೆನ ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಅದಾದಮೇಲೆ ಆ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ರಾಜನ ಅತಿಥಿ ಗೃಹಕ್ಕೆ ಸ್ವಾಮೀಜಿ ಮತ್ತು ಇನ್ನು ಆಂಗ್ಲ ಶಿಷ್ಯರು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಹೋಗಿ ಅವತ್ತು ರಾತ್ರಿ ಉಳ್ಕೊಳ್ತಾರೆ. ಬೆಳಗ್ಗೆ ಮುಂಜಾನೆಯೇ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಅವರು ಮತ್ತು ಆಂಗ್ಲ ಭಕ್ತರೆಲ್ಲರೂ ಕೂಡ ರಾಮೇಶ್ವರದ ದೇವಸ್ಥಾನಕ್ಕೆ ಹೋಗ್ತಾರೆ.
ರಾಮೇಶ್ವರ ದೇವಸ್ಥಾನಕ್ಕೆ ಇವರು ರಾಜಗುರುಗಳಾಗಿದ್ದರಿಂದ ಇವರಿಗೆ ಭವ್ಯವಾದ ಮೆರವಣಿಗೆಯಲ್ಲಿ ಇವನ್ನ ಕರ್ಕೊಂಡು ಆಗುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಪುರೋಹಿತರು ಪೂರ್ಣಕುಂಭ ಸ್ವಾಗತವನ್ನು ಸ್ವಾಮಿ ವಿವೇಕಾನಂದರಿಗೆ ಮಾಡ್ತಾರೆ. ಸ್ವಾಗತವನ್ನು ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ರಾಮೇಶ್ವರನ ದರ್ಶನವೂ ಆಗುತ್ತೆ. ರಾಜ ಮತ್ತು ರಾಜನ ಪರಿವಾರದವರು ಎಲ್ಲರೂ ಇರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಏನು ದೊಡ್ಡ ಪ್ರಾಂಗಣ ನಾವು ಇವತ್ತು ರಾಮೇಶ್ವರದಲ್ಲಿ ಕಾಣ್ತೀವಿ, ಅದಕ್ಕಿಂತ ಮುಂಚೆ ಬರುವುದಕ್ಕೆ ಮುಂಚೆನೆ ಏನು ನಾವು ಭಗವಂತನಿಗೆ ಅಂದರೆ ದೇವರಿಗೆ ವಿಶೇಷವಾದ ಆಭರಣಗಳನ್ನು, ಬೇರೆ ಬೇರೆ ಆಯುಧಗಳನ್ನು ಇತ್ಯಾದಿಗಳನ್ನು ಉಪಯೋಗಿಸ್ತಾ ಇದ್ರು, ಅಲಂಕಾರಕ್ಕಾಗಿ ಉಪಯೋಗಿಸ್ತಾ ಇದ್ರು, ಅದನ್ನೆಲ್ಲ ಸಾಮಾನ್ಯವಾಗಿ ಒಳಗಿಟ್ಟಿರ್ತಾರೆ, ಯಾರೂ ನೋಡ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಅಲಂಕಾರ ಮಾಡಿದಾಗ ಮಾತ್ರ ಕಾಣುತ್ತೆ. ಅಂತಹ ಒಳಗಡೆ ಇದ್ದಂತಹ ಕೋಶಾಗಾರಕ್ಕೆ ಸ್ವಾಮಿ ವಿವೇಕಾನಂದನ ಕರ್ಕೊಂಡೋಗಿ ಆ ಆಯುಧ ದೇವರಿಗೆ ಉಪಯೋಗಿಸುವಂತಹ ಏನು ಬೆಲೆ ಬಾಳುವಂಥ ವಜ್ರ ಇರಬಹುದು, ಇಲ್ಲ ಚಿನ್ನ ಬೆಳ್ಳಿ ಬಂಗಾರದಿಂದ ಏನಿದ್ದು ಪರಿಕರಗಳಿತ್ತು ಆ ಪರಿಕರಗಳನ್ನೆಲ್ಲ ಸ್ವಾಮಿ ವಿವೇಕಾನಂದಕ್ಕೆ ತೋರಿಸ್ತಾರೆ. ತೋರಿಸಿ ಸ್ವಾಮಿ ವಿವೇಕಾನಂದರು ರಾಜರು ಮತ್ತು ಇತರರೆಲ್ಲ ಕೂಡ ಪ್ರಾಂಗಣಕ್ಕೆ ಬರ್ತಾರೆ. ಆ ಮೊಗಸಾಲೆಗೆ ಬಂದಾಗ ಅಲ್ಲಿ ನೆರೆದಿದ್ದಂತಹ ಹಲವಾರು ಜನ, ನೂರಾರು ಜನ ಭಕ್ತರಿಗೆ ಸ್ವಾಮಿ ವಿವೇಕಾನಂದರು ಅವರನ್ನು ಉದ್ದೇಶಿಸಿ ಮಾತಾಡಬೇಕು ಅಂಥೇಳಿ ಸ್ವಾಮಿ ವಿವೇಕಾನಂದನ ಕೇಳ್ಕೊಳ್ತಾರೆ ರಾಜರು. ಅದೇ ಈಗೂ ಕೂಡ ನೀವು ಏನಾದರೂ ರಾಮೇಶ್ವರದ ಮಂದಿರವನ್ನು ಪ್ರವೇಶ ಮಾಡಬೇಕಾದ್ರೆ ಮುಖ್ಯ ದ್ವಾರದಲ್ಲಿ ಬಲಭಾಗದಲ್ಲಿ ಒಂದು ಫಲಕ ಕಾಣ್ತದೆ, ಈಗಲೂ ಕೂಡ ಕಲ್ಲಿನಲ್ಲಿ ಎನ್ಗ್ರೇವ್ ಮಾಡಿರುವಂಥದ್ದು. ಏನಪ್ಪಾ ಅಂದರೆ ಸ್ವಾಮಿ ವಿವೇಕಾನಂದರು 1897ರಲ್ಲಿ ಬಂದಿದ್ರು, ಅವರು ಉಪನ್ಯಾಸವನ್ನು ಕೊಟ್ಟರು ಅಂತೇಳಿ ಒಂದು ಕಡೆ. ಇನ್ನೊಂದು ಭಾಗದಲ್ಲಿ ಆ ರಿಯಲ್ ವರ್ಷಿಪ್, ನಿಜವಾದ ಪೂಜೆ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೀವಿ ರಿಯಲ್ ವರ್ಷಿಪ್ ಅಂತ, ಇಡೀ ಆಂಗ್ಲದಲ್ಲಿ ಏನು ಸ್ವಾಮೀಜಿ ಮಾತಾಡಿದ್ರು ಅದಷ್ಟರ ಪೂರ್ತಿ ಉಪನ್ಯಾಸ ಭಾಗವನ್ನು ಅಲ್ಲಿ ಕೂಡ ಕಲ್ಲಿನ ಮೇಲೆ ಕೆತ್ತನೆ ಮಾಡಲಾಗಿದೆ ರಾಮೇಶ್ವರದಲ್ಲಿ. ಸ್ವಾಮಿ ವಿವೇಕಾನಂದರು ಆಲೋಚನೆ ಮಾಡಿ ರಾಮೇಶ್ವರದಲ್ಲಿ ಅಂತಂತೆ ಪುಣ್ಯಕ್ಷೇತ್ರ ಕಾಶಿ ರಾಮೇಶ್ವರ ನಾವು ನೋಡಬೇಕು ಅಂತ ಪ್ರತಿಯೊಬ್ಬ ಹಿಂದೂ ಕೂಡ ಭಾವಿಸ್ತಾನೆ. ಮತ್ತು ಅದೇ ರೀತಿ ರಾಮೇಶ್ವರಕ್ಕೆ ಬಂದು ಸ್ವಾಮೀಜಿ ಒಬ್ಬ ಶಿವನ ಅಂಶನಾಗಿ ಶಿವನ ಅವತಾರಿಯಾದ ಸ್ವಾಮಿ ವಿವೇಕಾನಂದರು ಶಿವನನ್ನು ಕಂಡರು, ಅವನ ಸ್ವರೂಪವನ್ನೇ ಕಂಡರು, ಅವನ ಪ್ರತಿಬಿಂಬವನ್ನೇ ಅವ್ರು ನೋಡ್ಕೊಳ್ತಾ ಇದ್ದಾರೆ, ಇಲ್ಲ ಅವ್ರನ್ನೇ ಅವ್ರು ನೋಡ್ಕೊಳ್ತಾ ಇದ್ದಾರೆ. ನೋಡಿ ಆಚೆಗೆ ಬರ್ತಾರೆ. ನಾವೇನಾದರೂ ಈ ರೀತಿ ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ, ದೇವಸ್ಥಾನದಿಂದ ಆಚೆ ಬಂದಾಗೆಲ್ಲ ದೇವಸ್ಥಾನದ ಪ್ರಾಂಗಣದಲ್ಲಿ ಏನಾದರೂ ಮಾತಾಡಿ ಅಂದಾಗ ಸಾಮಾನ್ಯವಾಗಿ ನಾವು ದೇವಸ್ಥಾನದ ಬಗ್ಗೆ, ಪೂಜೆಗಳ ಬಗ್ಗೆ, ವ್ರತಗಳ ಬಗ್ಗೆ, ಅದರ ಔಚಿತ್ಯದ ಬಗ್ಗೆ, ಅದರ ಬಗ್ಗೆ ನಾವೆಲ್ಲ ಮಾತಾಡುವಂಥದ್ದು ಸಾಮಾನ್ಯವಾಗಿ. ಯಾಕಂದರೆ ಒಂದು ದಾಕ್ಷಿಣ್ಯಕ್ಕೋಸ್ಕರನೋ ಇಲ್ಲ ಸಾಂದರ್ಭಿಕವಾಗಿರುತ್ತೆ ಅಂತ. ಈಗ ಯಾವುದೋ ಒಂದು ಹಬ್ಬ ಹರಿದಿನ ಸಮಯದಲ್ಲಿ ಮಾತನಾಡಿ ಅಂದರೆ ಆ ಹಬ್ಬ ಹರಿದಿನಗಳ ಔಚಿತ್ಯವನ್ನು ನಾವು ಮಾತಾಡ್ತೀವಿ. ಹಬ್ಬ ಹರಿದಿನ ಹಿರಿಮೆ ಗರಿಮೆಗಳನ್ನು, ಅದರ ಅವಶ್ಯಕತೆಗಳನ್ನು ನಾವು ಮಾತಾಡ್ತಾ ಇರ್ತೀವಿ. ಸಾಂದರ್ಭಿಕವಾಗಿ ಎಲ್ಲರೂ ನಾವು ಮಾತಾಡುವಂಥದ್ದು ಕಾಮನ್ ಸೆನ್ಸ್ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ. ಅದೇ ಸ್ವಾಮಿ ವಿವೇಕಾನಂದರು ಶಿವನ ದರ್ಶನವನ್ನು ಮಾಡಿ ದೇವಸ್ಥಾನದ ಪ್ರಾಂಗಣದಲ್ಲಿ ಆಚೆ ಬಂದು ನಿಜವಾದ ಪೂಜೆ ಅಂದರೆ ಏನು ಅಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಥರ ಮೊದಲನೇ ಮಾತು ಎಂತಹ ಮಾತು ಅಂದರೆ, ಅದಕ್ಕೆ ಒಬ್ಬ ಕ್ರಾಂತಕಾರಿ ಅಂದರು, ಒಬ್ಬ ರ್ಯಾಡಿಕಲಿಸ್ಟ್ ಅಂತ ಅಂತಿರೋ ನೀವು, ಇಲ್ಲ ಅವರನ್ನು ಏನಂತ ಕರೆಯೋದು ಅನ್ನೋಂಥದ್ದು ಒಂದೊಂದ್ಸರಿ ನನಗೆ ಆಶ್ಚರ್ಯ ಆಗುತ್ತೆ. ಎಂಥ ರೆವಲ್ಯೂಷನರಿ ಐಡಿಯಾ ಸ್ವಾಮೀಜಿದು ಇತ್ತು ಅಂತ ಹೇಳಿ ನಾವು ಗಮನಿಸಿದ್ರೆ, ಇದನ್ನು ಸೂಕ್ಷ್ಮವಾಗಿ ಅವ್ರ ಜೀವನದಲ್ಲಿ ಸ್ವಲ್ಪ ಭಾವಿಸಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಧರ್ಮ ಇರುವುದು ಪ್ರೀತಿಯಲ್ಲಿ, ಬಾಹ್ಯಾಚಾರದಲ್ಲಿ ಅಲ್ಲ ಅಂತ. ಎಲ್ಲಿ ರಾಮೇಶ್ವರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೂಜೆಗಳು ನಡೀತಾ ಇರುತ್ತೋ, ವಿವಿಧ ಪೂಜಾ ಸೇವಾ ಕೈಂಕರ್ಯಗಳು ನಡೀತಾ ಇರುತ್ತೋ, ಅವ್ರಿಗೆ ಪುರೋಹಿತರಿಂದ ಪೂರ್ಣಕುಂಭ ಸ್ವಾಗತ ಆಗಿದೆ, ಅವರೇ ಸ್ವಯಂ ಭಕ್ತಿಯಿಂದ ಹೋಗಿ ರಾಮೇಶ್ವರನ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಾಡ್ಕೊಂಡು ಬಂದು ಪ್ರಪ್ರಥಮವಾಗಿ ಹೇಳ್ತಿದ್ದಾರೆ, ಧರ್ಮ ಇರುವುದು ಪ್ರೀತಿಯಲ್ಲಿ, ಬಾಹ್ಯಾಚಾರದಲ್ಲಿ ಅಲ್ಲ. ಧರ್ಮಕ್ಕೆ ಶುದ್ಧ ನಿಷ್ಕಪಟ ಹೃದಯವೇ ಮುಖ್ಯ ಅಂತ. ಓಪನಿಂಗ್ ಬಾಲೋ ಇಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ನೀವೇನು ಕ್ರಿಕೆಟ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರಲ್ಲ, ಹೇಗೆ ಯಾವ ರೀತಿ ಸಿಕ್ಸ್ ಹೊಡೆದಂಗೆ ಮಾತಾಡ್ತಿದ್ದಾರೆ. ಏನು ಧರ್ಮ ಇರುವುದು ಪ್ರೀತಿಯಲ್ಲಿ ಅಂತ. ಇಲ್ಲಿ ಭಕ್ತಿಯೋಗವನ್ನು ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಧರ್ಮ ಇರುವುದು ಪ್ರೀತಿಯಲ್ಲಿ ಅಂತಂದ್ರೆ ಏನಪ್ಪ ಅಂದ್ರೆ, ಭಗವಂತನನ್ನ ಸಂಪೂರ್ಣವಾಗಿ ತನು ಮನ ಧನವನ್ನೆಲ್ಲವನ್ನೂ ಸಮರ್ಪಿಸ್ಕೊಂಡು ಭಗವಂತನೇ ಸರ್ವಸ್ವ ಅಂತೇಳಿ ನಾವು ಯಾವಾಗ ಪ್ರೀತಿ ಮಾಡ್ತೀವೋ ಅದನ್ನು ಪರಾಭಕ್ತಿ ಅಂತ ನಾವು ಕರಿತೀವಿ. ಆ ಪರಾಭಕ್ತಿ ಅಂದ್ರೇನು, ಇಲ್ಲ ಭಗವಂತನ ಇನ್ನೊಂದು ಹೆಸರೇನು ಅಂತ ಅಂದರೆ ಅದನ್ನೇ ಪ್ರೇಮ, ಅದನ್ನೇ ಪ್ರೀತಿ ಅಂತ ಹೇಳ್ತಾರೆ. ನಾರದರ ಭಕ್ತಿ ಸೂತ್ರದಲ್ಲೇ ಸಾತು ಅಸ್ಮಿನ್ ಪರಮ ಪ್ರೇಮ ಸ್ವರೂಪ. ಭಗವಂತನ ಸ್ವರೂಪ ಹೇಗಿದೆ, ಭಗವಂತನ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಪರಮ ಪ್ರೇಮ. ಪ್ರೇಮ ಇಸ್ ಈಕ್ವಲ್ ಟು ಭಗವಂತ ಅಂತೇಳಿ ನಾರದ ಭಕ್ತಿ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಸ್ವಾಮೀಜಿ ಮಾತಾಡ್ತಾ ಇದರಲ್ಲಿ ಧರ್ಮ ಇರುವುದು ಪ್ರೀತಿಯಲ್ಲಿ ಅಂದರೆ, ಧರ್ಮ ಇರುವುದು ಪ್ರೇಮದಲ್ಲಿ ಅಂದರೆ, ಧರ್ಮ ಇರುವುದು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದ್ರಲ್ಲಿ, ಧರ್ಮ ಇರುವುದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದ್ರಲ್ಲಿ ಅಂತ. ರಿಲಿಜಿಯನ್ ಇಸ್ ರಿಯಲೈಸೇಷನ್ ಅಂತ ಸ್ವಾಮೀಜಿ ಹೇಳಿದ್ರು.
ರಿಲಿಜಿಯನ್ ಅಂತಂದರೆ ಹಿಂದೂ ಧರ್ಮ, ನಮಗೆ ಸಾಮಾನ್ಯ ರಿಲಿಜಿಯನ್ ಅಂದರೆ ಧರ್ಮ ಅಂದರೆ ರಿಲಿಜಿಯನ್ ಅಂತೇಳಿ ಇಂಗ್ಲೀಷ್ನಲ್ಲಿ ತರ್ಜಮೆಯನ್ನು ಮಾಡ್ತೀವಿ. ಅದು ಸೆಮಿಟಿಕ್ ರಿಲಿಜಿಯನಿಂದ ಬಂದಿರುವಂಥ ಪದ. ನಮಗೆ ಧರ್ಮ ಅಂದರೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಯಹೂದಿಯರ ಧರ್ಮ ಇತ್ಯಾದಿಗಳು ನಾವು ಮಾತಾಡ್ತಾ ಇರ್ತೀವಿ. ಅದೊಂದು ಅರ್ಥ. ಧರ್ಮಕ್ಕೆ ಹಲವಾರು ಅರ್ಥಗಳು, ಅದಕ್ಕೊಂದು ಅರ್ಥ. ಇಲ್ಲಿ ಧರ್ಮ ಇರುವುದು ಪ್ರೀತಿಯಲ್ಲಿ ಅಂತಂದರೆ, ಧರ್ಮ ಅಂದರೆ ಇಲ್ಲಿ ಏನಪ್ಪ ಅಂದರೆ, ಧರ್ಮ ಅಂದರೆ ಇಲ್ಲಿ ಗುರಿ ಅಂದರೆ ಯಾವುದು? ಮೋಕ್ಷ, ಮುಕ್ತಿ. ಮೋಕ್ಷವನ್ನು, ಮುಕ್ತಿಯನ್ನು ನಾವು ಹೇಗೆ ಪಡಿಬೋದು ಅಂದರೆ ಪ್ರೀತಿ ಇರುವಂಥ ಪ್ರೀತಿಯಲ್ಲಿ ಅಂತ ಹೇಳ್ತಾರೆ. ಅಂದರೆ ಭಗವಂತನನ್ನು ನಾವು ನಿಜವಾಗ್ಲೂ ನಿಷ್ಕಪಟ ಶುದ್ಧ, ಅದಕ್ಕೆ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗ್ತಿದ್ದಾರೆ. ಶುದ್ಧ ನಿಷ್ಕಪಟ ಹೃದಯ, ಶುದ್ಧವಾಗಿ ಪವಿತ್ರರಾಗಿ ನಿಷ್ಕಪಟ ಹೃದಯದಿಂದ ನಾವು ಭಗವಂತನ ಪ್ರೀತಿಸಿದಾಗ ನಾವು ಮೋಕ್ಷವನ್ನು ಪಡಿತೀವಿ, ಭಗವತ್ ಸಾಕ್ಷಾತ್ಕಾರವನ್ನು ಪಡಿತೀವಿ. ಆವಾಗ ನಮ್ಮ ಜನ್ಮ ಕೊನೆಯಾಗುತ್ತೆ. ಇನ್ನು ಬಾಹ್ಯಾಚರಣೆಗಳು ಅಲ್ಲ ಅಂತ ಅಂದರೆ, ನಾನು 1000 ಜಪವನ್ನು ಮಾಡದೆ, ರುದ್ರಾಭಿಷೇಕವನ್ನು ಮಾಡದೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಾನು ಭಗವಂತನ ಪಡೆಯೋದಿಲ್ಲ ಅಂದರೆ ಅರ್ಥ ಏನು? ಹಂಗಾರೆ ಹೋಮ ಹವನ ಮಾಡಬಾರ್ದಾ? ಹಾಗಾದರೆ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದಾ? ಹಾಗಾದರೆ ಸಂಧ್ಯಾ ವಂದನೆ ಮಾಡಬಾರ್ದು? ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ, ಧರ್ಮ ಇರುವುದು ಪ್ರೀತಿಯಲ್ಲಿ, ಬಾಹ್ಯಾಚಾರದಲ್ಲಿ ಅಲ್ಲ. ಅಂದ್ರೆ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಬಾಹ್ಯಾಚಾರಗಳು ಗೌಣ, ಇದು ಸೆಕೆಂಡರಿ. ನಾನು ಧ್ಯಾನ ಮಾಡ್ತೀನಿ, ನಾನು ಜಪ ಮಾಡ್ತೀನಿ, ನಾನು ಸಂಧ್ಯಾ ವಂದನೆ ಮಾಡ್ತೀನಿ, ಗಾಯತ್ರಿ ಜಪವನ್ನು ಮಾಡ್ತೀನಿ, ಮಹಾಮೃತ್ಯುಂಜಯ ಜಪವನ್ನು ಮಾಡ್ತೀನಿ, ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದೀನಿ, ಯಜ್ಞ ಯಾಗಾದಿಗಳನ್ನು ಮಾಡ್ತೀನಿ. ಆದರೆ ಇದೇ ಧರ್ಮದ ಒಟ್ಟು ಸಾರ ಸರ್ವಸ್ವ ಅಲ್ಲ. ದಿಸ್ ಇಸ್ ನಾಟ್ ದ ಆಲ್ಫಾ ಅಂಡ್ ಒಮೇಗಾ ಆಫ್ ರಿಲಿಜಿಯನ್, ರಾದರ್ ಇಟ್ ಇಸ್ ದ ಪ್ರಿಲಿಮಿನರಿ ಸ್ಟೆಪ್ಸ್ ಇನ್ ದ ರಿಲಿಜಿಯನ್. ಧರ್ಮದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಇದು ಪ್ರಾರಂಭಿಕ ಹಂತಗಳಷ್ಟೇ. ಬಾಹ್ಯಾಚರಣೆಗಳಲ್ಲೇ ನಾವು ನಮ್ಮನ್ನು ಸಿಕ್ಕಿಕೊಳ್ಳಬಾರ್ದು ಅನ್ನುವಂಥ ಉದ್ದೇಶದಿಂದ ಸ್ವಾಮೀಜಿ ಮಾತನಾಡ್ತಿದ್ದಾರೆ. ಯಾಕೆ ನಾನು ಇದನ್ನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ, ಬಿಡಿಸಿ ಹೇಳ್ತಿದ್ದೀನಿ ಅಂದರೆ, ಈ ಒಂದು ರಿಯಲ್ ವರ್ಷಿಪ್, ನಿಜವಾದ ಪೂಜೆ ಅನ್ನುವಂಥ ಒಂದು ಅದ್ಭುತವಾದ, ತುಂಬ ಸಣ್ಣ ಉಪನ್ಯಾಸ, ಅದ್ಭುತವಾಗಿದೆ. ತುಂಬ ಜನ ಇದನ್ನು ಇಷ್ಟಪಡ್ತಾರೆ. ತುಂಬ ಜನ ಇದನ್ನು ಅದರ ಭಾಗಗಳನ್ನು, ಬಿಡಿ ಭಾಗಗಳನ್ನು ಅದನ್ನು ಉದ್ಗಾರ ಮಾಡ್ತಿರ್ತಾರೆ, ಕೋಟ್ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೂಡ ತಿರುಚಿ ಮಾತನಾಡುವಂಥ ಜನರು ಹಲವಾರು ಜನ ಇದ್ದಾರೆ. ಹಾಗಾಗಿ ಒಂದೊಂದು ವಾಕ್ಯವನ್ನು ಬಿಡಿಸಿ ಹೇಳ್ತಿದ್ದೇನೆ. ಸೊ ಬಾಹ್ಯಾಚರಣದಿಂದ ಧರ್ಮ ಅಲ್ಲ, ಧರ್ಮ ಇರುವುದು ಪ್ರೀತಿಯಲ್ಲಿ ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಬಾಹ್ಯಾಚರಣೆ ಮಾಡಬಾರ್ದು ಅಂತ ಸ್ವಾಮಿ ವಿವೇಕಾನಂದ ಹೇಳಲಿಲ್ಲ. ಬದಲಾಗಿ ಬಾಹ್ಯಾಚರಣೆಗಳಲ್ಲಿ ನೀವು ನಿಂತ್ಕೊಳ್ಬೇಡಿ. ಬಾಹ್ಯಾಚರಣೆಗಳ ಪಾತ್ರ ಏನಪ್ಪ ಇದೆ ಅಂದರೆ, ನಾವು ಪರಾಭಕ್ತಿಯನ್ನು, ಪ್ರೀತಿಯನ್ನು, ಭಗವಂತನಲ್ಲಿ ಐಕ್ಯವನ್ನು ಹೊಂದಲಿಕ್ಕೆ, ಭಗವಂತನನ್ನು ಕಾಣಲಿಕ್ಕೆ, ಇಲ್ಲ ಆತ್ಮ ಸಾಕ್ಷಾತ್ಕಾರ, ನನ್ನನ್ನು ಅರಿತುಕೊಳ್ಳಿಕ್ಕೆ ಅದು ಪ್ರಾರಂಭಿಕ ಹಂತದಲ್ಲಿ ಸಹಾಯಕ ವಸ್ತುಗಳು, ಇಲ್ಲ ಸಹಾಯಕವನ್ನು ಮಾಡುವಂಥದ್ದು, ಸೆಕೆಂಡರಿ ಕಾಸಸ್ ಅಂತ, ಇಲ್ಲ ಪ್ರಿಲಿಮಿನರಿ ಸ್ಟೆಪ್ಸ್ ಅನ್ನುವಂಥ ಒಂದೇ ಒಂದು ದೃಷ್ಟಿಕೋನದಲ್ಲಿ ಸ್ವಾಮಿ ವಿವೇಕಾನಂದರು ಧರ್ಮ ಇರುವುದು ಪ್ರೀತಿಯಲ್ಲಿ, ಬಾಹ್ಯಾಚಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ. ಮತ್ತು ಆ ಪ್ರೀತಿಯನ್ನು ನಾವು ಪಡಿಬೇಕಂದ್ರೆ ಏನು ಮಾಡಬೇಕು ಅಂದರೆ, ಶುದ್ಧ ನಿಷ್ಕಪಟ ಹೃದಯ ಇರಬೇಕು. ನಾವು ಪವಿತ್ರರಾಗಬೇಕು, ಶುದ್ಧರಾಗಬೇಕು. ಶಾರೀರಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಎಲ್ಲ ದೃಷ್ಟಿಕೋನದಲ್ಲೂ, ಎಲ್ಲ ಆಯಾಮಗಳಲ್ಲೂ ಶುದ್ಧತೆಯನ್ನು ಪಡಿಬೇಕು, ಪವಿತ್ರತೆಯನ್ನು ಪಡಿಬೇಕು. ಹೇಗೆ ಅತ್ಯಂತ ಪರಿಶುದ್ಧವಾದ ಕನ್ನಡಿ ಇತ್ತು ಅಂದರೆ ನಮ್ಮ ಮುಖ ತುಂಬ ಚೆನ್ನಾಗಿ ಕಾಣ್ತದೋ, ಹೇಗೆ ಪರಿಶುದ್ಧವಾದ ಕನ್ನಡಿಯಲ್ಲಿ ಯಾವುದೇ ವಸ್ತುನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣ್ತದೋ, ಅದೇ ಧೂಳು ಏನಾದರೂ ಕೂತ್ಕೊಂಡಿದ್ರೆ ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣೋದಿಲ್ಲ. ಅದೇ ರೀತಿ ಈ ಮನಸ್ಸು ಅನ್ನುವಂಥ ಒಂದು ಕನ್ನಡಿ ಎಷ್ಟು ಪರಿಶುದ್ಧವಾಗಿರುತ್ತೋ, ಶುದ್ಧವಾಗಿರುತ್ತೋ, ಅಷ್ಟು ಭಗವಂತನ ಪ್ರತಿಸ್ವರೂಪ ಅಲ್ಲಿ ಕಾಣ್ತದೆ. ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಶುದ್ಧತೆ, ಅದನ್ನೇ ಇನ್ನೊಂದು ಸಮಾನಾರ್ಥಕ ಪದವನ್ನು ಹೇಳಿದೆ, ನಿಷ್ಕಪಟ. ಸೊ ಶುದ್ಧ ಮತ್ತು ನಿಷ್ಕಪಟ ಹೃದಯವೇ ಮುಖ್ಯ. ಭಗವಂತನನ್ನು ಪಡಿಲಿಕ್ಕೆ ನಾವು ಯಾವ ಜಾತಿ ಅಲ್ಲ, ಯಾವ ಧರ್ಮವಲ್ಲ, ಯಾವುದೇ ನಾನು ಶ್ರೀಮಂತ ಆಗಿರಬೇಕು ಅಂತಿಲ್ಲ. ನಾನು ಭಗವಂತನ ಪಡಿಬೇಕಂದ್ರೆ ಏನು ಮಾಡಬೇಕು? ನನಗೆ ಶುದ್ಧತೆ ಇರಬೇಕು, ಪಾವಿತ್ರತೆ ಇರಬೇಕು, ತಮ್ಮ ನಿಷ್ಕಪಟ ಹೃದಯ ನಾನು ಆಗಿರಬೇಕು. ಆವಾಗ ಭಗವಂತನ ಪಡೆಯೋಕ್ಕಾಗತ್ತೆ. ಆ ಭಗವಂತನ ಹೆಸರು ಇನ್ನೊಂದೇನಪ್ಪ ಅಂದರೆ ಪ್ರೀತಿ. ಯಾಕಂದರೆ ಭಕ್ತಿ ಯೋಗದ ಪ್ರಕಾರ ಅದನ್ನೇ ಹೇಳ್ತಾರೆ. ಆ ಪ್ರೀತಿ ಇರೋದು, ಆ ಪ್ರೀತಿಯನ್ನು ಪಡೆಯೋದೇ ಧರ್ಮದ ಸಾರ ಸರ್ವಸ್ವ. ಅಂದರೆ ಭಗವಂತನನ್ನು ಪಡೆಯೋದೇ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದೇ ಧರ್ಮದ ಮೂಲ, ಧರ್ಮದ ಅಂತಿಮ ಗುರಿ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಉದಾಹರಣೆಗೆ ಬೇಡರ ಕಣ್ಣಪ್ಪನ ಜೀವನದಲ್ಲೇ ನಾವು ನೋಡ್ಬೋದು. ಅವ್ನಿಗೆ ಯಾವ ಪೂಜೆ ಪುನಸ್ಕಾರಗಳು ಅವ್ನು ಮಾಡಲಿಲ್ಲ, ಅವ್ನಿಗೆ ಯಾವ ನೀತಿ ನಿಯಮಗಳು ಗೊತ್ತಿರಲಿಲ್ಲ. ಅವನು ಸ್ನಾನ ಮಾಡಬೇಕು, ಶುಚಿರ್ಭೂತನಾಗಬೇಕು, ಹಾಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕಂತ ಏನೂ ಅವ್ನಿಗೆ ಗೊತ್ತಿಲ್ಲ. ಆದರೂ ಕೂಡ ಅವನಿಗೆ ಶಿವ ಒಲಿದ. ಹಾಗಾಗಿ ನಾವು ಹಂಗೆ ಮಾಡ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳು ಹಲವಾರಲ್ಲಿ ಬರ್ತದೆ. ಆದರೆ ಈ ಬೇಡರ ಕಣ್ಣಪ್ಪನ ಇದರಲ್ಲಿ ಏನಪ್ಪ ಅಂದರೆ, ಅವನು ಯಾವ ನೀತಿ ನಿಯಮಗಳನ್ನು ಮಾಡಲಿಲ್ಲ, ಕರೆಕ್ಟು, ಬೇಕಾಗಿಲ್ಲ ಭಗವಂತನ ಶಿವನನ್ನು ಮೆಚ್ಚಿಸ್ಲಿಕ್ಕೆ. ಆದರೆ ಅವನಿದ್ದಂಥ ಒಂದು ಶುದ್ಧತೆ, ನಿಷ್ಕಪಟತನ ನಮಗಿರಬೇಕು. ಆ ಶುದ್ಧತೆ, ನಿಷ್ಕಪಟತನ ಇತ್ತು ಅಂದರೆ ಆವಾಗ ಈ ಬಾಹ್ಯಾಚರಣೆಗಳು ಬೇಕಾಗಿಲ್ಲ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಅದನ್ನು ಸ್ಪಷ್ಟವಾಗಿ ಕೂಡ ನಮ್ಗೆ ಹೇಳ್ತಿದ್ದಾರೆ. ಹಾಗಾದರೆ ಬಾಹ್ಯಾಚರಣೆ ನಾವು ಮಾಡಬೇಕೇ? ಪ್ರಾರಂಭಿಕ ಹಂತದಲ್ಲಿ ನಮ್ಮಲ್ಲಿ ಶುದ್ಧತೆ ಇಲ್ಲ ಅಂತ ಅಂದಾಗ, ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ ಅಂತ ಅಂದಾಗ, ನಿಜವಾಗ್ಲೂ ನಮ್ಗೆ ಪರಾಭಕ್ತಿ ನಮ್ಮಲ್ಲಿ ಇಲ್ಲ ಅಂದಾಗ, ನಮ್ಮಲ್ಲಿ ಇನ್ನೂ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಅವೆಲ್ಲ ಇದೆ ಅಂತಂದಾಗ ಈ ಬಾಹ್ಯಾಚರಣೆಗಳು ಬೇಕಾಗತ್ತೆ. ಯಾಕಪ್ಪ ಅಂದರೆ ಅದೊಂದು ಶುದ್ಧತೆಯನ್ನು ಕೊಡಲಿಕ್ಕೆ, ಅದೊಂದು ಚಿತ್ತಶುದ್ಧಿಯನ್ನು ಕೊಡಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ತಾರೆ.
ಇನ್ನು ಸ್ವಾಮೀಜಿ ಎರಡನೇ ಸೆಂಟೆನ್ಸ್ ಹೊಡಿತಾ ಇದ್ದಾರೆ, ಸರಿಯಾಗಿ ಹೊಡಿತಾರೆ. ಏನು? ಒಬ್ಬನ ದೇಹ ಮತ್ತು ಮನಸ್ಸು ಪರಿಶುದ್ಧವಿಲ್ಲದೆ ಇದ್ದರೆ ಅವನು ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿದರೆ ಪ್ರಯೋಜನವಿಲ್ಲ. ಈಗ ನನ್ನ ಮನಸ್ಸು ಶುದ್ಧವಿಲ್ಲ, ನನ್ನ ಭಾವನೆಗಳು ಪರಿಶುದ್ಧತೆಯನ್ನು ಪಡ್ಕೊಂಡಿಲ್ಲ, ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಯಾಕೆ? ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಪರಿಶುದ್ಧತೆ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಬಾರ್ದು, ದೇವಸ್ಥಾನಕ್ಕೆ ಇಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಿದಾರಲ್ಲ ಅಂತ ಇದನ್ನು ಬೇಕಾದ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡುವಂತೆ, ತಿರುಚಿ ಮಾಡುವಂಥ ಹಲವಾರು ಜನ ನಮ್ಗೆ ಕಾಣ್ತಾರೆ. ಇಲ್ಲಿ ಅರ್ಥ ಏನಪ್ಪ ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಶುದ್ಧ ಮನಸ್ಸಿಂದ, ಪರಿಶುದ್ಧವಾದ ಮನಸ್ಸನ್ನು ಇಟ್ಕೊಂಡು ನಾವು ಹೋಗಬೇಕು. ಉದಾಹರಣೆಗೆ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ ಭಗವಂತನ ದರ್ಶನಕ್ಕಾಗಿ ನಾವು ಹೋಗಬೇಕು, ಬಿಟ್ಟರೆ ಬೇರೆ ಯಾವುದೋ ಕಾರಣಕ್ಕೆ ಹೋಗಬಾರ್ದು ಅಂತ. ನಾನು ರಿಮ್ಸೆಯಲ್ಲಿ B.Ed ಕಾಲೇಜ್ನಲ್ಲಿ ಇದ್ದಾಗ ಇಬ್ಬರು ಯುವಕರು ಸಾಧ್ಯ ಆದಾಗೆಲ್ಲ ವಾರಕ್ಕೆ 2 ಸರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಸಾಮಾನ್ಯವಾಗಿ ನಾನು ಅವ್ರು ಗಮನಿಸಿದ್ದೆ, ಪ್ರಾರ್ಥನೆಗಳಲ್ಲಿ ಬೆಳಗ್ಗೆ ಸಂಜೆ ನಮ್ಮಲ್ಲಿ ಪ್ರಾರ್ಥನೆ ನಡೀತದೆ. ಪ್ರಾರ್ಥನಾ ಸಮಯದಲ್ಲೂ ಕೂಡ ಅವ್ರೇನು ಅಷ್ಟೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಸಾಮಾನ್ಯವಾಗಿ ನಿಯಮ ಇತ್ತು, ಕುತ್ಕೊಳ್ತಿದ್ರು, ಸ್ವಲ್ಪ ಹಾಡ್ತಾ ಇದ್ರು, ಬಿಟ್ಟರೆ ಅಂಥ ಭಕ್ತಿ ಅವರಲ್ಲಿ ಕಂಡಿರಲಿಲ್ಲ. ಆದರೆ ವಾರಕ್ಕೆ 2 ಸರಿ ಯಾವಾಗ ಅವ್ರಿಗೆ ಔಟಿಂಗ್ ಅಂತ ನಾವೇನು ಶನಿವಾರ ಭಾನುವಾರ ಕೊಡ್ತಿದ್ವೋ ಆ ಎಲ್ಲ ಸಮಯದಲ್ಲೂ ಕೂಡ ಬಹುತೇಕ ಬಾರಿ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಯಾಕೆ 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 ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೆ. ಯಾಕಪ್ಪ ಅಂತ ಆಮೇಲೆ ನನಗೆ ಪ್ರಶ್ನೆ ಬಂತು. ಒಂದ್ಸರಿ ಕೇಳಿದೆ, ಏನಪ್ಪ ನಿಮ್ಮಲ್ಲಿ ಅಂಥ ಭಕ್ತಿ ಬಂದುಬಿಟ್ಟಿದೆ ಸಡನ್ನಾಗಿ, ಆಶ್ಚರ್ಯ ಆಗ್ತಿದೆ. ಪ್ರತಿ ವಾರಕ್ಕೆ ನಿಮ್ಗೆ 2 ಸರಿ ನಿಮಗೆ ಔಟಿಂಗ್ ಬಿಟ್ಟಾಗೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಏನು ಆಶ್ಚರ್ಯ ಅಂತ. ಇಲ್ಲ ಸ್ವಾಮೀಜಿ, ಏನೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಒಬ್ಬ ತಮಾಷೆಯಾಗಿ ಅವನು ನೋಗ್ತಾ ಹೇಳ್ದ. ನಾನು ಆಯಿತು, ಏನೋ ಅವ್ನು ಶ್ರದ್ಧೆ ಬಂದಿರ್ಬೋದು, ಏನೋ ಅವ್ನ ಮನಸ್ಸು ಬದಲಾಗಿರ್ಬೋದು ಏನೋ ಅಂಥೇಳಿ ನಾನು ಸುಮ್ಮನೆ ಇದ್ದೆ. ನಾನು ಸುಮ್ಮನೆ ಇದ್ದೆ. ಅವರಿಬ್ಬರು ಹೊರಟೋದ್ರು ರೂಮ್ಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಬ್ಬ ಹುಡುಗ ಯುವಕ ಬಂದು ಹೇಳ್ತಾನೆ, ಸ್ವಾಮೀಜಿ ನನ್ನ ಸ್ನೇಹಿತನ ಎದುರಿಗೆ ನನಗೆ ಹೇಳಲಿಕ್ಕೆ ಇಷ್ಟ ಇರಲಿಲ್ಲ, ಅವನು ತಪ್ಪಾಗಿ ತಿಳ್ಕೊಳ್ತಾನೆ, ಇಲ್ಲ ನನ್ನ ಮತ್ತು ಅವನ ಸಂಬಂಧ ಹಾಳಾಗುತ್ತೆ ಅಂತೇಳಿ. ದಯವಿಟ್ಟು ನೀವು ಕೂಡ, ನಿಮಗೂ ಪ್ರಶ್ನೆ ಬಂದಿದ್ದು ಸ್ವಾಭಾವಿಕ ಮತ್ತು ಸಹಜ, ನೀವು ಕೇಳಿದ್ದು ಕೂಡ ಸರಿ ಸ್ವಾಮೀಜಿ. ಆದರೆ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಯಾಕಪ್ಪ ಅಂದರೆ ಅಲ್ಲಿ ಯಾರ್ಯಾರೋ ಕೆಲವರೆಲ್ಲ ಬರ್ತಾರೆ ಸ್ವಾಮೀಜಿ, ಅವ್ರನ್ನ ನೋಡ್ಲಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಆ ಇಬ್ಬರು ಯುವಕರು ಹೋಗ್ತಾ ಇದ್ದಿದ್ದು ಅವನು ದೇವರ ದರ್ಶನ ಮಾಡಲಿಕ್ಕೋಸ್ಕರ ಅಲ್ಲ, ಅಲ್ಲಿ ಭಕ್ತಿಯಿಂದ ದೇವರ ದರ್ಶನವನ್ನು ಪಡೀಲಿಕ್ಕೋಸ್ಕರ, ಇಲ್ಲ ಪಾಪವನ್ನು ಕಳ್ಕೊಳ್ಬೇಕು ಅಂತೆಲ್ಲ ಹೋಗ್ತಾ ಇರಲಿಲ್ಲ. ಬದಲಾಗಿ ಅಲ್ಲಿ ಬರುವಂಥ ಕೆಲವರನ್ನು ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದ. ಈ ರೀತಿಯಾದಂಥ ತಪ್ಪು ಭಾವನೆಗಳಿಂದ, ಈ ರೀತಿಯಾದ ತಪ್ಪು ಆಲೋಚನೆಗಳಿಂದ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನವನ್ನು, ಆಲೋಚನೆ ಸ್ವಾಮೀಜಿ ನಮ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಯಾಕೆ ಅಂತ ಅದಕ್ಕೆ ರ್ಯಾಷನಲಿ ಅದಕ್ಕೆ ಕಾರಣವನ್ನು ಸ್ವಾಮಿ ವಿವೇಕಾನಂದ ಕೊಡ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಪರಿಶುದ್ಧರಾಗಿ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಭಕ್ತಿಯುತವಾಗಿ ಹೋಗಿ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಬರಬೇಕು. ಇನ್ನೊಂದು ನಾವು ಕೆಲವರು ಸಾಮಾನ್ಯವಾಗಿ ಹೇಳ್ತಾರೆ, ತಮಿಳಿನಲ್ಲಿ ಒಂದು ಮಾತಿದೆ, ಏನಪ್ಪ ಅಂದರೆ ರಂಗಮೇ ದೈವಂ ಪಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಅಂತ. ನಾವು ಹೋಗ್ತೀವಿ ದೇವಸ್ಥಾನಕ್ಕೆ, ಅಲ್ಲಿ ಹೋಗೇನೋ ಪೂಜೆ ಮಾಡಿಸ್ತೀವಿ, ಯಾವುದೋ ಒಂದು ಟಿಕೆಟ್ ತೆಗೆದುಕೊಳ್ತೀವಿ, ಒಂದೊಂದು ಅಷ್ಟೋತ್ತರ ಸಹಸ್ರನಾಮ ಏನೋ ಹೇಳ್ತೀವಿ, ಅವ್ರೇನೋ ಪೂಜಾರಿಗಳು ಹೇಳ್ತಿರ್ತಾರೆ, ಅದನ್ನು ಕೇಳ್ತೀವಿ, ಒಂಚೂರು ಬರ್ತೀವಿ, ಆಚೆ ತೆಂಗಿನಕಾಯಿ ಪ್ರಸಾದನೇ ಇರುತ್ತೆ, ಅದನ್ನು ಒಡ್ಕೊಂಡು ಅಲ್ಲೇ ತಿಂತ ಹರಟೆ ಹೊಡೆದು ಬೇಕಾದಷ್ಟೆಲ್ಲ ಮಾತಾಡ್ಕೊಂಡು ಸೆಲ್ಫಿ ತೊಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಬೇಡದೇ ಇರೋದು ಬೇಕಿರೋದು ಏನೇನೋ ವಿಷಯಗಳನ್ನೆಲ್ಲ ಮಾತಾಡ್ತಾ ಲೂಸ್ ಆಗಿ ಮಾತಾಡಿಕೊಂಡು ನಾವು ಆಚೆಗೆ ಬರ್ತೀವಿ. ಈ ರೀತಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು. ಉದಾಹರಣೆಗೆ ದೈವ ದರ್ಶನ ಎಲ್ಲ ಮಾಡಿ ಆಚೆ ಬರೋ 1 ನಿಮಿಷ ಕುತ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಏನಪ್ಪ ಅದು ಯಾಕಪ್ಪ ಅಂದ್ರೆ, ಈಗ ನಮ್ಮ ಜನ ಸುಮ್ಮನೆ ಕುತ್ಕೊಂಡು 1 ನಿಮಿಷ ಎದ್ದು ಹೋಗ್ತಾರೆ, ಇಲ್ಲಾಂದ್ರೆ ಸುಮ್ಮನೆ 1 5 ನಿಮಿಷ ಹರಟೆ ಹೊಡೆದು ಬರ್ತಾರೆ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಅಲ್ಲಿ ದೇವರ ದರ್ಶನ ಮಾಡಿ ಬಂದಿದ್ವಿ, ಒಂದು ಪವಿತ್ರವಾದ ಮನಸ್ಸಿರ್ತದೆ, ಅದೇ ಮನಸ್ಸಲ್ಲೇ ಕುತ್ಕೊಂಡು ಭಗವಂತನ ಆಲೋಚನೆ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು, ಭಗವನ್ ನಾಮ ಜಪವನ್ನು ಮಾಡಬೇಕು. ಸಾಧ್ಯ ಆದರೆ ಭಗವಂತನ ಆರಾಧನೆ ಅಂದರೆ ಭಜನೆಗಳ ಮನಸ್ಸಿನಲ್ಲಾಗಿರ್ಬೋದು, ಬಾಹ್ಯವಾಗಿರೋ ಭಜನೆ ಮಾಡಿಕೊಂಡು, ಇಲ್ಲ ಭಗವಂತನಲ್ಲಿ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಶುದ್ಧ ಭಾವನೆ, ಪವಿತ್ರ ಭಾವನೆಗಳನ್ನು ಇನ್ನೂ ಹೆಚ್ಚೆಚ್ಚು ಪಡ್ಕೊಂಡು ಹೆಚ್ಚೆಚ್ಚು ಅದನ್ನು ನಾನು ಆಸ್ವಾದಿಸವನ್ನು ಮಾಡುವಂತೆ, ನಾನು ಹೆಚ್ಚೆಚ್ಚು ನನ್ನ ಒಳಗೆ ಪರಿಶುದ್ಧನ ಆಗುವಂತೆ ಪ್ರಯತ್ನವನ್ನು ಮಾಡೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಜಪ ಧ್ಯಾನವನ್ನು ಮಾಡಿ ಹೋಗಬೇಕು ಅನ್ನೋ ಕಾರಣದಿಂದ ದೇವರ ದರ್ಶನ ಆದಮೇಲೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗಬೇಕು ಅಂತ ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ರು. ಆದರೆ ಯಾಕೆ ಕೂತ್ಕೋಬೇಕು ಅನ್ನೋ ನಾವು ಮರ್ತು ಹೋದ್ವಿ. ಬದಲಾಗಿ ಕೂತ್ಕೋಬೇಕು ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡ್ರು ಎಲ್ಲ ಥರದ ನಾನ್ಸೆನ್ಸನ್ನು ನಾವು ಮಾತಾಡ್ಕೊಂಡು, ಇವತ್ತಿನ ಕಾಲ ಮೊಬೈಲ್ಗಳಲ್ಲಿ ಏನೇನೋ ಮೆಸೇಜ್ಗಳು ಬರ್ತಿರುತ್ತೆ, ಅದನ್ನು ನೋಡ್ಕೊಂಡು ಆನ್ಸರ್ ಮಾಡ್ಕೊಂಡು, ಇಲ್ಲ ಮೊಬೈಲ್ಗಳಿಗೆ ನಾವು ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ 5 ನಿಮಿಷ 10 ನಿಮಿಷ ಕೂತ್ಕೊಂಡು ಎದ್ದೋಗ್ತೀವಿ. ಈಗ 5 ನಿಮಿಷ 10 ನಿಮಿಷ ಕೂತ್ಕೊಂಡು ಸುಮ್ಮನೆ ಬೇಡದಿದ್ದನ್ನ ಮಾತಾಡಿ ಹೋದಾಗ, ಈಗ ಹಿರಿಯರು ಮಾಡಿದಂಥ ಆಚರಣೆ 5 ನಿಮಿಷ ಕೂತ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಕಾರಣ ನಾವು ಮರ್ತು ಬಿಟ್ವಿ. ಅದು ಬರೀ ಗೌಣವಾಯಿತು. ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆದು ಹೋದಾಗ ಅಂಥ 5 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಬದಲಾಗಿ ಅಲ್ಲಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ದೇವಸ್ಥಾನಗಳ ಸಮಯದಲ್ಲಿ ಮಾಡಬೇಕು ಅಂತ. ಇನ್ನು ಎಷ್ಟೋ ಜನ ಯುವಕರು ಹೇಳ್ತಿರ್ತಾರೆ, ಎಲ್ಲ ಹೋದ್ವಿ ಅಂತಂದರೆ, ಉದಾಹರಣೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ಇಲ್ಲಾಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ವಿ ಇತ್ಯಾದಿ. ಯಾಕೆ? ಪಿಕ್ನಿಕ್, ಔಟಿಂಗ್. ಇವತ್ತು ಸಂಡೇ ಇತ್ತು, ಔಟಿಂಗ್ ಹೋದ್ವಿ, ಅಲ್ಲಿ ಹೋದ್ರು, ಅವ್ರು ಮಜಾ ಮಾಡಿದ್ರು, ತಮಾಷೆ ಮಾಡಿದ್ರು, ಹರಟೆ ಹೊಡೆದ್ರು, ಒಂದಷ್ಟು ಏನೋ ತಿಂಡಿ ಅದು ತೊಗೊಂಡೋಗಿರ್ತಾರೆ, ತೀರ್ತಾರೆ, ಮಜಾ ಮಾಡ್ತಾರೆ, ಏನೇನೋ ಫೋಟೋಗಳು ತೆಗೆಸ್ಕೊಳ್ತಾರೆ, ಬರ್ತಾರೆ, ತುಂಬ ಚೆನ್ನಾಗಿತ್ತು ಅಂತ. ಸೊ ಇದು ಪಿಕ್ನಿಕ್ಗೆ ನೀವು ಬೇರೆ ಸ್ಪಾಟ್ಗಳಿಗೆಲ್ಲ ಹೋದರೆ ಸರಿ, ಊಟಿಗೋ ಒಕನಕಲ್ ಫಾಲ್ಸ್ಗೋ ಆದರೆ, ಅದು ದೇವಸ್ಥಾನಗಳಿಗೆ ಪಿಕ್ನಿಕ್ ಅಂತ ನಾವು ಹೋಗಬಾರ್ದು.
ಅಲ್ಲಿ ನಾವು ದೇವರ ದರ್ಶನ ಪಡ್ಕೊಳ್ಳಿಕ್ಕೋಸ್ಕರ, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ, ದೇವರ ಕೃಪೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು. ಈ ರೀತಿಯಾದ ಭಾವನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದನ್ನು ಸ್ವಾಮೀಜಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಇದು ಕೇಳಿದ ನಿಮ್ಗೊಂದು ಯುವಕರೇ ಪ್ರಶ್ನೆ ಬರ್ಬೋದು, ಹಾಗಾದರೆ ನಾವೇನು ದೇವಸ್ಥಾನಕ್ಕೆ ಹೋಗಬೇಕಾ ದೇವ್ರನ್ನ ಕಾಣಬೇಕಾದ್ರೆ ದೇವರ ಕೃಪೆಗೆ ಅಂದರೆ ಗ್ಯಾರಂಟಿ ಇಲ್ಲ. ದೇವರು ದೇವಸ್ಥಾನದಲ್ಲೇ ಮಾತ್ರ ಇಲ್ಲ, ದೇವರು ಭಗವಂತ ಸರ್ವಂತರ್ಯಾಮ್ಯದಿಂದ ಭಗವಂತ ಎಲ್ಲ ಕಡೆಯೂ ಇದ್ದಾನೆ. ನೀವು ದೇವಸ್ಥಾನಕ್ಕೆ ಹೋಗಿ ಭಗವಂತನ ಪ್ರಾರ್ಥಿಸಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ನೀವು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಯಾವ ನಿಯಮವೂ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಇದ್ದು ನೀವು ಭಗವಂತನನ್ನು ಸ್ಮರಿಸ್ಲಿಕ್ಕೆ ಸಾಧ್ಯ ಆದರೆ, ಭಗವಂತನ ಕುರಿತು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆದರೆ, ಭಗವಂತನ ಕೃಪೆಗೆ ಪಾತ್ರ ಆಗೋಕೆ ಮಾಡ್ಲಿಕ್ಕೆ ಬೇಕಾಗುವಂಥ ಸಾಧನಗಳು ನೀವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಎಲ್ಲಿ ಬೇಕಾದ್ರೂ ಮಾಡಿ. ಆದರೆ ಅಲ್ಲಿ ನೂರಾರು ಜನ, ಸಾವಿರಾರು ಜನ ಭಗವಂತನ ಕುರಿತು ಚಿಂತನೆಯನ್ನು ಮಾಡ್ತಾ ಪೂಜೆ ಪುನಸ್ಕಾರಗಳು ನಡೆದು ಭಗವಂತನ ಕುರಿತು ಚಿಂತನೆಗಳಾಗಿ ಅಲ್ಲೇ ಒಂದು ಪರಿಸರ ಉಂಟಾಗಿರುತ್ತೆ, ಅಲ್ಲೊಂದು ಫ್ರೀಕ್ವೆನ್ಸಿ ಉಂಟಾಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಅಲ್ಲಿ ಹೋದಾಗ ನಮಗೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕೂಡ ಅದಕ್ಕೆ ಟ್ಯೂನ್ ಆಯಿತು ಅಂದರೆ ಸ್ವಾಭಾವಿಕವಾಗಿ ನಾವು ಜಪ ಧ್ಯಾನವನ್ನು ಮಾಡಲಿಕ್ಕೆ ಇಲ್ಲ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸುಲಭವಾಗಿ ಸಾಧ್ಯ ಆಗುತ್ತೆ. ಬಿಕಾಸ್ ಅವೆಲ್ಲ ಪವರ್ ಸೆಂಟರ್ಸ್ ನಮ್ಮ ದೇವಸ್ಥಾನಗಳೆಲ್ಲ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಿರಿಯರು ಹೇಳ್ತಾರೆ. ಬಿಟ್ಟರೆ ನಾವು ಎಲ್ಲಿದ್ದು ಎಲ್ಲಿ ಬೇಕಾದರೂ ಇದ್ದು ಭಗವಂತನ ನೆನಪಿಸ್ಕೊಳ್ಳಿಕ್ಕೆ, ಭಗವಂತನ ಕೃಪೆಗೆ ಪಾತ್ರರಾಗ್ಲಿಕ್ಕೆ ನಮ್ಗೆ ಶಕ್ತಿ ಇತ್ತು ಅಂದರೆ ನಾವು ಎಲ್ಲೂ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ದೇವಸ್ಥಾನದಲ್ಲೇ ಭಗವಂತನ ಪೂಜೆ ಮಾಡಬೇಕು ಅಂತ ಯಾವ ನಿಯಮವೂ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪರಿಶುದ್ಧರಾಗಿ ಶುದ್ಧ ಭಾವನೆಗಳಿಂದ ನಾವು ಹೋಗಬೇಕು, ಅಶುದ್ಧ ಭಾವನೆಗಳಿಂದ ಹೋಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಸ್ವಾಮೀಜಿ ಹೇಳ್ತಿದ್ದಾರೆ. ಹಾಗಾದರೆ ಕೆಲವರು ಒಳ್ಳೆ ಕೆಲಸ ಅಂತ ಹೇಳಿ ದೇವಸ್ಥಾನದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಾರೆ, ಮತ್ತೆ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸ್ತಾರೆ, ಅಭಿಷೇಕವನ್ನು ಮಾಡ್ತಾರೆ, ಅಲ್ಲಿ ಕುತ್ಕೊಂಡಾಗೇನೋ ಚೆನ್ನಾಗೇ ಇರ್ತಾರೆ, ಭಕ್ತರಂತೆ ಇರ್ತಾರೆ. ಆಚೆ ಬಂದ ಮೇಲೆ ಅವರು ಬಿಸ್ನೆಸ್ ಅಂತ ಮಾಡ್ತಿರೋ, ಜನರಿಗೆ ವಂಚನೆ ಮಾಡೋದು ಇತ್ಯಾದಿ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಇದನ್ನು ನಾವು ಹೇಗೆ ಸ್ವೀಕರಿಸೋದು? ಅವನನ್ನು ಭಕ್ತ ಅಂತ ಕರೆಯೋದಾ? ನಿಜವಾದ ಅರ್ಥದಲ್ಲಿ ಅವನು ನಿಜವಾದ ಭಕ್ತನಲ್ಲ. ಯಾಕೆ ನಿಜವಾದ ಭಕ್ತ ಅವನ ಕೃತಿ ಎರಡೂ ಕಡೆ ಒಂದೇ ಇರುತ್ತೆ. ಹಾಗಾದ್ರೆ ಅವ್ನು ದೇವಸ್ಥಾನಕ್ಕೆ ಹೋಗೋ ತಪ್ಪಲ್ವಾ ಅಂತಂದ್ರೆ ಇಲ್ಲ. ದೇವಸ್ಥಾನದಲ್ಲಿ ಹೋಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಒಂದು ಭಕ್ತಿಯಿಂದ 5 ನಿಮಿಷ ಆದರೂ ಒಂದು ಒಳ್ಳೆ ಚಿಂತನೆಯನ್ನು ಮಾಡಿದ್ರಿಂದ ಅದು ಪುಣ್ಯ ಫಲ ಅದು ಕೊಡುತ್ತೆ ಅವನಿಗೆ. ಕಷ್ಟ ಕಾರ್ಪಣ್ಯಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಜೀವನದಲ್ಲಿ ಎಡರು ತೊಡರುಗಳು ಬಂದಾಗ ಅದು ಆ ಪುಣ್ಯ ಒಳ್ಳೆ ಕೆಲಸಗಳ ಫಲ ಏನಿದೆ ಅದನ್ನೇ ನಾವು ಪುಣ್ಯ ಅಂತ ಕರಿತೀವಿ. ಸತ್ಕರ್ಮಗಳ ಫಲವೇ ಪುಣ್ಯ. ಆ ಪುಣ್ಯ ಅವನನ್ನು ಕಾಪಾಡುತ್ತೆ. ಆದರೆ ಅದರ ಜೊತೆಗೆ ಅವನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ, ಯಾರಿಗಾದ್ರೂ ಮೋಸವನ್ನು ಮಾಡಿದ್ರೆ, ಯಾರಿಗಾದ್ರೂ ವಂಚನೆಗಳನ್ನು ಮಾಡಿದ್ರೆ, ಆ ದುಷ್ಕರ್ಮಗಳ ಆ ಕೆಟ್ಟ ಕೆಲಸಗಳ ಫಲವನ್ನು ಪಾಪ ಅಂತ ನಾವು ಕರಿತೀವಿ. ಅದು ಕೂಡ ಅವನಿಗೆ ತೊಂದರೆಗಳನ್ನು ಕೊಡುತ್ತೆ, ಬಾಧಿಸ್ತಾಗುತ್ತೆ. ಸೊ ಹಾಗಾಗಿ ಅವ್ನು ಕೆಟ್ಟ ಕೆಲಸ ಮಾಡ್ದ ಅಂತ ಅವ್ನು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಇಲ್ಲ ಆಚೆ ಈ ಥರ ಕೆಟ್ಟ ಕೆಲಸ ಮಾಡ್ತಿದ್ದಾನಲ್ಲ ಮತ್ತೇನು ಪ್ರಯೋಜನ, ದೇವಸ್ಥಾನಕ್ಕೆ ಹೋಗೋರೆಲ್ಲ ಹೀಗೆ ಅಂತ ಕೂಡ ನಾವು ಬ್ರ್ಯಾಂಡ್ ಮಾಡಬಾರ್ದು. ಬದಲಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದು ಕೆಟ್ಟದು ಅನ್ನುವಂಥ ಸಂಸ್ಕಾರಗಳಿದೆ. ನಾವು ಆದಷ್ಟು ಶುದ್ಧರಾಗುವಂತಹ ಪ್ರಯತ್ನವನ್ನು ಮಾಡಬೇಕು. ಸೊ ನಾವು ಪೂಜೆ ಪುನಸ್ಕಾರಗಳನ್ನು ಇತ್ಯಾದಿ ಸಂಧ್ಯಾವಂದನೆ ಆದಿ ಇತ್ಯಾದಿ ವ್ರತಗಳನ್ನು ಎಲ್ಲವನ್ನೂ ಮಾಡೋದೇನಕ್ಕಪ್ಪ ನಾವು ಪರಿಶುದ್ಧರಾಗಬೇಕು, ನಾವು ಒಳ್ಳೆ ಜೀವನವನ್ನು ಪಡಿಬೇಕು, ಶುದ್ಧರಾಗಬೇಕು ಅನ್ನುವಂಥದ್ದನ್ನೇ ಸ್ವಾಮಿ ವಿವೇಕಾನಂದ ಹೇಳೋದಿಲ್ಲ. ಅದಾಗ್ಲಿಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಯಾಕೆ ನಾವು ದೇವಸ್ಥಾನಕ್ಕೆ ಬರಬೇಕು ಅನ್ನೋದನ್ನ ಈ ಒಂದು ವಾಕ್ಯದಿಂದ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಪರಿಶುದ್ಧ ದೇಹದಿಂದ ಮತ್ತು ಮನಸ್ಸಿನಿಂದ ಪ್ರಾರ್ಥಿಸಿದ್ರೆ ಶಿವ ಅದನ್ನು ನೆರವೇರಿಸುವನು ಅಂತ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಎಲ್ಲ ಕಡೆ TNC ಅಪ್ಲೈ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ. LIC ಕಾರ್ಪೊರೇಷನ್ಸ್ ಇರ್ಬೋದು, ಇಲ್ಲಾಂದ್ರೆ ಯಾವುದಾದ್ರು ಈ ಕಂಪ್ನಿಗಳವ್ರು ಯಾವುದಾವುದನ್ನು ಇದನ್ನು ಬಿಡ್ತಾ ಇರ್ತಾರೆ, ಫ್ರೀ ಗಿಫ್ಟ್ಸ್ ವೋಚರ್ಸ್ ಇರ್ಬೋದಲ್ಲ, TNC ಅಪ್ಲೈ ಅಂತ ಹೇಳ್ತಿರ್ತಲ್ಲ. ನೀವು ರೈಲ್ವೆ ಬುಕ್ಕಿಂಗ್ಸ್ ಎಸ್ಪೆಷಲಿ ಫ್ಲೈಟ್ ಬುಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ TNC ಅಪ್ಲೈ ಅಂತೇಳಿ ಗಿಫ್ಟ್ ವೋಚರ್ಸ್ ಬಂದಾಗ ಹೇಳ್ತಿರ್ತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ. ಇಲ್ಲೂ ಕೂಡ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಏನು, ಯಾರು ಪರಿಶುದ್ಧವಾದ ದೇಹ ಮತ್ತು ಮನಸ್ಸಿಂದ ಪ್ರಾರ್ಥಿಸ್ತಾನೋ ಅವನ ಎಲ್ಲ ಇಚ್ಛೆಗಳನ್ನು ಭಗವಂತ ನೆರವೇರಿಸ್ತಾನೆ ಅಂತೇಳಿ. ಉದಾಹರಣೆಗೆ ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ನೋಡ್ಬೋದು. ಏನಪ್ಪ ಅಂದರೆ ಶ್ರೀರಾಮಕೃಷ್ಣರು ಮತ್ತು ಮಥುರನಾಥ್ ವಿಶ್ವಾಸ ದಕ್ಷಿಣೇಶ್ವರದ ದೇವ ಮಂದಿರ ಕಟ್ಟಿಸಿರುವಂಥ ರಾಣಿ ರಾಸಮಣಿ ಅಳಿಯ, ಇವನು ಮಥುರನಾಥ್ ವಿಶ್ವಾಸ ಶ್ರೀರಾಮಕೃಷ್ಣರ ಭಕ್ತನಾಗಿದ್ದ. ಅವರಿಬ್ಬರು ಒಂದ್ಸರಿ ಮಾತಾಡ್ತಾ ಇದ್ದ ಸಮಯದಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತನಿಗೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ, ಭಗವಂತನಿಗೆಲ್ಲವೂ ಸಾಧ್ಯ ಅಂತ. ಮಾತಾಡ್ತಿದ್ದಾಗ ಮಥುರನಾಥ್ ವಿಶ್ವಾಸ ಹೇಳ್ತಾನೆ, ಹಾಗಾದರೆ ಠಾಕೂರ್, ಒಂದು ಕೆಂಪು ದಾಸವಾಳದ ಗಿಡದಲ್ಲಿ ಬಿಳಿ ದಾಸವಾಳ ಹೂವು ಬರೋಕ್ಕೆ ಸಾಧ್ಯವೇ ಅಂತ. ಅಂದರೆ ಇವತ್ತು ನಾವು ಗ್ರಾಫ್ಟಿಂಗು ಇದೆಲ್ಲ ಮಾಡಿ ಮಿಕ್ಸಿಂಗ್ ಎಲ್ಲ ಮಾಡಿ ನಾವು ಮಾಡ್ತಾ ಇದ್ದೀವಿ, ಅದು ಬೇರೆ ವಿಷಯ. ಆ ಸಮಯದಲ್ಲಿ ಇನ್ನೂ ಅದು ಬಂದಿರಲಿಲ್ಲ. ಸೊ ವೈಜ್ಞಾನಿಕವಾಗಿ ನಾವು ಇವತ್ತೆಲ್ಲ ಮಿಕ್ಸ್ ಮಾಡಿ ತರ್ತಾ ಇದ್ದೀವಿ, ಅದಕ್ಕೆ ಭಗವಂತನ ಇಚ್ಛೆ ಬೇಕಾ ಅಂತ ನಾವು ಇವತ್ತು ಹೇಳ್ಬೋದು. ಆದರೆ ಸ್ವಾಭಾವಿಕವಾಗಿ ಬರಬೇಕು. ನಾವು ಯಾವುದನ್ನು ಮಿಕ್ಸ್ ಮಾಡಿದ್ರೆ ಸ್ವಾಭಾವಿಕ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಂಪು ಹೂವು ಬಿಡುವಂತಹ ಗಿಡದಲ್ಲಿ, ಕೆಂಪು ದಾಸವಾಳ ಹೂವಿನ ಗಿಡದಲ್ಲಿ, ಕೆಂಪು ಹೂವಿನ ದಾಸವಾಳ ಗಿಡದಲ್ಲಿ ಬಿಳಿ ಹೂ ಬರ್ಲಿಕ್ಕೆ ಸಾಧ್ಯವೇ ಅಂತ ಮಥುರನಾಥ್ ವಿಶ್ವಾಸ ಕೇಳ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಇಚ್ಛೆ ಇದ್ರೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ. ಸರಿ, ಏನೋ ಅವರಿಬ್ಬರು ಹಾಗೆ ಮಾತುಕತೆ ಮುಂದುವರಿತದೆ. ಆಮೇಲೆ ಶ್ರೀರಾಮಕೃಷ್ಣ ಅವ್ರ ಕೋಣೆಗೆ ಬರ್ತಾರೆ, ಮಥುರನಾಥ್ ವಿಶ್ವಾಸ ಅವ್ರ ಕೋಣೆಗೆ ಹೋಗ್ತಾನೆ.
ಮಾರನೇ ದಿವಸ ಬೆಳಗಿನ ಜಾವ ಶ್ರೀರಾಮಕೃಷ್ಣ ಎದ್ದು ಭಗವಂತ ನೆನಪಿಸ್ಕೊಳ್ತಾರೆ. ಭಗವಂತ ನೆನೆಸ್ಕೊಂಡು ಬೆಳಗಿನ ಜಾವದಲ್ಲಿ ಆಚೆಗೆ ಬಂದು ನೋಡ್ತಾರೆ. ಅವರ ಕೋಣೆ ಹತ್ತಿರ ಇದ್ದಂಥ ಒಂದು ಕೆಂಪು ದಾಸವಾಳದ ಹೂವಿನ ಗಿಡ, ಕೆಂಪು ದಾಸವಾಳ ಹೂವಿನ ಗಿಡದಲ್ಲಿ ಒಂದು ಸಣ್ಣ ಕೊಂಬೆಯಲ್ಲಿ ಅದು ಕವಲು ಹೊಡೆದಿದೆ. ಆ ಕವಲು ಹೊಡೆದಿರೋದ್ರಲ್ಲಿ ಒಂದು ಕವಲಿನಲ್ಲಿ ಕೆಂಪು ಹೂವು, ಇನ್ನೊಂದು ಕವಲಿನಲ್ಲಿ ಬಿಳಿ ಹೂವು. ಇದು ನೋಡಿಕೊಂಡು ಶ್ರೀರಾಮಕೃಷ್ಣಗೆ ತುಂಬ ಸಂತೋಷ ಆಯಿತು. ಆ ಕೊಂಬೆ ಸಮೇತ ಮುರಿದುಕೊಂಡು ಮಥುನಾಥ ವಿಶ್ವಾಸನ ಕೋಣೆ ಹತ್ರ ಹೋಗ್ತಾರೆ. ಯಾಕಂದ್ರೆ ಬರೀ ಹೂವು ಕಿತ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ, ಆಮೇಲೆ 2 ಗಿಡದಿಂದ ಕಿತ್ಕೊಂಬಂದಿರ ಅಂತ ಕೂಡ ಹೇಳ್ಬೋದಲ್ಲ. ಹಂಗೆ ಕೊಂಬೆ ಸಮೇತ ಕಿತ್ಕೊಂಡು ಹೋಗ್ತಾರೆ ಶ್ರೀರಾಮಕೃಷ್ಣರು. ಮಥುನಾಥ ವಿಶ್ವಾಸ ಬೆಳಗ್ಗೆ ಯಾಕೆ ಬರ್ತಿದ್ದಾರೆ ಶ್ರೀರಾಮಕೃಷ್ಣ ಅಂತ ಆಚೆ ಬರ್ತಾನೆ. ಕೇಳ್ತಾನೆ ಏನಾಯ್ತು ಅಂತ. ನೋಡು, ಭಗವಂತನಿಗೆ ಏನು ಬೇಕಾದ್ರೂ ಸಾಧ್ಯ, ಎಲ್ಲವೂ ಸಾಧ್ಯ ಅಂತ ಹೇಳ್ತೀವಲ್ಲ, ನೋಡು ಇಲ್ಲಿ ಅಂತೇಳಿ ಒಂದೇ ಗಿಡದಲ್ಲಿ 2 ಕವಲಿನಲ್ಲಿ, ಒಂದೇ ಕೊಂಬೆಯಲ್ಲಿ 2 ಕವಲಲ್ಲಿ ಒಂದು ಕೆಂಪು ದಾಸವಾಳ ಮತ್ತು ಇನ್ನೊಂದು ಬಿಳಿ ದಾಸವಾಳ ಇದೆ, ನೋಡು ಅಂತೇಳಿ. ಶ್ರೀರಾಮಕೃಷ್ಣರಿಗೆ ಕೈ ಮುಗಿದು, ಮಥುನಾಥ ವಿಶ್ವಾಸ ನೀವು ಹೇಳಿದ್ರೆ ಏನಾಗೋದಿಲ್ವೇ, ಅದಿರಲಿಲ್ಲ ಅಂದ್ರೂ ಕೂಡ ನೀವು ಹೇಳಿದಕ್ಕಾದ್ರೂ ತಾಯಿ ಕಾಳಿ ನಡೆಸ್ಕೊಡ್ತಾಳೆ ಅಂತ. ಯಾಕಂದ್ರೆ ಆ ಶ್ರೀರಾಮಕೃಷ್ಣರು ಅತ್ಯಂತ ಪರಿಶುದ್ಧರಾಗಿದ್ರು, ಅವ್ರು ಸತ್ಯವಂತರಾಗಿದ್ರು. ಅವ್ರ ಜೀವನದಲ್ಲಿ ಒಂದು ಸರಿ ಸುಳ್ಳು ಹೇಳಿರಲಿಲ್ಲ, ಒಂದು ಸರಿ ತಪ್ಪು ಕಲ್ಪನೆ, ತಪ್ಪು ಭಾವನೆಗಳು ಅವರಲ್ಲಿ ಬಂದಿರಲಿಲ್ಲ. ಅಂತ ಒಂದು ನಿಷ್ಕಪಟ ಶುದ್ಧ ಭಕ್ತರು ಏನಾದರೂ ಅವ್ರು ಹೇಳಿದ್ರು ಅಂತ ಅಂದ್ರೆ ಭಗವಂತ ಅದನ್ನು ನಡೆಸ್ಕೊಡ್ತಾನೆ ಅಂತ. ಸೊ ಅದೇ ರೀತಿ ನಾವು ಭಕ್ತ ಕುಂಬಾರನ ಜೀವನದಲ್ಲಿ ನೋಡ್ಬೋದು, ಸತಿ ಸಕ್ಕುಬಾಯಿನ ಜೀವನದಲ್ಲಿ ನೋಡ್ಬೋದು, ಹಲವಾರು ಭಕ್ತರ ಜೀವನಗಳಲ್ಲಿ ನಾವು ನೋಡ್ಬೋದು. ಅವ್ರು ಏನು ಇಷ್ಟಪಡ್ತಾರೋ ಆ ಭಗವಂತ ಅವರ ಆಸೆಯನ್ನು ನೆರವೇರಿಸ್ಬಿಡ್ತಾನೆ. ಯಾಕಂದ್ರೆ ಶುದ್ಧವಾದ ಹೃದಯ, ನಿಷ್ಕಪಟವಾದ ಹೃದಯ, ಪ್ರಾಮಾಣಿಕತೆ ಇದೆಲ್ಲವೂ ಇದ್ರೆ ಭಗವಂತ ನಮ್ಮ ಪ್ರಾರ್ಥನೆ ಮನ್ನಿಸ್ತಾನೆ ಅನ್ನುವಂಥದ್ದು. ಇದಕ್ಕೆ ಇನ್ನೊಂದು ಕರೋಲರಿ ಏನಪ್ಪಾ ಅಂದ್ರೆ, ಯಾಕೆ ನಾವು ಹಲವಾರು ಬಾರಿ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಿರ್ತೀವಿ, ಹಲವಾರು ಬಾರಿ ಅದನ್ನ ಕೊಡಪ್ಪ ಇದನ್ನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ನಮ್ಮ ಆಸೆಗಳು ಎಷ್ಟೋ ಬಾರಿ ಅದು ಪೂರ್ಣಗೊಳ್ಳೋದಿಲ್ಲ. ಅವಾಗ ಹೇಳ್ತೀವಿ, ನಮ್ಮ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ ಆಯಿತು, ಈ ಪೂಜೆ ಮಾಡಿಸಿ ಏನು ಪ್ರಯೋಜನ ಆಯಿತು, ಭಗವಂತ ನಮ್ಮ ಆಸೆ ನೆರವೇರಿಸಲಿಲ್ಲ, ನಮ್ಮ ಪ್ರಾರ್ಥನೆ ನೆರವೇರಿಸಲಿಲ್ಲ ಅಂತಂದ್ರೆ ಪ್ರಾಯಶಃ ನಮ್ಮಲ್ಲಿ ಅಶುದ್ಧತೆ, ನಿಷ್ಕಪಟತನ ಇಲ್ಲದೆ ಇರೋದ್ರಿಂದ ನಮ್ಮ ಎಲ್ಲ ಪ್ರಾರ್ಥನೆಗಳು ನೆರವೇರುವುದಿಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಅಂದರೆ ಭಗವಂತ ನಮ್ಮ ಪ್ರಾರ್ಥನೆ ನೆರವೇರಿಸಬೇಕಂದ್ರೆ ಅದಕ್ಕೆ ಬೇಕಾಗುವಷ್ಟು ಶುದ್ಧತೆ, ಪ್ರಾಮಾಣಿಕತೆ, ಇಲ್ಲ ಪ್ರಾರ್ಥನೆ, ಇಲ್ಲ ಅದಕ್ಕೆ ಬೇಕಂತ ವ್ರತಗಳನ್ನು, ನಿಯಮಗಳನ್ನು ನಾವು ಇನ್ನೂ ಹೆಚ್ಚೆಚ್ಚು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಯಾಕಂದರೆ ಕರ್ಮಫಲ ದಾತ ತಾನೆ ಭಗವಂತ. ಹಾಗಾಗಿ ಯಾರ್ಯಾರಿಗೂ ನಾವು ಏನೇನೋ ಯೋಚನೆ ಮಾಡಿದಷ್ಟು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಪ್ರಾರ್ಥನೆಗೆ, ಎಲ್ಲ ಪ್ರಾರ್ಥನೆಗಳು ಯಾಕೆ ನೆರವೇರುವುದಿಲ್ಲ ಅಂದರೆ ನಮ್ಮಲ್ಲಿ ಶುದ್ಧತೆಯ ಅಭಾವವಿದೆ, ಪ್ರಾಮಾಣಿಕ ಭಕ್ತಿಯ ಅಭಾವ ಇದೆ, ನಿಷ್ಕಪಟತನದ ಅಭಾವತೆ ಇದೆ. ಹಾಗಾಗಿ ನಮ್ಮ ಎಲ್ಲ ಪ್ರಾರ್ಥನೆಗಳು, ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ನೆರವೇರುವುದಿಲ್ಲ ಅನ್ನೋದಕ್ಕೂ ಕೂಡ ನಮ್ಗಿಲ್ಲೊಂದು ಉತ್ತರ ಸಿಗುತ್ತೆ. ಮತ್ತಿನ್ನೊಂದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾರು ಅಶುದ್ಧರಾಗಿರ್ತಾರೋ, ಯಾರು ಅಧರ್ಮಿಕರಾಗಿರ್ತಾರೋ ಅವ್ರೇನಾದರೂ ಬೋಧನೆ ಮಾಡಿದ್ರೆ ಅದರಿಂದ ಹೆಚ್ಚು ರಿಸಲ್ಟ್ಸು ನಮ್ಗೆ ಸಿಗೋದಿಲ್ಲ, ಹೆಚ್ಚು ಜನರ ಮೇಲೆ ಅದು ಪ್ರಭಾವ ಬೀರುವುದಿಲ್ಲ. ಪ್ರಭಾವ ಬೀರಿದ್ರೂ ಕೂಡ ಅದು ತಾತ್ಕಾಲಿಕವಾಗುತ್ತೆ. ಅವರಿಂದ ಹೆಚ್ಚು ನಾವು ಪ್ರಭಾವವನ್ನು ಧರ್ಮದ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಾಗಿದ್ರೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮತ್ತೆ ಬಾಹ್ಯ ಪೂಜೆ ಆಂತರಿಕ ಪೂಜೆಯ ಸಂಕೇತ ಮಾತ್ರ, ಆಂತರಿಕ ಪೂಜೆಗೆ ಅಂತರಂಗ ಶುದ್ಧಿಯೇ ಮುಖ್ಯ ಅಂತೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಸೊ ಬಾಹ್ಯ ಪೂಜೆ, ಆಂತರಿಕ ಪೂಜೆ. ಬಾಹ್ಯ ಪೂಜೆಯಲ್ಲಿ ಏನೋ ಪಾದ್ಯಾರ್ಗೆ, ಆಚಮನ, ಪುನರಾಚಮನೀಯ, ಸ್ನಾನೀಯ, ಗಂಧ, ತೈಲ ಇತ್ಯಾದಿಗಳನ್ನೆಲ್ಲ ನಾವೇನು ಷೋಡಶೋಪಚಾರದಲ್ಲಿ, ದಶೋಪಚಾರ, ಪಂಚೋಪಚಾರ ಪೂಜೆಗಳಲ್ಲಿ ಒಂದೊಂದನ್ನೇ ಧೂಪ ನೈವೇದ್ಯಗಳನ್ನು ಒಂದೊಂದೇ ಮಾಡ್ತೀವೋ, ಅದೇ ರೀತಿ ನಾವು ಮಾನಸಿಕ ಪೂಜೆಯನ್ನು ಕೂಡ ಮಾಡ್ಬೋದು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಭಗವಂತನ ಒಂದು ಆಸನವನ್ನು ಕೊಟ್ಟಿದ್ದೀವಿ, ಕುತ್ಕೊಂಡಿದ್ದಾನೆ, ಅವನ ಸ್ವಾಗತ ಮಾಡಿದ್ವಿ, ಅವನ ಕಾಲನ್ನು ತೊಳೆದ್ವಿ. ನಾವು ಹೇಗೆ ಹಿಂದಿನ ಕಾಲದಲ್ಲಿ ಯಾರು ಗೆಸ್ಟ್ ಬಂದರೆ ಕಾಲು ತೊಳಿತಾ ಇದ್ವಿ ಮುಂಚೆ, ಅದೇ ಥರ ಕಾಲನ್ನು ತೊಳೆದ್ವಿ. ಅವನಿಗೆ ಮಧುಪರ್ಕ ಹಾಕೊಂಡು, ಮಧುಪರ್ಕ ಅಂತ ಅಂದರೆ ನಾವು ಯಾರಾದರೂ ಗೆಸ್ಟ್ ಬಂದರೆ ಕಾಫಿ ಬೇಕೋ, ಟೀ ಬೇಕೋ, ಸ್ನ್ಯಾಕ್ಸ್ ಬೇಕು ನಾವು ಕೇಳ್ತೀವಲ್ಲ, ಅದನ್ನೇ ಮಧುಪರ್ಕ ಅಂತ ಹೇಳೋದು. ಸೊ ಆ ಥರ ಒಂದು ಮಧುಪರ್ಕವನ್ನು ಕೊಟ್ವಿ, ಅವನಿಗೆ ಸ್ನಾನ ಮಾಡಿಸಿದ್ವಿ, ಮತ್ತು ಅವ್ನಿಗೆ ಹೊಸ ಬಟ್ಟೆಯನ್ನು ಕೊಟ್ವಿ, ಗಂಧ ಚಂದನಗಳನ್ನು ಹಚ್ಚಿದ್ವಿ, ಕುಂಕುಮ ಅರಿಶಿಣಗಳನ್ನು ಕೊಟ್ವಿ, ಸುಗಂಧ ಭರಿತವಾದ ದ್ರವ್ಯಗಳಿಂದ ಅವನಿಗೆ ಅಲಂಕಾರವನ್ನು ಮಾಡಿದ್ವಿ, ಹೂವು ಹಣ್ಣುಗಳನ್ನ ನಾವೇನು ಬಾಹ್ಯ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಆಂತರಿಕವಾಗಿ ಕೂಡ ನಮ್ಮ ಇಷ್ಟ ದೇವರಿಗೆ, ನಮ್ಮ ಮನೆ ದೇವರಿಗೆ, ನಮ್ಮ ಕುಲದೇವರಿಗೂ ಕೂಡ ಮಾಡ್ಬೋದು. ಆ ಬಾಹ್ಯ ಪೂಜೆಗೆ ಆಂತರಿಕ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಆಂತರಿಕ ಪೂಜೆ ಹೆಚ್ಚೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೋ ಅವರು ಅದನ್ನು ಮಾಡ್ಬೋದು, ಅದು ಶ್ರೇಷ್ಠವಾದದ್ದು ಕೂಡ. ಬಾಹ್ಯ ಪೂಜೆ ಆಂತರಿಕ ಪೂಜೆ ಸಂಕೇತ ಅಂತ ಹೇಳ್ತಾರೆ. ಹಾಗೆ ನಮಗೆ ಆಂತರಿಕ ಪೂಜೆ ಒಂದೇ ಮಾಡಿದ್ರೆ ಸಾಕೆ, ಬಾಹ್ಯ ಪೂಜೆ ಮಾಡಬೇಕಾಗಿಲ್ವೇ ಅಂತ ಪ್ರಶ್ನೆ ಏನಾದರೂ ಬಂದರೆ ಮಾಡಬೇಕಾಗೂ ಇಲ್ಲ, ಮಾಡಿದ್ರೂ ತಪ್ಪಿಲ್ಲ. ಯಾಕಂದ್ರೆ ನಮ್ಗೆ ಆಂತರಿಕ ಪೂಜೆಯಲ್ಲಿ ಹೆಚ್ಚು ವಿಶ್ವಾಸ, ಬಾಹ್ಯ ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ಅನ್ಸಿದ್ರೆ ನಮ್ಗೆ ಅದ್ರಲ್ಲಿ ಹೆಚ್ಚು ವಿಶ್ವಾಸ ಇಲ್ಲ ಅಂದರೆ ಆಂತರಿಕ ಪೂಜೆನೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಬಾಹ್ಯ ಪೂಜೆನೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡದಿದ್ರೆ ಏನಾಗುತ್ತೇನೋ ಅಂತ ನಮಗೆ ಅಳುಕೇನಾದರೂ ಇದ್ದರೆ ಬಾಹ್ಯ ಪೂಜೆನೂ ಮಾಡಿ, ಆಂತರಿಕ ಪೂಜೆಯನ್ನು ಮಾಡಿ. ಆಂತರಿಕ ಪೂಜೆ ಶ್ರೇಷ್ಠ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಾಗಿ ಈ ಭಾವನೆಗಳಿಲ್ಲ ಅಂದರೆ, ಪರಿಶುದ್ಧತೆ ಇಲ್ಲ ಅಂತ ಅಂದರೆ, ನಿಜವಾದ ಪೂಜೆಗಳ ಹಿಂದೆ ಇರುವಂತಹ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ವಲ್ಲ, ಶುದ್ಧತೆ, ಪ್ರಾಮಾಣಿಕತೆ ಇರ್ಬೋದು, ಇಲ್ಲ ಭಕ್ತಿ ಇರ್ಬೋದು, ಇದೆಲ್ಲವೂ ಇಲ್ಲದೆ ಬರೀ ನಾವು ಬಾಯಿ ಆಡಂಬರಗಳಿಗೋಸ್ಕರ, ಹೆಸರು ಕೀರ್ತಿಗೋಸ್ಕರ ನಾವು ಪೂಜೆಯನ್ನು ಮಾಡಿದ್ರೆ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಅನ್ನುವಂಥ ದೃಷ್ಟಿಕೋನದಲ್ಲಿ ಅವರು ಸ್ವಾಮೀಜಿ ಹೇಳ್ತಿದ್ದಾರೆ. ಏನೋ ಇದಿಲ್ಲದೆ ಬರಿಯ ಬಾಹ್ಯ ಪೂಜೆ ಇಂದ ಪ್ರಯೋಜನವಿಲ್ಲ. ಬಾಹ್ಯ ಪೂಜೆಯಿಂದ ಪ್ರಯೋಜನಗಳಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಸ್ವಾಮಿಗಳ ನೀವು ಸ್ವಾಮಿ ವಿವೇಕಾನಂದ ಅನುಯಾಯಿಗಳಾಗಿ ನೀವು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಲ್ಲ,
ಮಾಡ್ತಿರಲ್ಲ ನಿಮ್ಮ ಆಶ್ರಮದಲ್ಲಿ ಮಠದಲ್ಲಿ ಅಂತ ಕೇಳಿದ್ರೆ ಅವ್ರ ಅರ್ಥ ಹೇಳ್ತಿರೋದು ಏನಪ್ಪ ಅಂದರೆ ಬಾಹ್ಯ ಪೂಜೆಗಳು ಯಾವಾಗ ಪ್ರಯೋಜನ ಅಂದರೆ ನಿಷ್ಕಪ ಶುದ್ಧತೆ ಪ್ರಾಮಾಣಿಕತೆ ಇಲ್ಲ ಅಂತ ಅಂದಾಗ, ನಿಮ್ಮಲ್ಲಿ ಭಕ್ತಿ ಇಲ್ಲ ಅಂದಾಗ ಬರೇ ಬಾಹ್ಯ ಆಡಂಬರಗಳಿಂದ ಹೆಚ್ಚು ನಿಮ್ಗೆ ಉಪಯೋಗ ಆಗೋದಿಲ್ಲ ಅಂತ. ಶುದ್ಧತೆ ಭಕ್ತಿ ಇದ್ದಾಗ ನಿಮಗೆ ಅದರಿಂದ ಪ್ರಯೋಜನ, ಅಧಿಕ ಫಲ ಸಿಗುತ್ತೆ. ಹಾಗೆ ನನ್ನಲ್ಲಿ ಭಕ್ತಿ ಇಲ್ಲ, ನನ್ನಲ್ಲಿ ಶ್ರದ್ಧೆ ಇಲ್ಲ, ಆದ್ರೆ ನಂಗೆ ಪೂಜೆ ಮಾಡಬೇಕು ಅಂತ ಆಸೆ ಇದೆ, ನಾನು ಬಾಹ್ಯ ಪೂಜೆಯನ್ನು ಮಾಡಿದಾಗ ನನಗೆ ಒಳ್ಳೇದಾಗಲ್ವಾ, ನನಗೆ ಅದರಿಂದ ಪ್ರಯೋಜನ ಇಲ್ಲ ಅಂದರೆ ಗ್ಯಾರಂಟಿ ಒಳ್ಳೇದಾಗುತ್ತೆ, ಅದರಿಂದ ತುಂಬ ಫಲ ಸಿಗಲ್ಲ, ಸ್ವಲ್ಪ ಫಲ ಸಿಗುತ್ತೆ ಅಂತೇಳಿ. ಅದಕ್ಕೆ ಶ್ರೀಮಾತಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರೋ ಒಬ್ರು ಕೇಳ್ತಾರೆ, ನಮಗೆ ಜಪ ಏನೋ ಮಾಡಬೇಕು ಅಂತ ಆಸೆ ಇದೆ, ಜಪ ಮಾಡಬೇಕು, ನಮಗೆ ಭಾವನೆ ಬರ್ತಾ ಇಲ್ಲ, ಪ್ರೀತಿ ಬರ್ತಾ ಇಲ್ಲ, ಶ್ರದ್ಧೆ ಬರ್ತಿಲ್ಲ, ಮಾಡಬೇಕು ಅಂತ ಒಳಗಡೆಯಿಂದ ನಮಗೆ ಸ್ಫೂರ್ತಿ ಬರ್ತಾ ಇಲ್ಲ. ಸೊ ಅಂಥ ಜಪದಿಂದ ಯಾಂತ್ರಿಕವಾಗಿ ಜಪ ಮಾಡಿದ್ರೆ ಏನು ಪ್ರಯೋಜನ, ಸೊ ಹಂಗಾಗಿ ಮಾಡಬಾರ್ದಲ್ವಾ ಅಂತೇಳಿ ಶ್ರೀಮಾತೆಯವರನ್ನು, ಮಹಾಮಾತೆ ಶ್ರೀ ಶಾರದಾ ದೇವಿಯರನ್ನು ಒಬ್ಬ ಭಕ್ತ ಕೇಳ್ತಾನೆ. ಆವಾಗ ಹೇಳ್ತಾರೆ ಶ್ರೀಮಾತೆಯವರು, ನೋಡಪ್ಪ, ನೀರಿಗೆ ನೀನು ಬಿದ್ದರೂ ಅಷ್ಟೇ, ಇನ್ನೊಬ್ರು ನೂಕುದ್ರೂ ಅಷ್ಟೇ, ನೀನು ನೀರಲ್ಲಿ ಬಿದ್ದರೆ ನಿನ್ನ ಬಟ್ಟೆ ನೆಂದೇ ನಿಂತದೆ, ನೀನು ನೆಂದೇ ನಿಂತೀಯ. ಅದೇ ರೀತಿ ನೀನೇ ಬಿದ್ದಾಗ ನೀನು ಅದನ್ನು ಆಸ್ವಾದಿಸ್ತೀಯ, ಆನಂದಿಸ್ತೀಯ, ಇನ್ನೊಬ್ರು ನುಗ್ಗಿದಾಗ ನೀನು ಪರಿತಪಿಸ್ತೀಯ, ಬೇಜಾರು ಮಾಡ್ಕೊಳ್ತೀಯ. ಸೊ ಅದೇ ರೀತಿ ನೀನು ಬಿದ್ದರೂ ಅಷ್ಟೇ, ಇಲ್ಲ ಯಾರು ನೂಕಿದ್ರೂ ಅಷ್ಟೇ, ನಿನ್ನ ಬಟ್ಟೆ ಹೇಗೆ ನೆನೀತದೋ ಅದೇ ರೀತಿ ನೀನು ಇಷ್ಟಪಟ್ಟು ಮಾಡಿದ್ರು ಅಂದರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಭಾವನಾತ್ಮಕವಾಗಿ ಇಷ್ಟಪಟ್ಟು ಮಾಡಿದಾಗ ನಿನಗೆ ಹೆಚ್ಚೆಚ್ಚು ಫಲ ಸಿಗುತ್ತೆ, ಹೆಚ್ಚೆಚ್ಚು ಆಧ್ಯಾತ್ಮಿಕವಾಗಿ ಮುಂದುವರಿತೀಯ. ಅದೇ ನೀನು ಯಾಂತ್ರಿಕವಾಗಿ ಮಾಡ್ತಿದ್ರೆ ನಿನಗೆ ಸ್ವಲ್ಪ ಫಲ ಸಿಗುತ್ತೆ, ಆದರೆ ನಿನಗೆ ಅಧಿಕ ಫಲ ಸಿಗೋದಿಲ್ಲ, ನಿನಗೆ ಬೇಕಾದಂಥ ಆಧ್ಯಾತ್ಮಿಕವಾದ ಮುಂದುವರಿಕೆ ನಿನಗೆ ಸಿಗೋದಿಲ್ಲ. ಆದರೆ ಹಾಗಂತೇಳಿ ನಮ್ಮಲ್ಲಿ ಭಾವನೆಯೇ ಇಲ್ಲ, ನಮ್ಮಲ್ಲಿ ಭಕ್ತಿಯೇ ಇಲ್ಲ ಅಂಥೇಳಿ ನಾವು ಜಪವನ್ನು ಮಾಡದೇ ಇರೋದು, ಧ್ಯಾನವನ್ನು ಮಾಡದೇ ಇರೋದು ತಪ್ಪಾಗುತ್ತೆ. ನಮಗೆ ಭಕ್ತಿ ಇರಲಿ ಬಿಡಲಿ, ಶ್ರದ್ಧೆ ಇರಲಿ ಬಿಡಲಿ, ಆ ಟೈಮಲ್ಲಿ ಭಾವನೆ ಇರಲಿ ಬಿಡಲಿ, ಇಷ್ಟ ಇರಲಿ ಬಿಡಲಿ, ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಮಾಡ್ಕೊಂಡು ಹೋಗ್ತಾ ಒಂದು ಹಂತದಲ್ಲಿ ಅದು ಸಂಸ್ಕಾರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತೆ. ಮತ್ತು ಸಂಸ್ಕಾರಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗೆ ನಮ್ಮ ಚಾರಿತ್ರ್ಯ ನಿರ್ಮಾಣವಾಗುತ್ತೆ. ಆಮೇಲೆ ಬರ್ತಾ 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 ಕೊನೆಗೆ ನಮ್ಮಲ್ಲಿ ನಿಜವಾದ ಶುದ್ಧವಾದ ಜೀವನ, ಶುದ್ಧವಾದ ಮನಸ್ಸು, ಶುದ್ಧವಾದ ಆಲೋಚನೆಗಳು ಬರ್ತಾ ಇರುತ್ತೆ. ಅದಕ್ಕೆ ಈ ರೀತಿಯಾದ ಯಾಂತ್ರಿಕ ಪೂಜೆಯು ಕೂಡ ತಕ್ಕ ಮಟ್ಟಿಗೆ ಸಹಾಯ ಆಗುತ್ತೆ ಅಂತೇಳಿ ಶ್ರೀಮಾತೆಯವರು ಹೇಳ್ತಾರೆ. ಸೊ ಬರೇ ಯಾಂತ್ರಿಕ ಪೂಜೆಯನ್ನು ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಭಾವನೆಗಳು, ಪರಿಶುದ್ಧತೆ, ಭಕ್ತಿ ಎಲ್ಲವೂ ಸೇರ್ಕೋಬೇಕು ಅನ್ನುವಂಥ ದೃಷ್ಟಿಕೋನ ಮಾತ್ರ, ಬರಿಯ ಬಾಹ್ಯ ಪೂಜೆಯಿಂದ ಪ್ರಯೋಜನವಿಲ್ಲ ಅನ್ನುವಂಥದ್ದನ್ನು ಸ್ವಾಮೀಜಿ ಹೇಳ್ತಿದ್ದಾರೆ. ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ನಿಮ್ಮನ್ನೆಲ್ಲ ನೋಡಿ ಸ್ವಾಮೀಜಿ ಹೇಳ್ತಿದ್ದಾರೆ ಆಗಲೇ 120 ವರ್ಷದಿಂದನೇ, ಕಲಿಯುಗದಲ್ಲಿ ಜನರು ಬಹಳ ಕೆಟ್ಟು ಹೋಗಿದ್ದಾರೆ. ಜನ ಕೆಟ್ಟೋಗಿದ್ರಿಂದ ಅರ್ಥ ಏನಪ್ಪ ಅಂದರೆ, ನಾವು ಮಾನಸಿಕವಾಗಿ ಕೆಳಗಿಳಿತಾ ಇದ್ದೀವಿ, ಭಾವನಾತ್ಮಕವಾಗಿ ನಾವು ಕೆಳಗಿಳಿತಾ ಇದ್ದೀವಿ. ಯಾಕೆ ಇವತ್ತು ಲಂಚ ಬ್ರೈಬ್ ಅಂತ ಹೇಳ್ತೀವಿ, ಕರಪ್ಷನ್ ಅಂತ ಹೇಳಿ ಜಾಸ್ತಿ ಆಗಿದೆ? ಯಾಕಂದರೆ ನಮ್ಮಲ್ಲಿ ಆಸೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಆಸೆಗಳಿಗೆ ಅದೊಂದು ಲಗಾಮ ಇಲ್ಲದೆ ಆಗ್ತಾ ಇದೆ. ನಾನು ಚೆನ್ನಾಗಿರಬೇಕು ಸರಿ, ನನಗೊಂದು ಮನೆ ಇರಬೇಕು ಸರಿ, ನನಗೊಂದು ಕಾರ್ ಇರಬೇಕು ಸರಿ, ಆದರೆ ಯಾವ ರೀತಿಯಲ್ಲಿ ಹೇಗಾದರೂ ಸರಿ, ಇನ್ನೊಬ್ರು ತಲೆ ಹೊಡೆದು ಸರಿ, ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಆದರೂ ಸರಿ, ನಾನೊಂದು ಕಾರ್ ಇಟ್ಕೋಬೇಕು, ನಾನೊಂದು ಬಂಗ್ಲೆ ಇಟ್ಕೋಬೇಕು, ನನ್ನ ATM ಕಾರ್ಡಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರಬೇಕು ಅಂತ ಹೇಳ್ತಿದ್ದೀವಲ್ಲ, ಇದಕ್ಕೆ ನಾವು ಬ್ರೈಬ್. ಯಾಕೆ ನಮ್ಮ ಆಸೆಗಳನ್ನು ನಾವು ಒಂದು ಲಗಾಮ ಇಲ್ಲದೆ ಇರೋದ್ರಿಂದನೇ ಇವತ್ತು ನಮ್ಮ ಮನಸ್ಸು ವೀಕ್ ಆಗಿದೆ, ನಮ್ಮ ಭಾವನೆಗಳು ವೀಕ್ ಆಗಿದೆ, ನಮ್ಮ ಬೌದ್ಧಿಕ ಚಿಂತನೆಗಳು ಮಸ್ಕಾಗಿದೆ. ಹಾಗಾಗಿ ಈ ಬ್ರೈಬು, ಕರಪ್ಷನ್ ಇತ್ಯಾದಿಗಳೆಲ್ಲ ಬರ್ತಾ ಇರೋದು. ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಜನ ಕೆಟ್ಟು ಹೋಗ್ತಿದ್ದಾರೆ ಅಂದರೆ ನಾವು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನಸ್ಸನ್ನು ನಾವು ನಿಗ್ರಹದಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ನಮ್ಮ ಆಸೆಗಳಿಗೆ ಲಗಾಮ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾವು ಸರಿ ಯಾವುದು ತಪ್ಪು ಯಾವುದು ಅಂತ ನಮಗೆ ಗೊತ್ತಿದೆ, ಅದು ಸರಿ ಅದನ್ನು ಮಾಡ್ಲಿಕ್ಕಾಗ್ತಿಲ್ಲ, ತಪ್ಪನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ ಅನ್ನುವಂಥ ದೃಷ್ಟಿಕೋನದಲ್ಲಿ ಸ್ವಾಮೀಜಿ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಈಗಾಗಲೇ ಯಾಕೆ ನಾವು ತಪ್ಪು ಭಾವನೆಗಳಿಂದ, ತಪ್ಪು ಇದರಿಂದ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ರ್ಯಾಷನೇಲಿ ಅದನ್ನು ಕೊಡ್ತಾ ಇದ್ದಾರೆ. ಏನು? ಎಂತಹ ಮಹಾಪಾತಕ ಮಾಡಿದರೂ ಪುಣ್ಯ ಸ್ಥಳಕ್ಕೆ ಹೋದರೆ ದೇವರು ತಮ್ಮ ಪಾತಕವನ್ನು ಕ್ಷಮಿಸುವನೆಂದು ಭಾವಿಸುತ್ತಾರೆ ಅನೇಕರು. ಅಶುದ್ಧ ಮನಸ್ಸಿನಿಂದ ದೇವಸ್ಥಾನಕ್ಕೆ ಹೋದರೆ ತನ್ನಲ್ಲಿರುವ ಪಾಪದ ಮೊತ್ತಕ್ಕೆ ಮತ್ತಷ್ಟನ್ನು ಸೇರಿಸಿಕೊಳ್ಳುತ್ತಾನೆ. ಮನೆಗೆ ಹೋಗುವಾಗ ಹಿಂದೆ ಇರುವುದಕ್ಕಿಂತ ಹೆಚ್ಚು ಹೀನನಾಗಿರ್ತಾನೆ, ಪಾಪಿಯಾಗಿರ್ತಾನೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ದೇವಸ್ಥಾನಗಳೆಲ್ಲ ಏನಪ್ಪ ಅಂದರೆ ಈ ಎನರ್ಜಿ ಸೆಂಟರ್ಸ್ ಇದ್ದಂಗೆ. ಎನರ್ಜಿ ಸೆಂಟರ್ ಯಾವ ಥರ ಎನರ್ಜಿ ಸೆಂಟರ್ ಅಂದರೆ, ನಮ್ಮಲ್ಲಿ ಏನಿದೆಯೋ ಅದು ನಮ್ಮನ್ನು ಜಾಸ್ತಿ ಮಾಡುತ್ತೆ, ನಮ್ಮಲ್ಲಿ ಏನಿದೆಯೋ ಅದು ನಮ್ಮನ್ನು ಇದನ್ನು ಜಾಸ್ತಿ ಮಾಡುತ್ತೆ. ಪ್ರಿಸಮ್ ಥರ, ಪ್ರಿಸಮ್ ಯಾವುದೋ ಒಂದು ವಸ್ತುವಿನ ಮುಂದೆ ಇಟ್ಟರೆ ಆ ವಸ್ತುವಿನ ಬಣ್ಣವನ್ನೇ ಈ ಪ್ರಿಸಮ್ ತಗೊಳುತ್ತೆ. ಅದೇ ರೀತಿ ಈ ದೇವಸ್ಥಾನ ಒಂದು ಎನರ್ಜಿ ಸೆಂಟರ್ ಇದ್ದಂಗೆ, ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ನಾವು ಯಾವ ಭಾವನೆಗಳಿಂದ ಹೋಗ್ತೀವೋ ಆ ಭಾವನೆಗಳು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನಾದರೂ ಅಶುದ್ಧವಾದ ಭಾವನೆಗಳಿಂದ, ಅಶುದ್ಧವಾದ ಚಿಂತನೆ ನಾವೇನಾದರೂ ಅಲ್ಲಿ ಹೋದ್ವಿ ಅಂದರೆ ಅದು ಇಮ್ಮಡಿಗೊಳ್ಳುತ್ತೆ, 100 ಮಡಿಗೊಳ್ಳುತ್ತೆ, 1000 ಮಡಿಗೊಳ್ಳುತ್ತೆ. ಹಾಗಾಗಿ ನಾವು ತಪ್ಪು ಚಿಂತನೆಗಳನ್ನು, ತಪ್ಪು ಭಾವನೆಗಳಿಂದ, ಅಶುದ್ಧ ಭಾವನೆಗಳಿಂದ, ಪಾಪ ಭಾವನೆಗಳಿಂದ, ಚಿಂತನೆಗಳಿಂದ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥದ್ದಕ್ಕೆ ಯಾಕೆ ಕಾರಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಕೊಡ್ತಿದ್ದಾರೆ. ಈ ರೀತಿಯಾಗಿ ನಾವು ಅಶುದ್ಧವಾದ ಭಾವನೆಗಳಿಂದ ದೇವಸ್ಥಾನಕ್ಕೆ ಏನಾದರೂ ಹೋದ್ವಿ ಅಂದರೆ ನಮ್ಮ ಅಶುದ್ಧ ಭಾವನೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಪಾಪಿ ಇದ್ರೆ ಇನ್ನೊಬ್ಬ ಮಹಾಪಾಪಿ ಆಗ್ತೀನಿ ಅಂತ. ಹಾಗೆ ನಾವು ಅಶುದ್ಧವನ್ನು ಮಾಡಿದ್ದೀವಿ, ತಪ್ಪನ್ನು ಮಾಡಿದ್ದೀವಿ, ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು, ಹೋಗಬಾರ್ದು ಅಂತ ಕೇಳಿದ್ರೆ, ನಾನು ಪಾಪ ಕೆಲಸ ಮಾಡಿದರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಿಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಿ ಪಾಪ ಕೆಲಸ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋಗುವಾಗ ಶುದ್ಧವಾದ ಮನಸ್ಸಿನಿಂದ, ಶುದ್ಧವಾದ ಚಿಂತನೆಗಳಿಂದ ಹೋಗಬೇಕು. ಹೇ ಭಗವಂತ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ
ನಾನು ತಪ್ಪು ಕೆಲಸಗಳನ್ನು ಮಾಡಿದ್ದೇನೆ, ಪಾಪ ಕೆಲಸಗಳನ್ನು ಮಾಡಿದ್ದೇನೆ, ದಯವಿಟ್ಟು ಇದನ್ನು ಕಡಿಮೆ ಮಾಡಿಸು, ನಾನು ಶುದ್ಧವಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಅದನ್ನು ಕೆಲಸ ಸಾಧ್ಯ ಆಗ್ತಿಲ್ಲ, ದಯವಿಟ್ಟು ನಿನ್ನ ಕೃಪೆಯನ್ನು ಮಾಡು, ನಾನು ಒಳ್ಳೆ ವ್ಯಕ್ತಿ ಆಗಬೇಕು, ನಾನೊಬ್ಬ ಜೆಂಟ್ಲ್ಮ್ಯಾನ್ ಆಗಬೇಕು, ನಾನೊಬ್ಬ ಜೆಂಟ್ಲ್ ವುಮನ್ ಆಗಬೇಕು ಅಂತೇಳಿ ಅವನ ಹತ್ರ ಪ್ರಾರ್ಥನೆ ಮಾಡಿ ನಾನು ಒಳ್ಳೆಯವನಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯವನಾಗುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ಆವಾಗ ನಾವು ತಪ್ಪು ಕೆಲಸಗಳನ್ನು ಮಾಡಿದ್ದು ಮಹಾಪಾತಗಳನ್ನು ಮಾಡಿದ್ರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದೇ ಮಾಡ್ತಾ ಅದನ್ನು ಹೋಗಿ ಅಲ್ಲೋಗಿ ಇನ್ನೂ ಏನೋ ನಾವು ಜಾಸ್ತಿ ಮಾಡೋಕೆ ಏನಾದರೂ ಹೋದ್ವಿ ಅಂದರೆ ಸರಿಯಾದ ಭಾವನೆಗಳಿಲ್ಲದೆ ಇದ್ದರೆ ಅವಾಗ ನಮ್ಗೆ ಇನ್ನೂ ಅದು ಹೆಚ್ಚು ಮಾಡುತ್ತೆ, ನಾವು ಇನ್ನೂ ಹೆಚ್ಚು ಪಾಪವನ್ನು ಎಸಗದಂಗೆ ಆಗುತ್ತೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವ ಭಾವನೆಯಲ್ಲಿ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ನಮಗೆ ಸ್ವಾಮಿ ವಿವೇಕಾನಂದರು ರಾಮೇಶ್ವರದ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಉಲ್ಲೇಖವನ್ನು ನಾವು ಮಾಡ್ತಾ ಇದ್ದಾರೆ. ಅದನ್ನು ಒಂದು ನಿಮಿತ್ತವನ್ನಾಗಿ ಇಟ್ಕೊಂಡು ನಾವು ದೇವಸ್ಥಾನಗಳಿಗೆ ಹೇಗೆ ಹೋಗಬೇಕು ಹೇಗೆ ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ತೀರ್ಥವೆಂದರೆ ಪವಿತ್ರ ವಸ್ತುಗಳು ಇರುವ ಸ್ಥಳ, ಮಹಾತ್ಮರು ಇರುವ ಸ್ಥಳ ಅಂತ ಸ್ವಾಮಿ ವಿವೇಕಾನಂದ. ಏನು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ, ಅಲ್ಲೇನೋ ಹೋದರೆ ಒಳ್ಳೇದಾಗತ್ತಂತೆ, ಅಲ್ಲಿ ಹೋದ್ರೆ ನಮ್ಮ ಕಾಯಿಲೆ ಕಸಾಲೆಗಳು ಇದಾಗತ್ತಂತೆ, ಆದರೆ ಅಲ್ಲಂದ್ರೆ ಪವಿತ್ರವಾದ ವಸ್ತುಗಳಿರುವಂಥ ಸ್ಥಳ, ಮಹಾತ್ಮರು ಇದ್ದಂಥ ಸ್ಥಳ, ಭಗವಂತನ ಆವಿರ್ಭಾವ ಭಗವಂತನ ಆವಿರ್ಭಾವ ಹೆಚ್ಚು ಇರುವಂಥ ಸ್ಥಳ ಅನ್ನುವಂಥದ್ದನ್ನು ತೀರ್ಥಕ್ಷೇತ್ರ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಸೊ ಸಾಧು ಸಂತರು ಇದ್ದು ಜೀವನ ಮಾಡಿ ತಪಸ್ಸು ಮಾಡಿ ಹೋದಂಥ ಜನ, ಇಲ್ಲ ಯಾರೋ ಮಹಾತ್ಮರು ಯಾರೋ ಭಕ್ತರು ಅಲ್ಲಿ ತಪಸ್ಸನ್ನು ಮಾಡಿ ಭಗವಂತನ ಒಲಿಸ್ಕೊಂಡಂಥ ಸ್ಥಳ, ಇಲ್ಲ ಭಗವಂತನ ಆವಿರ್ಭಾವ ಅಲ್ಲಿ ಹೆಚ್ಚು ಆಗಿದೆ, ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಅಲ್ಲಿ ಭಗವಂತನ ಆವಿರ್ಭಾವ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗಿದೆ, ಅಂತಹ ಜಾಗಗಳನ್ನೇ ನಾವು ದೇವಸ್ಥಾನ ಅಂತ ಕರೆಯೋದು, ಅಂತಹ ಜಾಗಗಳನ್ನೇ ನಾವು ತೀರ್ಥಕ್ಷೇತ್ರಗಳು ಅಂತ ಕರೆಯೋದು. ಸೊ ಅಂತೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಈ ತೀರ್ಥಕ್ಷೇತ್ರಗಳು ಹೇಗಾಯಿತು? ಭಗವಂತನ ಆವಿರ್ಭಾವದಿಂದ, ತಪಸ್ವಿಗಳ ತಪಸ್ಸಿನಿಂದ, ಋಷಿಮುನಿಗಳ ಜೀವನದಿಂದ, ಋಷಿಮುನಿಗಳಲ್ಲಿ ನೆಲೆಸಿದ್ರಿಂದ, ಸಾಧು ಸಂತರು ಮಹಾತ್ಮರು ನೆಲೆಸಿದ್ರಿಂದ ಈ ತೀರ್ಥ ಸ್ಥಳ ಉಂಟಾಯಿತು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಭಾಗವತದಲ್ಲಿ ನಮಗೊಂದು ಉಲ್ಲೇಖ ಸಿಗುತ್ತೆ. ಏನಪ್ಪಾ ಅಂತಂದ್ರೆ, ಭವದ್ವಿಧ ಭಗವತಾಹ ತೀರ್ಥಭೂತಾಹ ಸ್ವಯಂ ವಿಭೋಹೋ ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾಭೃತಾಹ. ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನು ಯುಧಿಷ್ಠಿರ ಹೇಳ್ತಾನೆ ವಿದುರನ ಹತ್ರ ಮಾತಾಡುವಂತ, ನಿಮ್ಮಂತಹ ಭಕ್ತರು ಅಂದ್ರೆ ಭಕ್ತರು ಎಲ್ಲೆಲ್ಲಿ ಇರ್ತಾರೋ ಅದೇ ಸ್ವಯಂ ತೀರ್ಥಸ್ಥಾನ ಇದ್ದಂತೆ. ನೀವು ತೀರ್ಥಸ್ಥಾನಗಳನ್ನು ಪರಿಶುದ್ಧಗೊಳಿಸುತ್ತೀರಾ, ನಿಮ್ಮನ್ನು ಭೇಟಿಯಾಗುವುದು ನಿಮ್ಮಂಥ ಭಕ್ತರನ್ನು ಅಥವಾ ಜ್ಞಾನಿಗಳನ್ನು ಭೇಟಿ ಮಾಡುವುದೇ ತೀರ್ಥಸ್ಥಾನಗಳಿಗೆ ಹೋದಂತೆ ಅಂತೇಳಿ ಧರ್ಮರಾಯ ಯುಧಿಷ್ಠಿರ ವಿದುರನ ಹತ್ರ ಮಾತಾಡ್ತಾನೆ. ಅಂದ್ರೆ ಭಕ್ತರು ಅನೇಕ ಅತ್ಯುತ್ತಮ ಭಕ್ತರು ಇರುವಂತಹ ಜಾಗವೇ ಅದು. ಉದಾಹರಣೆಗೆ ಪಂಡ್ರಾಪುರ, ಅಲ್ಲಿ ಸತ್ಯ ಸಕ್ಕುಬಾಯಿ ಬಂದರು, ನಾಮದೇವ್ ಬಂದ, ಭಕ್ತ ಕುಂಬಾರ ಬಂದ, ಹಲವಾರು ಅಸಂಖ್ಯ ಭಕ್ತರು ಬಂದು ಹೋದ್ರು. ಭಗವಂತನ ಆವಿರ್ಭಾವ ಅಲ್ಲಿ ಇರೋದ್ರಿಂದ ಅದನ್ನ ನಾವು ತೀರ್ಥಕ್ಷೇತ್ರ ಅಂತ ಕರಿತೀವಿ. ಯಾಕೆ? ಸಾಧು ಸಂತರು ಮಹಾತ್ಮರು ಅವರು ಹೋಗಿ ಆ ಪುಣ್ಯವನ್ನು ಅಲ್ಲಿರುವಂಥ ಭಗವಂತ ಆವಿರ್ಭಾವನ ಹೆಚ್ಚು ಮಾಡ್ತಿದ್ದಾರೆ. ಆದರೆ ನೀವು ಸಾಮಾನ್ಯ ಜನರು ಏನು ಮಾಡ್ತೀವಿ, ನಾವಲ್ಲಿ ಹೋಗಿ ಹೆಚ್ಚೆಚ್ಚು ಪಾಪಗಳನ್ನು ತೊಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಅಲ್ಲಿರುವಂಥ ಪವಿತ್ರ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇರ್ತೀವಿ. ಸಾಧು ಸಂತರು ಮಹಾತ್ಮರು ಬಂದಷ್ಟು ಅದರ ಪಾವಿತ್ರತೆ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿ ಸಾಧು ಸಂತರು ಇರ್ತಾರೋ ಆ ಜಾಗ ತೀರ್ಥಸ್ಥಾನ ಇದ್ದಂತೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಚೆನ್ನೈಲಿ ಬಂದಾಗ ವಿವೇಕಾನಂದರು ಇಲ್ಲ ಐಸ್ ಹೌಸ್ ಇತ್ತು, ಅಲ್ಲಿ ಇದ್ದು ಹೋದ್ರು. ಇವತ್ತು ಅದನ್ನು ನಮಗೊಂದು ತೀರ್ಥಕ್ಷೇತ್ರವಾಗಿದೆ, ತೀರ್ಥಸ್ಥಾನವಾಗಿದೆ. ಯಾಕೆ? ಸ್ವಾಮಿ ವಿವೇಕಾನಂದರಲ್ಲಿ ಒಂದು ವಾರದವರೆಗೂ ಇದ್ರು. ಅದೇ ರೀತಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇದ್ರು. ಆ ದಕ್ಷಿಣೇಶ್ವರದಲ್ಲಿ ಕಾಳಿಯ ದೇವಸ್ಥಾನ ಇದೆ, ರಾಧಾಕಾಂತನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಅದೊಂದು ಪವಿತ್ರ ಕ್ಷೇತ್ರ. ಅಷ್ಟೇ ಅಲ್ಲದೆ ಸ್ವಯಂ ಭಗವಾನ್ ಶ್ರೀರಾಮಕೃಷ್ಣರು, ವಿಷ್ಣುವಿನ ಅಂಶನಾದ ಸ್ವಯಂ ಶ್ರೀರಾಮಕೃಷ್ಣರು ಅಲ್ಲಿದ್ದು ಅವರು ಲೀಲಾ ಕಾರ್ಯಗಳನ್ನು ನಡೆಸಿ ಅಲ್ಲಿ ತಪಸ್ಸನ್ನು ಮಾಡಿದಂಥ ಜಾಗ. ಹಾಗಾಗಿ ಇದೊಂದು ಅತ್ಯಂತ ತೀರ್ಥಸ್ಥಾನವಾಗಿ ಇಡೀ ವಿಶ್ವದಲ್ಲೇ ಇವತ್ತು ನೂರಾರು ಅಸಂಖ್ಯ ಭಕ್ತರು ಇವತ್ತು ಬಂದು ಹೋಗ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಬಸವನಗುಡಿ ಮಠದಲ್ಲಿ ಶ್ರೀ ಮಾತೆಯವರು ಶಿಲಾಶಾಸನ, ನಾವು ಹೋಲಿ ಮದರ್ ರಾಕ್ ಅಂತ ಶ್ರೀಮಾತೆಯವರು ಅಲ್ಲಿ ಕೂತ್ಕೊಂಡು ಜಪ ಮಾಡಿದ್ರು. ಹಾಗಾಗಿ ಶ್ರೀಮಾತೆಯವರು ಅವರು ಉನ್ನತ ಮಟ್ಟಕ್ಕೆ ಆ ಸಮಯದಲ್ಲಿ ಹೋಗಿದ್ರು ಅಂತೇಳಿ ಸ್ವಾಮಿ ರಾಮಕೃಷ್ಣಾನಂದರು ನೋಡಿದ್ರು. ಹಾಗಾಗಿ ಇವತ್ತು ನಮ್ಮ ಭಕ್ತರಿಗೆಲ್ಲ ಅದೊಂದು ತೀರ್ಥ ಸ್ಥಾನವಾಗಿದೆ. ಯಾಕಂದ್ರೆ ಸ್ವಯಂ ಜಗನ್ಮಾತೆ ಬಂದು ಅಲ್ಲಿ ಕುಳಿತು ಪವಿತ್ರಗೊಳಿಸಿದ ಪಾವನಗೊಳಿಸಿದ ಶಿಲಾಶಾಸನ, ಅದು ಶಿಲೆ ಅದು ಅಂತೇಳಿ. ಹೀಗೆ ಮಹಾತ್ಮರು ಬಂದು ಹೋದರೆ ಅದು ಪವಿತ್ರ ಸ್ಥಾನವಾಗುತ್ತೆ. ಈಗ ಸ್ವಾಮಿ ವಿವೇಕಾನಂದರು ಹಲವಾರು ಜಾಗಗಳಲ್ಲಿ ಬಂದಿದ್ರು. ಆ ಬಂದಿರುವಂಥ ಜಾಗಗಳೆಲ್ಲ ನಾವು ಇವತ್ತು ಸ್ಮಾರಕಗಳನ್ನು ಇಲ್ಲ ದೇವಸ್ಥಾನಗಳನ್ನು ಇಲ್ಲ ಆಶ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದೊಂದು ತೀರ್ಥಕ್ಷೇತ್ರವಾಗಿದೆ, ತೀರ್ಥ ಸ್ಥಾನಗಳಾಗಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದ ಸ್ವಯಂ ಶಿವನ ಅಂಶನಾದ, ಶಿವನ ಅವತಾರವಾದ ಸ್ವಯಂ ಸ್ವಾಮಿ ವಿವೇಕಾನಂದರೆ ಅಲ್ಲಿದ್ದು ಅವರ ಜೀವನವನ್ನು ನಡೆಸಿ 1-2 ದಿವಸಗಳ ಕಾಲ, 1 ದಿವಸ 2 ದಿವಸ 3 ದಿವಸ ಇಲ್ಲ 1 ವಾರ ಇದ್ದು ಪವಿತ್ರಗೊಳಿಸಿದ ಪಾವನಗೊಳಿಸಿದ ಇದು ಸ್ಥಳ ಅನ್ನುವಂಥ ದೃಷ್ಟಿಕೋನ. ಸೊ ಹಾಗಾಗಿ ಎಲ್ಲೆಲ್ಲಿ ಮಹಾತ್ಮರು ಇರ್ತಾರೋ ಅದೆಲ್ಲವೂ ಕೂಡ ತೀರ್ಥ ಸ್ಥಾನಗಳೇ ಅಂತ ಹೇಳಿ ತೀರ್ಥಸ್ಥಾನಕ್ಕೆ ಒಂದು ವ್ಯಾಖ್ಯಾನವನ್ನು ಸ್ವಾಮಿ ವಿವೇಕಾನಂದರು ಕಾಣ್ತಾರೆ. ಇನ್ನೊಂದು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಮಹಾತ್ಮರು ಇದ್ದು ಅಲ್ಲಿ ದೇವಸ್ಥಾನ ಇಲ್ಲದೆ ಇದ್ರೂ ಕೂಡ ಅಂಥ ಸ್ಥಾನ ತೀರ್ಥವಾಗಿರುತ್ತೆ. ಈ ಕೆಲವು ಕಡೆ
ಈಗ ಉದಾಹರಣೆಗೆ ನೀವು ನೋಡಿದ್ರೆ ಗಾಣಗಾಪುರ, ಅಲ್ಲಿ ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿಗಳು ಇದ್ದು ಹೋದಂಥ ಜಾಗ. ಆಮೇಲಿಂದ ದೇವಸ್ಥಾನದಲ್ಲಿ ಕೆಲವೆಲ್ಲ ಇವತ್ತು ಬಂದಿದೆ. ಆದರೆ ಅವನನ್ನೇ ಭಗವಂತ ಅಂತೇಳಿ, ಗುರುವನ್ನೇ ನಾವು ಭಗವಂತ ಅಂತೇಳಿ ಪೂಜೆ ಮಾಡೋದು ನಮ್ಗೆ ಆಗೋದು. ಮತ್ತು ಅದು ಭಗವತ್ ಸ್ವರೂಪಿ ಅಂತ ಕೂಡ, ದತ್ತನ ಅವತಾರ ಅಂತ ಹೇಳ್ತಾರೆ. ಸೊ ನರಸಿಂಹ ಸರಸ್ವತಿಯ ಇದ್ದಂತಹ ಜಾಗ ಏನು ಗಾಣಗಾಪುರ ಇದೆ, ಇವತ್ತು ಅತ್ಯಂತ ಒಂದು ತೀರ್ಥ ಸ್ಥಾನವಾಗಿದೆ. ಸೊ ಅಲ್ಲಿ ಏನು ಯಾವುದೇ ಒಂದು ದೇವರ ವಿಗ್ರಹ ಇಲ್ಲ ಅಂತ ಏನಾದರೂ ಕೆಲವರು ಯಾವುದು ಕಂಡ್ರೆ, ಮುಖ್ಯ ದೇವದಲ್ಲಿ ಅವರ ಪಾದುಕೆಯನ್ನೇ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಅಂತಹ ಮಹಾತ್ಮರವರು, ಅಂತ ಭಗವತ್ ಸ್ವರೂಪಿಯವರು, ದತ್ತನ ಅಂಶವಾದಂಥ ಅವರು ಇದ್ದಂಥ ಜಾಗವೇ ತೀರ್ಥಸ್ಥಾನ. ಹಾಗಾಗಿ ಇನ್ಯಾವುದೇ ದೇವಸ್ಥಾನಗಳು, ಇನ್ಯಾವುದೇ ಶಿಲಾಶಾಸನಗಳು ಇಲ್ಲ, ವಿಗ್ರಹಗಳೇ ಬೇಕಾಗಿಲ್ಲ. ಮಹಾತ್ಮರು ಜೀವನ ನಡೆಸಿದಂಥ, ಅವ್ರು ಇದ್ದು ಹೋದಂಥ ಜಾಗವೇ ತೀರ್ಥಸ್ಥಾನ ಅಂತ. ಹಾಗಾಗಿ ನಮ್ಮ ಭಾರತದಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಮೂಲೆಯಲ್ಲಿ ನಮ್ಗೆ ತೀರ್ಥಸ್ಥಾನಗಳು ಕಾಣ್ತಾ ಇರ್ತೀವಿ, ತೀರ್ಥಕ್ಷೇತ್ರಗಳು ಕಾಣ್ತಿರುತ್ತೆ. ಅದು ಕಂಡಾಗ ಏನಪ್ಪ ಇದು ಇಷ್ಟೊಂದು ತೀರ್ಥಸ್ಥಾನಗಳಿದೆ ಅಂತ. ಯಾಕಪ್ಪ ಅಂದರೆ ಮಹಾತ್ಮರು ಧ್ಯಾನ ಮಾಡಿದಂಥ, ಜಪ ಮಾಡಿದಂಥ, ತಪಸ್ಸು ಮಾಡಿದಂಥ ಜಾಗವೆಲ್ಲವೂ ಕೂಡ ತೀರ್ಥ ಸ್ಥಾನಗಳೇ ಅಂತೇಳಿ ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಹೇಳ್ತಾರೆ ಏನಪ್ಪ ಅಂತಂದರೆ, ತೀರ್ಥಕ್ಷೇತ್ರಗಳಲ್ಲಿ ವಾಸಿಸೋದು ತುಂಬ ಕಷ್ಟ. ಯಾಕೆ? ಸಾಧಾರಣ ಸ್ಥಳದಲ್ಲಿ ನೀವು ಮಾಡಿದ ಪಾಪಗಳನ್ನು ಸುಲಭವಾಗಿ ಕಳ್ಕೊಳ್ಬೋದು. ಆದರೆ ತೀರ್ಥ ಸ್ಥಾನಗಳಲ್ಲಿ ನೀವೇನಾದರೂ ಪಾಪ ಮಾಡಿದ್ರಿ ಅಂತಂದರೆ ಆದರೂ ಪಾಪ 100 ಮಣೆಯಾಗುತ್ತೆ. ಅಂತಹ ಪಾಪವನ್ನು ಕಳ್ಕೊಳ್ಳೋದು ತುಂಬ ತುಂಬ ಕಷ್ಟ ಅಂತ. ಈಗ ನಾವು ಧರ್ಮಸ್ಥಳದಲ್ಲಿ ಹೋಗಿ ನಾವು ಸುಳ್ಳು ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಹೋಗಿ ನಾವೇನಾದರೂ ಪಾಪ ಮಾಡಿದ್ವಿ ಅಂದರೆ ಆ ಪಾಪ 100 ಮಡಿಯಾಗಿರುತ್ತೆ. ಅಂಥ ಪಾಪವನ್ನು ಕಳ್ಕೊಳ್ಳೋದು ನಿಜವಾಗ್ಲೂ ಕಷ್ಟ. ಯಾವುದೇ ಒಂದು ಇದು ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಇಲ್ಲ ದಕ್ಷಿಣೇಶ್ವರ ಆಗಿರ್ಬೋದು, ಬೇಲೂರು ಮಠ ಆಗಿರ್ಬೋದು, ಇಲ್ಲ ಚಾಮುಂಡಿ ಬೆಟ್ಟ ಇರಲಿರ್ಬೋದು, ಆ ರೀತಿ ಯಾವುದೇ ಒಂದು ತೀರ್ಥಸ್ಥಾನದಲ್ಲಿ ನಾವೇನಾದರೂ ಪಾಪಗಳನ್ನು ಮಾಡಿದ್ರೆ ಪಾಪಗಳು 100 ಮಡಿ ಆಗುತ್ತೆ. ಪಾಪದ ಫಲ ಹೆಚ್ಚಾಗುತ್ತೆ, ಅದೇ ರೀತಿ ನಾವು ಪುಣ್ಯ ಮಾಡಿದ್ರೆ ಅದರ ಫಲವು ನಮ್ಗೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಸರ್ವದಾ ವಾಸಿಸೋದು ತುಂಬ ಕಷ್ಟ. ನಾವಲ್ಲಿ ಹೋದಾಗ ಎಚ್ಚರಿಕತೆಯಿಂದ, ಜಾಗರೂಕತೆಯಿಂದ ಇರಬೇಕು ಅಂತ. ಸೊ ನಾವು ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಯಾವ ರೀತಿ ಹೋಗಬೇಕು, ಯಾವ ಮನಸ್ಸಿನಲ್ಲಿ ಹೋಗಬೇಕು ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ನಮ್ಗೆ ಹೇಳ್ತಿದ್ದಾರೆ. ಪಿಕ್ನಿಕ್ ಥರ ಹೋಗಬಾರ್ದು, ಅದಕ್ಕೊಂದು ಪಿಲಿಗ್ರಿಮೇಜ್ ಆಗಿ ಹೋಗಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಇದನ್ನು ಹೇಳಿದ ಮೇಲೆ ಇನ್ನೊಂದು ಸ್ವಾಮಿ ವಿವೇಕಾನಂದರು ಈಗ ಜ್ಞಾನದ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ಶಿವನನ್ನು ನಾವು ಶಿವಲಿಂಗದಲ್ಲಿ ಕಂಡು ನಾವು ಶಿವನ ಪೂಜೆ ಮಾಡಿದ್ವಿ, ವಿಷ್ಣುವಿನ ಸಾಲಿಗ್ರಾಮದಲ್ಲಿ ಕಂಡು ನಾವು ಪೂಜೆನ ಮಾಡ್ತಾ ಇದ್ವಿ. ಆದರೆ ನಮ್ಮ ಪೂಜೆ ಶಿವಲಿಂಗಕ್ಕಷ್ಟೇ ಸೀಮಿತವಾಗಬಾರ್ದು, ವಿಷ್ಣುವಿನ ಪೂಜೆ ಸಾಲಿಗ್ರಾಮಕ್ಕಷ್ಟೇ ಸೀಮಿತವಾಗಬಾರ್ದು. ಬದಲಾಗಿ ಅದು ವಿಶಾಲಗೊಳ್ಳಬೇಕು. ಏನು ಅದು ಶಿವನ ಪೂಜೆ ವಿಶಾಲಗೊಳ್ಳಬೇಕು ಅಂದ್ರೆ ಅರ್ಥ ಏನಪ್ಪ ಅಂದರೆ, ಶಿವಲಿಂಗದಲ್ಲೇ ಇಲ್ಲ, ಶಿವ ಸರ್ವಾಂತರ್ಯಾಮಿ ಆಗಿದ್ದಾನೆ. ಹಾಗಾಗಿ ಶಿವಲಿಂಗದಲ್ಲಿ ವಿಶೇಷವಾಗಿ ಆವಿರ್ಭಾವ ಆಗಿದ್ದಾನೆ ಅಂತೇಳಿ, ಶಿವಲಿಂಗದಲ್ಲಿ ಇದ್ದಾನೆ ಅಂತೇಳಿ ಪ್ರಪ್ರಥಮವಾಗಿ ಶಿವನ ಆವಿರ್ಭಾವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಶಿವನ ಆವಿರ್ಭಾವನ ತಿಳ್ಕೊಳ್ಳಿಕ್ಕೆ ನಮ್ಮ ಪೂಜೆ ಪ್ರಾರಂಭಕ್ಕೆ ಆಗ್ತಾ ಬರ್ತಾ ಪ್ರತಿಯೊಂದು ಜೀವಿಯಲ್ಲೂ ಕೂಡ, ಪ್ರತಿಯೊಬ್ಬರಲ್ಲೂ ಕೂಡ ನಾವು ಶಿವನನ್ನು ಕಾಣೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದೇ ಪೂಜೆಯ ಗುರಿ, ಅದೇ ವ್ರತಗಳ ಗುರಿ, ಅದೇ ಆಧ್ಯಾತ್ಮಿಕ ಸಾಧನೆಗಳ ಗುರಿ, ಅದೇ ಎಲ್ಲ ವ್ರತಗಳ ಗುರಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಾವು ಸ್ವತಃ ಪರಿಶುದ್ಧರಾಗಿರುವುದು, ಇತರರಿಗೆ ಒಳ್ಳೆಯದನ್ನು ಮಾಡೋದು, ಇದೇ ಪೂಜೆಯ ಸಾರ. ನಾವು ಯಾಕೆ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ವ್ರತಗಳನ್ನು ಮಾಡೋದು, ಜಪತಪಗಳನ್ನು ಮಾಡೋದು, ತಪಸ್ಸುಗಳನ್ನು ಮಾಡೋದು ಅಂದರೆ ಇದೆಲ್ಲವೂ ಮಾಡೋದು ಯಾಕಪ್ಪ ಅಂತ ಅಂದರೆ, ನಾವು ಪರಿಶುದ್ಧರಾಗೋದಕ್ಕೆ, ನಾವು ಒಳ್ಳೆಯವರಾಗೋದಕ್ಕೆ, ನಾವು ಸತ್ಕರ್ಮಗಳನ್ನು ಮಾಡಲಿಕ್ಕೆ, ನಾವು ಸಚ್ಚಿಂತನೆಗಳನ್ನು ಸದಾ ಮಾಡಬೇಕು ಅಂತ. ಅದನ್ನು ನಾವು ಇವತ್ತು ಇಂಗ್ಲೀಷಲ್ಲಿ ಜೆಂಟಲ್ಮ್ಯಾನ್ಶಿಪ್ ಅಂತ ಹೇಳ್ತೀವಿ. ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು, ಒಳ್ಳೆ ಕ್ರಾಫನ್ನು ಇಟ್ಕೊಂಡು, ಒಳ್ಳೆ ಮಾತುಗಳನ್ನು ಆಡೋದ್ರಿಂದ ಬರೀ ಅಷ್ಟೇ ಜೆಂಟಲ್ಮ್ಯಾನ್ಶಿಪ್ ಅಲ್ಲ, ಒಳ್ಳೆ ಚಾರಿತ್ರದಿಂದ, ಒಳ್ಳೆ ಸಂಸ್ಕಾರಗಳಿಂದ, ಒಳ್ಳೆಯ ಕೆಲಸಗಳಿಂದ, ಒಳ್ಳೆಯ ಚಿಂತನೆಗಳಿಂದ, ಒಳ್ಳೆಯ ಆಲೋಚನೆಗಳಿಂದ ಒಬ್ಬ ವ್ಯಕ್ತಿ ಸಭ್ಯ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾನೆ. ಸೊ ಅಂಥ ಸಭ್ಯ ವ್ಯಕ್ತಿ ಆಗೋದೇ ಪೂಜೆಯ ಸಾರ ಅಂತೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೇನು, ಒಂದು ನಾವು ಶುದ್ಧವಾಗಿರೋದು, ಪರಿಶುದ್ಧವಾಗಿದ್ದು, ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡೋದು, ಎರಡೂ ಆಗಬೇಕು. ನಾವು ಶುದ್ಧರಾಗಿರ್ತೀವಿ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಅಶುದ್ಧರಾಗಿ ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡ್ತೀವಿ ಅಂದ್ರೆ ಅದು ಹೆಚ್ಚಾಗಿ ನಾವು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಸ್ವಾರ್ಥತೆ ಮತ್ತು ಹೊಟ್ಟೆ ಕಿಚ್ಚು ಇತ್ಯಾದಿಗಳೆಲ್ಲ ಬಂದ್ಬಿಡುತ್ತೆ. ಹಾಗೆ ನಾವು ಶುದ್ಧರಾಗಿದ್ದಾಗ ಮಾತ್ರ ಇನ್ನೊಬ್ಬರಿಗೆ ಹೆಚ್ಚಾಗಿ ಸದಾ ಸರ್ವದ ದೀರ್ಘಕಾಲದಲ್ಲಿ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾ ನಾವು ಶುದ್ಧರಾಗ್ತೀವಿ. ನಾವು ಶುದ್ಧರಾಗ್ತಾ ಇದ್ದ ಹೆಚ್ಚೆಚ್ಚು ಶುದ್ಧರಾದ ನಾವು ಇನ್ನೊಬ್ಬರಿಗೆ ಒಳ್ಳೆದನ್ನೇ ಮಾಡ್ತೀವಿ, ಬಿಟ್ಟರೆ ಕೆಟ್ಟದನ್ನು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಇವೆರಡು ಕೂಡ ಒಂದು ಪಕ್ಷ ಎರಡು ರೆಕ್ಕೆಗಳಿದ್ದಂಗೆ, ಇವೆರಡು ಒಟ್ಟೊಟ್ಟಿಗೆ ಹೋಗಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ನಾವು ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡಬೇಕು ಅಂದರೆ, ನೀವು ಮೋಕ್ಷವನ್ನು ಪಡೆಯೋದಕ್ಕೆ ಅಂತ ಒಂದಾದರೆ, ಇಲ್ಲ ಮುಕ್ತಿಯನ್ನು ಪಡೆಯೋದಕ್ಕೆ ಅಂದರೆ, ಇನ್ನೊಂದು ನಾವು ಪರಿಶುದ್ಧರಾಗೋದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರ. ನಾವು ಕೈಲಾಸಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಅದು ಕೂಡ ಕೆಲವು ಭಕ್ತರು ಹೇಳ್ತಾರೆ. ಆದರೆ ಅದೇನು ಭಗವಂತನ ಸಾನ್ನಿಧ್ಯ ಅಂತ ಹೇಳಿ ಅಷ್ಟೇ. ಅದು ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾವು ಪರಿಶುದ್ಧರಾಗಿ ಇನ್ನೊಂದು 4 ಜನರಿಗೆ ಒಳ್ಳೆ ಕೆಲಸ ಮಾಡುವಂತಹ ಒಂದು ಹೃದಯ ವೈಶಾಲ್ಯತೆಯನ್ನು ಬೆಳೆಸಲಿಕ್ಕೋಸ್ಕರ, ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯವರಾಗಿ ರೂಪಿಸ್ಕೊಳ್ಳಿಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಪೂಜೆ ಯಾಕೆ ಮಾಡಬೇಕು, ನೀವು ದೇವಸ್ಥಾನಗಳಲ್ಲಿ ಏನಕ್ಕೆ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಯಾವುದಾವುದೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಪೂಜೆ ಮಾಡಿಸ್ಕೊಳ್ತೀವಲ್ಲ, ಪೂಜೆಗಳನ್ನು ಮಾಡಿಸ್ತೀವಲ್ಲ, ವ್ರತಗಳನ್ನು ಮಾಡಿಸ್ತೀವಲ್ಲ, ಯಜ್ಞ
ಯಾಗಾದಿಗಳನ್ನೆಲ್ಲ ಮಾಡಿಸ್ತೀವಲ್ಲ ಅಂದರೆ ಅದು ನೀವು ಮಾಡಿಸಿ ತಪ್ಪಿಲ್ಲ. ಅಂದರೆ ನಿಮ್ಗೆ ಅದು ನನಗೆ ಒಂದೊಳ್ಳೆ ಮಗು ಬೇಕು ಅದಕ್ಕೆ ಮಾಡ್ತೀನಿ, ನಿಂಗೆ ಒಂದೊಳ್ಳೆ ಮಗು ಆಯಿತು. ನಾನು ಸಾಹುಕಾರ ಆಗಬೇಕು, ನಂಗೆ ದುಡ್ಡು ಜಾಸ್ತಿ ಬೇಕು, ನೀನು ಪೂಜೆ ಮಾಡಿಸೋ ಅದಕ್ಕೆ ನಿಂಗೆ ಆಯಿತು. ಸೊ ಅಷ್ಟೇ ಆಗುತ್ತೆ. ಆದರೆ ನಿಜವಾಗ್ಲೂ ಪೂಜೆ ಇರೋದು ಏನಕ್ಕಪ್ಪ ಅಂತ ಅಂದರೆ ನಾನು ನನ್ನ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ, ನಾನು ಪರಿಶುದ್ಧನಾಗ್ಲಿಕ್ಕೋಸ್ಕರ ಅಂತ. ಅದಾದಾಗ ಏನಾಗುತ್ತೆ ಅಂದರೆ ನಾನು ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ತೀನಿ, ಭಗವಂತನಿಗೆ ಹತ್ತಿರದವನು ಆಗ್ತೀನಿ, ಭಗವಂತನನ್ನು ಕಾಣಲಿಕ್ಕೆ ನಾನು ಯೋಗ್ಯ ವ್ಯಕ್ತಿ ಆಗ್ತೀನಿ. ಮತ್ತು ನನ್ನಲ್ಲಿರುವಂಥ ನಾನು ಯಾರು ಅಂತ ನನ್ನ ನೈಜ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ನಾನೊಬ್ಬ ಯೋಗ್ಯ ವ್ಯಕ್ತಿ ಆಗ್ತೀನಿ. ಐ ವಿಲ್ ಬಿಕಮ್ ದ ರಿಯಲ್ ಕೇಪಬಲ್ ಪರ್ಸನ್. ಅದಕ್ಕೋಸ್ಕರ ನಾವು ಪೂಜೆಯನ್ನು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇನ್ನೊಂದು ಇದನ್ನು ಆಫನ್ ಕೋಟೆಡ್ ಸೇಯಿಂಗ್ ಸ್ವಾಮಿ ವಿವೇಕಾನಂದರು ಏನಪ್ಪ ಅಂದರೆ, ಯಾರು ದೀನರಲ್ಲಿ, ದುರ್ಬಲರಲ್ಲಿ, ರೋಗಿಗಳಲ್ಲಿ ಶಿವನನ್ನು ನೋಡುತ್ತಾರೋ ಅವರೇ ನಿಜವಾಗಿ ಶಿವನನ್ನು ಪೂಜಿಸುತ್ತಾರೆ. ಯಾಕೆ ಅವರೇ ನಿಜವಾಗಿ ಶಿವನ ಪೂಜಿಸ್ತಾರೆ? ಹಂಗಾರೆ ಶಿವಲಿಂಗಕ್ಕೆ ನಾವೇನಾದರೂ ಪೂಜೆ ಮಾಡಿದ್ರೆ ಅವ್ರು ನಿಜವಾಗ್ಲೂ ಶಿವನನ್ನು ಪೂಜೆ ಮಾಡ್ತಿಲ್ವಾ? ಯಾರಾದರೂ ಈ ಥರ ದೀನರಲ್ಲಿ ದುರ್ಬಲರಲ್ಲಿ ಪೂಜೆ ಮಾಡಿದ್ರೆ, ಅವರಲ್ಲಿ ಶಿವನನ್ನು ಕಂಡು ಸೇವೆ ಮಾಡಿದ್ರೆ ಅವರೇ ಶಿವನನ್ನು ಪೂಜೆ ಮಾಡೋದಾ ಅಂತ ಅಂದರೆ, ಇಬ್ಬರೂ ಕೂಡ ಶಿವನನ್ನೇ ಪೂಜೆ ಮಾಡ್ತೋದು, ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಆದರೆ ಅದು ಪ್ರಾರಂಭಿಕ ಹಂತ, ಇದು ಅತ್ಯಂತ ಉನ್ನತವಾದ ಮುಂದುವರಿದ ಹಂತ. ಶಿವಲಿಂಗದಲ್ಲಿ ಪೂಜೆ ಮಾಡೋರು ಅಧಮರು, ಇಲ್ಲ ಬೇರೆಯವರಲ್ಲಿ ಶಿವನನ್ನು ಬೇರೆಯವರಿಗೆ ದಾನ ಧರ್ಮ ಮಾಡೋರು ಉತ್ತಮರು ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ. ನಮ್ಮ ಪೂಜೆ ಪುನಸ್ಕಾರಗಳನ್ನು ಶಿವಲಿಂಗಕ್ಕಷ್ಟೇ ನೀವು ನಿಮ್ಮದು ಸೀಮಿತವನ್ನು ಮಾಡ್ಕೊಳ್ಬೇಡಿ. ನಿಮ್ಮ ಪೂಜೆನ ಇಡೀ ಭಗವಂತ ವಿರಾಟ್ ಸ್ವರೂಪಿ ಅಂತ ಹೇಳ್ತಾರಲ್ಲ, ಈಗ ಪುರುಷ ಸೂಕ್ತದಲ್ಲಿ ಬರ್ತಾರೆ, ಅವನಿಗೆ ಭಗವಂತನಿಗೆ 1000 ಕಣ್ಣುಗಳಿದೆ, 1000 ಕಿವಿಗಳಿದೆ, 1000 ಕೈಗಳಿದೆ, 1000 ಕಾಲುಗಳಿದೆ ಅಂದ ಅರ್ಥ ಏನು? ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ, ಸಭೂಮಿ ವಿಶ್ವತೋ ವೃತ್ವ, ಅತ್ಯತಿಷ್ಠದ ಶಾಂಗುಲಂ ಅಂತೆಲ್ಲ ನಾವೆಲ್ಲ ಹೇಳ್ತೀವಿ. ಇಡೀ ವಿಶ್ವವನ್ನೇ ಅವನು ವ್ಯಾಪಿಸಿದ್ದಾನೆ, ಅವನು ತುಂಬ ದೊಡ್ಡದಾಗಿದ್ದಾನೆ, ಮಹತ್ತಾಗಿದ್ದಾನೆ. ಅರ್ಥ ಏನಪ್ಪ ಅಂದರೆ ಇಡೀ ವಿಶ್ವವೇ ಅವನು ಬಿಟ್ಟರೆ ಇನ್ನು ವಿಶ್ವ ಇಲ್ಲ, ವಿಶ್ವ ಬಿಟ್ಟರೆ ಅವನಿಲ್ಲ ಅನ್ನುವಂಥ ದೃಷ್ಟಿಕೋನದಲ್ಲಿ ಅಂತ ಕಾಣುತ್ತೆ. ಅಂದರೆ ಎಲ್ಲವೂ ವಿಷ್ಣುಮಯಂ ಜಗತ್, ಸರ್ವಂ ಶಿವಮಯಂ ಜಗತ್ ಅಂತ ಇಡೀ ಭಗವತ್ ಸ್ವರೂಪಿಯಾಗಿದೆ, ಭಗವಂತ ಬಿಟ್ಟು ನೇನು ಇಲ್ಲ ಅಂತ ಹೇಳಿ ಅರ್ಥ ಮಾಡಲಿಕ್ಕೋಸ್ಕರ ನಾವು ಪ್ರಾರಂಭಿಕ ಹಂತದಲ್ಲಿ ಶಿವಲಿಂಗದಲ್ಲಿ ಶಿವನ ಪೂಜೆನ ಮಾಡ್ತಾ ಇದ್ದೀವಿ ಸರಿ. ಆದರೆ ಶಿವನನ್ನು ಎಲ್ಲರಲ್ಲೂ ಕಂಡು ಮಾಡುವಂಥದ್ದು ಅದು ಉತ್ಕೃಷ್ಟವಾದ ಪೂಜೆ, ಉತ್ತಮವಾದ ಪೂಜೆ. ಆ ಮಟ್ಟಕ್ಕೋಸ್ಕರ ಹೋಗ್ಲಿಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡ್ತಾ ಇರೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಸ್ವಾಮೀಜಿ ಹೇಳ್ತಿದ್ದಾರೆ ಅಷ್ಟೇ. ಮತ್ತೆ ಒಬ್ಬನು ಕೇವಲ ವಿಗ್ರಹದಲ್ಲಿ ಮಾತ್ರ ಶಿವನನ್ನು ನೋಡಿದರೆ ಅವನ ಪೂಜೆ ಬರಿಯ ಗೌಣ, ಅದು ನಿರರ್ಥಕ ಅಂತನೋ ಅಂತಲ್ಲ, ಅದು ಗೌಣ. ಅಂದರೆ ಅದು ಸೆಕೆಂಡರಿ, ಅಂದರೆ ಅದು ಪ್ರಿಲಿಮಿನರಿ, ಅದು ಪ್ರಾರಂಭಿಕ ಹಂತದಲ್ಲಿ. ಅದನ್ನು ಬೇಡ ಅಂತ ಸ್ವಾಮಿ ವಿವೇಕಾನಂದ ಹೇಳ್ದಿಲ್ಲ, ಪ್ರಾರಂಭಿಸಿ. ಆದರೆ ನಿಮ್ಮ ಪೂಜೆ ಪುನಸ್ಕಾರಗಳನ್ನು ಅಷ್ಟಕ್ಕೆ ಸೀಮಿತವನ್ನಾಗಿ ಮಾಡ್ಕೊಳ್ಬೇಡಿ. ನೀವು ಬರೀ ಪೂಜೆ ಪುನಸ್ಕಾರಗಳ ನಿಮ್ಮ ಜೀವನ ಕಳೀತಾ ಇರಬೇಡಿ. ಬದಲಾಗಿ 100 ಜನ 1000 ಜನ ಹೊರಗಡೆ ಸಾಯ್ತಾ ಇದ್ದಾರೆ, ಅವ್ರಿಗೂ ಕೂಡ ನೀವು ಸೇವೆಯನ್ನು ಮಾಡಬೇಕು. ನಿಮ್ಮ ಪೂಜೆಯನ್ನು ನೀವು ವ್ಯಾಪಿಸ್ಕೊಳ್ಬೇಕು. ನಿಮ್ಮ ಭಾವನೆಯನ್ನು, ಶಿವನ ಆವಿರ್ಭಾವನ ಬರೀ ಶಿವಲಿಂಗದಲ್ಲಿ ಕಾಣದೆ ಇಡೀ ಜಗತ್ತಿನಲ್ಲಿ ಕಾಣುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾರೆ. ಅದೇ ಉತ್ಕೃಷ್ಟವಾದ ಪೂಜೆ, ಉತ್ತಮವಾದ ಪೂಜೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸ್ವಾಮೀಜಿ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಜಾತಿ, ಕುಲ, ಗೋತ್ರ ಯಾವುದನ್ನು ಲೆಕ್ಕಿಸದೆ ಯಾರು ಬಡವರಲ್ಲಿ ಶಿವನನ್ನು ನೋಡಿ ಪೂಜೆ ಮಾಡ್ತಾರೋ, ಸೇವೆಯನ್ನು ಸಲ್ಲಿಸ್ತಾರೋ, ಯಾರು ಸಹಾಯ ಮಾಡ್ತಾರೋ ಅದೇ ನಿಜವಾದ ಪೂಜೆ ಪ್ರೀತಿ. ಶಿವನಿಗೆ ಕೇವಲ ತನ್ನನ್ನು ವಿಗ್ರಹದಲ್ಲಿ ನೋಡುವವರಿಗಿಂತ ಹೆಚ್ಚು ಪ್ರೀತಿ. ಅಂದರೆ ಭಗವಂತನನ್ನು, ಶಿವನನ್ನು ಬರೀ ವಿಗ್ರಹದಲ್ಲಿ ಕಂಡು ಪೂಜೆ ಮಾಡುವಂಥ ಭಕ್ತನನ್ನು ಶಿವ ಪೂಜಿಸ್ತಾನೆ, ಎಲ್ಲರನ್ನೂ ಶಿವ ಪ್ರೀತಿಸ್ತಾನೆ. ಆದರೆ ಯಾರು ಶಿವನನ್ನು ಎಲ್ಲರಲ್ಲೂ ಕಾಣ್ತಾ ಅವನಿಗೆ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ಅಂತ ಅವನನ್ನು ಕಂಡ್ರೆ ಶಿವನಿಗೆ ಹೆಚ್ಚು ಪ್ರೀತಿ ಅಂತೇಳಿ ಇದನ್ನು ಸಾಂದರ್ಭಿಕವಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಜಾತಿ, ಕುಲ, ಧರ್ಮ ಯಾವುದನ್ನೂ ಲೆಕ್ಕಿಸದೆ ನಾವು ಸಹಾಯವನ್ನು ಮಾಡಬೇಕು ಅಂತ. ಈಗ ಯಾರಾದರೂ ನೀನು ನನ್ನ ಧರ್ಮಕ್ಕೆ ಬಂದರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಇಲ್ಲ ಅಂದರೆ ನಾನು ನಿನಗೆ ಮಾಡೋದಿಲ್ಲ ಅಂತ ಯಾರಾದರೂ ಹೇಳಿ ಮಾಡ್ತಾ ಇದ್ರೆ ಅದು ನಿಜವಾದ ಸಹಾಯ ಅಲ್ಲ, ಅದು ನಿಜವಾದ ಸೇವೆ ಆಗ್ಲಿಕ್ಕೆ ಸಾಧ್ಯವಾಗಲ್ಲ, ಅದು ನಿಜವಾಗ್ಲೂ ಭಗವಂತ ಸಲ್ಲಿಸುವಂಥ ಪೂಜೆ ಆಗೋಲ್ಲ. ಯಾಕಂದರೆ ಅಲ್ಲಿ ಅವನು ಭೇದ ಭಾವವನ್ನು ಮಾಡ್ತಾನೆ. ಉದಾಹರಣೆಗೆ ಯಾವುದು ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇದೆ. ಮಠಮಾನ್ಯಗಳಲ್ಲಿ ಹಲವಾರು ಶಿಕ್ಷಣ ದಾಸೋಹ, ವಿದ್ಯಾದಾಸೋಹ, ಅನ್ನದಾಸೋಹ, ಬೇರೆ ಬೇರೆ ಥರ ದಾಸೋಹಗಳು ನಡೀತಾ ಇದೆ. ಅದೇ ರೀತಿ ರಾಮಕೃಷ್ಣಾಶ್ರಮಗಳಲ್ಲಿ ಹಲವಾರು ಸೇವಾ ಕೈಂಕರ್ಯಗಳು ನಡೀತಾ ಇದೆ. ಅಲ್ಲಿ ಯಾರು ನೀನು ಯಾವ ಧರ್ಮದವನು, ನೀನು ಯಾವ ಜಾತಿಯವನು, ನೀನು ಯಾವ ಕುಲದವನು, ನೀನು ಯಾವ ಗೋತ್ರದವನು ಅಂತ ಕೇಳೋದಿಲ್ಲ. ಬಂದವರೆಲ್ಲರೂ ಕೂಡ ಭಗವಂತನ ಮಕ್ಕಳಪ್ಪ ಅಂತೇಳಿ ಎಲ್ಲ ಪೂಜೆಯನ್ನು ಮಾಡ್ತಿರ್ತೀವಿ, ಅವನಿಗೆ ಸೇವೆಯನ್ನು ಮಾಡ್ತಾ ಇರ್ತೀವಿ, ದಾಸೋಹಗಳನ್ನು ನಡೆಸ್ತಾ ಇರ್ತೀವಿ. ಆದರೆ ಕೆಲವರು ಯಾರಾದರೂ ನೀನು ನಮ್ಮ ಧರ್ಮಕ್ಕೆ ಬಂದರೆ ಮಾತ್ರ ನಿನಗೆ ಸೇವೆಯನ್ನು ಮಾಡ್ತೀನಿ, ನಿನಗೆ ಸಹಾಯವನ್ನು ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದರೆ ಅದು ಸ್ವಾರ್ಥದಿಂದ ಪ್ರೇರೇಪಿತವಾದಂತಹ ಸೇವೆ. ಅದು ಒಂದಷ್ಟು ಒಳ್ಳೆಯದನ್ನ ಇಲ್ಲ ಅಂತ ಹೇಳಲ್ಲ, ಆದರೆ ಅದು ನಿಜವಾದ ಸೇವೆ, ಉತ್ತಮವಾದ ಸೇವೆ, ಉತ್ಕೃಷ್ಟವಾದ ಸೇವೆ ಅಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಶಿವ ಇರೋದು ಬರೀ ಹಿಂದೂವಿನಲ್ಲೇ ಅಲ್ಲಿ ಮಾತ್ರ ಅಲ್ಲ, ಅವನು ಇಸ್ಲಾಂನ ಅನುಯಾಯಿಯಲ್ಲೂ ಇದ್ದಾನೆ, ಕ್ರೈಸ್ತನ ಅನುಯಾಯಿಯಲ್ಲೂ ಇದ್ದಾನೆ, ಎಲ್ಲ ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ನಾವು ಸೇವೆಯನ್ನು ಮಾಡಬೇಕು. ಅದೇ ಉತ್ಕೃಷ್ಟವಾದ ಸೇವೆ. ನೀನು ನನ್ನ ಧರ್ಮದವನು, ನಾನು ನಿನಗೆ ಸೇವೆ ಮಾಡ್ತೀನಿ, ನಿನ್ನ ಪರಧರ್ಮದವನು ನಾನು ನಿನ್ನ ಸೇವೆಯನ್ನು ಮಾಡಲ್ಲ, ನಿನಗೆ ಸಹಾಯ ಮಾಡೋದಿಲ್ಲ. ಇಲ್ಲ, ನೀನು ನನ್ನ ಧರ್ಮಕ್ಕೆ ಬಂದರೆ, ನನ್ನ ಧರ್ಮವನ್ನು ಸ್ವೀಕರಿಸೋದಾದರೆ ನಿನಗೆ ಸಹಾಯವನ್ನು ಮಾಡ್ತೀನಿ, ಇಲ್ಲಾಂದರೆ ನಾನು ಸಹಾಯವನ್ನು ಮಾಡಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ನಿಜವಾದ ಸೇವೆ ಅಲ್ಲ, ನಿಜವಾದ ಭಗವಂತನ ಪೂಜೆ ಅಲ್ಲ. ನಿಜವಾದ ಅವನು ಯಾವ ಧರ್ಮದವನೇ ಆಗಿರ್ಬೋದು, ಅವರ ಇಷ್ಟ ದೇವತೆಯ ಆರಾಧನೆ ಅದು ನಿಜವಾಗ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತ ಯಾವುದೇ ಭೇದ ಭಾವವನ್ನು ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ.
ಅದಕ್ಕೊಂದು ಅದ್ಭುತವಾದ ಉದಾಹರಣೆಯನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಏನು, ಒಬ್ಬ ತೋಟಗಾರ, ಒಬ್ಬ ಜಮೀನ್ದಾರ ಇದ್ದಾನೆ. ಜಮೀನ್ದಾರನಿಗೆ ಇಬ್ಬರು ಕೆಲಸಗಾರ ಇದ್ದಾರೆ. ಒಬ್ಬನು ಯಾವಾಗಲೂ ಜಮೀನ್ದಾರರಿಗೆ ಹೊಗಳ್ತಾ ಇರ್ತಾನೆ, ನೀವು ಎಷ್ಟು ಒಳ್ಳೆಯವರು, ನೀವು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತೀರಾ, ನೀವೇನೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮಷ್ಟೆಲ್ಲ ದುಡ್ಡಿದೆ, ನಿಮ್ಮನ್ನು ಜನ ಹಂಗೆ ಹೊಗಳ್ತಾರೆ ಹಿಂಗೆ ಹೊಗಳ್ತಾರೆ ಅಂತ ಬರೀ ಅವ್ನು ಹೊಗಳ್ತಾ ಇರ್ತಾನೆ, ಬಟ್ ಏನೂ ಕೆಲಸ ಮಾಡಲ್ಲ. ಇನ್ನೊಬ್ಬ ಅವ್ರಿಗೆ ಸಲ್ಲಿಸುವಂಥ ಗೌರವನ ಸಲ್ಲಿಸ್ತಾ ಇರ್ತಾನೆ, ತೋರಿಸುವಂಥ ಮನ್ನಣೆಯನ್ನು ಮಾಡ್ತಾನೆ, ಅವ್ರಿಗೆ ಸಲ್ಲಿಸಬೇಕಂದ ಗೌರವನ ತೋರಿಸ್ತಾನೆ ಅಷ್ಟೇ. ಇನ್ನು ಮಿಕ್ಕ ಸಮಯ ಅವ್ನ ಪಾಡ್ಗವನು ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಪ್ರಾಮಾಣಿಕವಾಗಿ ಬೆಳಗಿನ ಸಂಜೆವರೆಗೂ. ಸೊ ನಿಜವಾಗ್ಲೂ ಈಗ ಅವರಿಬ್ಬರಲ್ಲಿ ಜಮೀನ್ದಾರಿಗೆ ಯಾರು ಇಷ್ಟ ಆಗ್ತಾರೆ ಅಂದರೆ, ನಿಜವಾಗ್ಲೂ ಅವ್ನು ಸೈಲೆಂಟಾಗಿ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನಲ್ಲ, ಅವನೇ ನಿಜವಾಗ್ಲೂ ಇಷ್ಟ ಆಗ್ತಾನೆ. ಅಂದರೆ ನೀವು ಬರೇ ಭಗವಂತ ಇಂದ್ರ ಚಂದ್ರ ದೇವೇಂದ್ರ ನೀನು ಅಂಥವನು ಇಂಥವನು ಅಂತ ಬರೀ ನೀವು ಗುಣಗಾನವನ್ನು ಮಾಡ್ತಾ ಇದ್ರೆ ಭಗವಂತ, ಅದಕ್ಕಿಂತ ಹೆಚ್ಚಾಗಿ ಯಾರು ಭಗವಂತ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಬ್ಬರಲ್ಲೂ ಇದ್ದಾನೆ ಅಂತ, ಭಗವಂತನ ಮಕ್ಕಳಲ್ಲೂ ಕೂಡ ಭಗವಂತ ಇದ್ದಾನೆ ಅಂತೇಳಿ, ಶಿವಸ್ವರೂಪರು ಪ್ರತಿಯೊಬ್ಬರು ಅಂತೇಳಿ ಯಾರು ಅವರ ಸೇವೆಯನ್ನು ಮಾಡ್ತಿರ್ತಾರೋ ಅಂಥವ್ರನ್ನ ಭಗವಂತ ಹೆಚ್ಚು ಇಷ್ಟಪಡ್ತಾನೆ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ. ಅಂದರೆ ಸೇವೆಯನ್ನು ನಾವು ಮಾಡಬೇಕು ಅಂತ. ಈ ಕಾನ್ಸೆಪ್ಟ್ ಆಫ್ ಸರ್ವಿಸ್ ಅಂತ ನಾವು ಇವತ್ತೇನು ಕಾಣ್ತಿದ್ದೀವಿ, ಇವತ್ತು ಪ್ಯಾಂಡಮಿಕ್ ಬಂದಾಗ, ಕೊರೋನಾ ಬಂದಾಗ ನೂರಾರು ಸಾವಿರಾರು ಸಂಘ ಸಂಸ್ಥೆಗಳು ಇವತ್ತು ಸೇವೆಯನ್ನು ಮಾಡಿದ್ರೆ ನಾವು ಕಾಣ್ತೀವಿ. ಅದೆಲ್ಲ ಯಾವಾಗಿಂದ ಮೊದಲಿತ್ತು, ಅದು ಹೆಚ್ಚೆಚ್ಚು ಪ್ರಾರಂಭ ಆಗಿದ್ದು ಯಾವಾಗಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಮಾತುಗಳನ್ನು ಕೇಳಿದ ಮೇಲೆ. ಹಿಂದೆ ಇರುತ್ತೆ ಏನಾದರೂ ಆದಾಗ ಹಲವಾರು ಜನ ಈ ರೀತಿ ಸೇವೆಗಳು ಮಾಡ್ತಾ ಇದ್ದು ಕಡಿಮೆ ಇತ್ತು, ಮಾಡ್ತಿರ್ಲಿಲ್ಲ ಅಂತಿಲ್ಲ. ಅನ್ನ ಛತ್ರಗಳನ್ನು ಕಟ್ಟಿಸಿದ್ರು, ಹಿಂದೆ ರೋಡುಗಳನ್ನು ಮಾಡಿಸಿದ್ದಾರೆ, ಕೆರೆಗಳನ್ನು ತೋಡಿಸಿದ್ದಾರೆ, ಬಾವಿಗಳನ್ನು ತೋಡಿಸಿದ್ರು, ಹಲವಾರು ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕೆಲವೇ ವ್ಯಕ್ತಿಗಳಿಗೆ ಅದು ಸೀಮಿತವಾಗಿತ್ತು. ಇವತ್ತು ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಲಾದ ಸೇವೆಯನ್ನು ಸಹಾಯವನ್ನು ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಅದು ಯಾಕಪ್ಪ ಅಂದರೆ ಸೇವಾ ಕಾನ್ಸೆಪ್ಟ್ ನಮ್ಗೆ ಇವತ್ತು ಅರ್ಥ ಆಗಿರೋ, ಸರ್ವಿಸ್ ಕಾನ್ಸೆಪ್ಟ್ ಅರ್ಥ ಆಗಿರೋದು. ಇದು ಸ್ವಾಮಿ ವಿವೇಕಾನಂದರು ಮತ್ತು ಅವರಾದ್ಮೇಲೆ ಬಂದಂಥ ಹಲವಾರು ಜನ ಇದನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದ್ದ ಇವತ್ತು ನಮಗೆಲ್ಲ ಅರ್ಥ ಆಗಿದೆ. ಒಬ್ಬ ಅವತಾರ ಪುರುಷ ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತಾನೆ ಅನ್ನೋದಕ್ಕೂ ಕೂಡ ಇದೊಂದು ಅದ್ಭುತವಾದ ಮಾತು. ಅಂದರೆ ಯಾರು ಭಗವಂತನನ್ನು ಎಲ್ಲರಲ್ಲೂ ಕಂಡು ಅವನ ಸೇವೆಯನ್ನು ಮಾಡ್ತಾನೋ ಅದು ಉತ್ಕೃಷ್ಟವಾದ ಪೂಜೆ ಅಂತ ಹೇಳಿ. ಇನ್ನೊಂದು, ನಾವು ಸೇವೆಯನ್ನು ಮಾಡಬೇಕಂದ್ರೆ ಹೆಂಗಿರಬೇಕು ಅಂತ ಅಂದರೆ, ನೀವು ಮೊದಲು ಪರಿಶುದ್ಧರಾಗಿರಬೇಕು. ನಿಮ್ಮ ಬಳಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಸಹಾಯ ಮಾಡಬೇಕು. ಅದೇ ಸೇವೆ, ಅದೇ ಸತ್ಕರ್ಮ. ನಾನು ಪರಿಶುದ್ಧತೆ ಇಲ್ಲ ಅಂದರೆ ಯಾಕೆ ಸ್ವಾಮಿ ವಿವೇಕಾನಂದ ಪರಿಶುದ್ಧರಾಗಿರಬೇಕು ಅಂತಾರೆ. ಅವರು ಸನ್ಯಾಸಿಗಳು ಪರಿಶುದ್ಧರಾಗಿರಬೇಕು. ಸರಿ, ನಾವು ಗೃಹಸ್ಥರು, ನಾವು ಸಂಸಾರಿಗಳು ಮತ್ತು ಜಗತ್ತಿನಲ್ಲಿ ಇರ್ತೀವಿ, ನಾವೆಲ್ಲ ಪರಿಶುದ್ಧರಾಗಿದ್ದರೆ ನಾವು ಜಗತ್ತನ್ನು ನಡೆಸಲಿಕ್ಕಾಗೋಲ್ಲ, ವ್ಯಾಪಾರಗಳನ್ನು ಮಾಡಲಿಕ್ಕಾಗೋಲ್ಲ. ನಮ್ಗೆ ಯಾಕೆ ಪರಿಶುದ್ಧತೆ ಅಷ್ಟೊಂದು ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ರೆ, ನೀವು ಸೇವೆಯನ್ನು ಮಾಡಬೇಕಾದ್ರೆ, ನಿಜವಾದ ಸೇವೆಯನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ಪರಿಶುದ್ಧತೆ ಬೇಕು. ಸೇವೆಯನ್ನು ಮಾಡೋದ್ರಿಂದ ಪರಿಶುದ್ಧತೆಯನ್ನು ಪಡ್ಕೊಳ್ತೀವಿ. ಪರಿಶುದ್ಧರಾಗಿ ನಾವು ಹೆಚ್ಚೆಚ್ಚು ಪರಿಶುದ್ಧರಾಗಿ ಸೇವೆಯನ್ನು ಮಾಡಿದಾಗ ಅದು ನಿಜವಾದ ಸೇವೆಯನ್ನು ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಯಾಕೆ, ಉದಾಹರಣೆಗೆ ಎಷ್ಟೋ ಜನ ನೋಡಿ, ಯುವಕ ಯುವತಿಯರಿದ್ದಾಗ ಅವ್ರು ಸೇವೆಯನ್ನು ಮಾಡಬೇಕು ಅಂತ ಪ್ರಾರಂಭಿಕ ಅಂತಲ್ಲಿ ಮಾಡ್ತಾರೆ. 10 ಜನರಿಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, 10 ಜನರಿಗೆ ಸೇವೆಯನ್ನು ಮಾಡ್ತಾರೆ, 10 ಜನರಿಗೆ ಒಂದು ನೆರವನ್ನು ನೀಡ್ತಾರೆ. ಆಮೇಲೆ ಬರ್ತಾ 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 ಇಲ್ಲಿಗೆ ಹೆಸರು ಕೀರ್ತಿಯಿಂದ ಅವರು ಉತ್ತೇಜಿತರಾಗ್ಬಿಡ್ತಾರೆ, ಇಲ್ಲಾಂದ್ರೆ ಸ್ವಾರ್ಥದಿಂದ ಉತ್ತೇಜಿತರಾಗ್ಬಿಡ್ತಾರೆ, ಇಲ್ಲ ಅಧಿಕಾರದಿಂದ ಉತ್ತೇಜಿತರಾಗ್ತಾರೆ, ಹಣ ಸಂಪತ್ತಿಂದ ಉತ್ತೇಜಿತರಾಗ್ತಾ ಬರ್ತಾ ಬರ್ತಾ ಅದು ಹೆಸರಲ್ಲಿ ಮಾತ್ರ ಸರ್ವಿಸ್ ಆಗಿ ಉಳಿದಿರುತ್ತೆ, ಸೇವೆಯನ್ನು ತುಳಿದಿರುತ್ತೆ. ಆದರೆ ಅದಕ್ಕೆ ಬೇರೆ ಬೇರೆ ಕಲ್ಮಶಗಳು ಸೇರಿಕೊಂಡು ಅದು ಅದರ ಪ್ರಾರಂಭದಲ್ಲಿ ಏನು ಮಾಡಿದ್ರು ಅದರ ಆಯಾಮವನ್ನು ಕಳ್ಕೊಂಡಿರುತ್ತೆ, ಅದರ ಮೂಲಭೂತವಾದಂತಹ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಪರಿಶುದ್ಧತೆ ಅಭಾವವಿತ್ತು, ಸ್ವಾರ್ಥತೆ ಇತ್ತು, ಹೆಸರು ಕೀರ್ತಿಗೆ ಆಸೆ ಇತ್ತು, ಹಣಕ್ಕೆ ಆಸೆ ಇತ್ತು, ಇತ್ಯಾದಿಗಳಿಗೆಲ್ಲ. ಅಂದರೆ ಅವ್ರು ಇರೋರೆಲ್ಲ ಮಾಡಬಾರ್ದ, ಗ್ಯಾರಂಟಿ ಮಾಡಬೇಕು. ಮಾಡ್ತಾ ನಾವು ಪರಿಶುದ್ಧರಾಗಿರಬೇಕು. ಅವಾಗಲೇ ಉತ್ಕೃಷ್ಟವಾದ ಸೇವೆ ಮಾಡಲಿಕ್ಕಾಗತ್ತೆ. ಸೇವೆ ಮಾಡ್ತಾ ನಾವು ಪರಿಶುದ್ಧರಾಗ್ತಾ ನಾವು ಹೆಚ್ಚೆಚ್ಚು ಸೇವೆಯನ್ನು ಮಾಡಬೇಕು ಅನ್ನೋದಂದ್ರೆ ಸೇವೆಗೆ ಆಯಾಮವನ್ನು ಕಾಣ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಚಿತ್ತಶುದ್ಧಿ ಉಂಟಾಗುತ್ತೆ. ಸೇವೆ ಮಾಡೋದ್ರಿಂದ ಚಿತ್ತಶುದ್ಧಿ ಉಂಟಾಗುತ್ತೆ ಅಂದರೆ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ, ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ನಮ್ಮಲ್ಲಿ ಸ್ವಾರ್ಥ ಭಾವನೆ ಕಡಿಮೆ ಆಗುತ್ತೆ, ನಮ್ಮ ಹೃದಯ ವೈಶಾಲ್ಯತೆ ಕಡಿಮೆ ಆಗುತ್ತೆ. ನಾನು ನಂದು ಅಂತಿರುತ್ತೆ. ಸೇವೆ ಮಾಡ್ತಾ ನಾನು ನಮ್ಮದು ಅಂತ ಬರುತ್ತೆ, ನಮ್ಮವರು ಅಂತ ಆಗ್ತದೆ. ನಾನು ನನ್ನವರು ಅಂತ, ನನ್ನ ಪ್ರೀತಿ, ನನ್ನ ಎಲ್ಲವೂ ಕೂಡ ನನ್ನ ಮನೆಗೆ, ನನ್ನ ನೆಂಟರಿಷ್ಟು ಅಷ್ಟೇ ಸೀಮಿತ ಆಗಿರುತ್ತೆ. ಅದು ಸೇವೆ ನಿಜವಾದ ಅರ್ಥದಲ್ಲಿ ನಾವು ಸೇವೆಯನ್ನು ಮಾಡ್ತಾ ಹೋದಂಗೆ ನಮ್ಮ ಚಿತ್ತಶುದ್ಧಿ ಉಂಟಾದಂಗತ್ತೆ. ಇಡೀ ವಿಶ್ವವೇ ನಮ್ಮದು ಅಂತೇಳಿ ನಾವು ಇಡೀ ವಿಶ್ವವನ್ನೇ ಬಾಚಿ ತಬ್ಬಿಕೊಳ್ತೀವಿ. ಅದನ್ನೇ ನಾವು ಸ್ವಾಮಿ ವಿವೇಕಾನಂದಲ್ಲಿ ಕಾಣ್ಬೋದು. ಇಡೀ ವಿಶ್ವವನ್ನೇ ಅವರು ಬಾಚಿ ತಬ್ಬಿಕೊಂಡ್ರು. ಸೊ ಆ ರೀತಿ ಅಂತ ಹೆಂಗೆ ಕಾಣಕ್ಕೆ ಸಾಧ್ಯ ಆಯಿತು ಅಂದರೆ ಅವರಲ್ಲಿ ಪರಿಶುದ್ಧತೆಯಿಂದ ಅವರು ಉತ್ಕೃಷ್ಟವಾದ ಸೇವೆಯನ್ನು ಮಾಡಿದ್ರಿಂದ. ಸೊ ಚಿತ್ತಶುದ್ಧಿ ಉಂಟಾಗತ್ತೆ. ಸರ್ವ ಜೀವಿಗಳಲ್ಲೂ ನೆಲೆಸಿರುವ ಶಿವನ ದರ್ಶನ ಆಗ ನಿಮಗೆ ಆಗತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತನಿದ್ದಾನೆ, ಭಗವತ್ ಸ್ವರೂಪಿ ಇದ್ದಾನೆ ಅಂತ ಹೇಳಿ ಹೇಗೆ ಸ್ವಾಮಿ ವಿವೇಕಾನಂದಲ್ಲಿ ಕಾಣ್ತೀವೋ, ನಾವು ಶ್ರೀರಾಮಕೃಷ್ಣಲ್ಲಿ ಕಂಡುವೋ, ಶ್ರೀಮಾತೆಯವ್ರ ಜೀವನದಲ್ಲಿ ಕಾಣ್ತೀವೋ, ಸಾಧು ಸಂತರ ಜೀವನದಲ್ಲಿ ನಾವು ಕಾಣ್ತೀವೋ, ಪ್ರತಿಯೊಬ್ಬ ಪಾಮರರನ್ನು ಸ್ವೀಕರಿಸ್ತಾರೆ. ಬುದ್ಧ ಅಂಗುಲಿಮಾಲ ಅಂತ ಒಬ್ಬ ಕಟುಕನನ್ನು ಕೂಡ ಸ್ವೀಕರಿಸ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದರೆ ಅವರಲ್ಲಿ ಈ ರೀತಿಯಾದಂತಹ ಒಂದು ಪರಿಶುದ್ಧತೆ ಇರುತ್ತೆ. ಮತ್ತು ಇಡೀ ವಿಶ್ವವನ್ನು ತಬ್ಬಿಕೊಳ್ಳುವಂಥ ವಿಶ್ವ ಪ್ರೇಮ, ಆ ಪ್ರೀತಿ ಅಂತ ನಾವೇನು ಮೊದಲೇ ಹೇಳಿದ್ರು ಅದು ಇರ್ತದೆ. ಹಾಗಾಗಿ ಇಡೀ ವಿಶ್ವವನ್ನು ತಬ್ಬಿಕೊಳ್ಳುವಂಥ ಶಕ್ತಿ ಇರುತ್ತೆ. ಅಂಥ ಶಕ್ತಿ ನಿಮಗೂ ನನಗೂ ಎಲ್ಲರಿಗೂ ಕೂಡ ಬರುತ್ತೆ ಸೇವೆಯನ್ನು ನಾವು ಸರಿಯಾಗಿ ಮಾಡಿದಾಗ. ಮತ್ತು ವಿ ಬಿಕಮ್ ದ ಡೈನಮೋ ಆಫ್ ಸ್ಪಿರಿಚುಯಾಲಿಟಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಈ ರೀತಿ ಸೇವೆಯನ್ನು ಸರಿಯಾಗಿ ಮಾಡೋದ್ರಿಂದ ನಾವು ಡೈನಮೋ ಆಫ್ ಸ್ಪಿರಿಚುಯಾಲಿಟಿ ಆಗ್ತೀವಿ ಅಂತ ಹೇಳಿ.
ಇನ್ನು ಅದಕ್ಕೆ ಹೇಳ್ತಾರೆ ಮತ್ತೆ ಚಿತ್ತಶುದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರಲ್ಲ, ನಮ್ಮಲ್ಲಿ ಏನಿದೆ ನಮ್ಮಲ್ಲಿ ಅಂತಂದರೆ ಹರಿಷಡ್ ವರ್ಗಗಳು, ಇಲ್ಲ ಹೊಟ್ಟೆ ಕಿಚ್ಚಿರ್ಬೋದು, ನಮ್ಮಲ್ಲಿ ದೌರ್ಬಲ್ಯತೆಗಳಿದೆ, ಅದನ್ನೇ ಧೂಳು ಅಜ್ಞಾನ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದರು. ಕನ್ನಡಿ ಮೇಲೆ ಧೂಳಿದ್ರೆ ಹೇಗೆ ನಮ್ಮ ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ವೋ ಅದೇ ರೀತಿ ನಮ್ಮ ಮನಸ್ಸು ಕಲ್ಮಶವಾಗಿದ್ದರೆ ನಾವು ಸ್ವಾರ್ಥತೆಯಿಂದ, ಹೊಟ್ಟೆ ಕಿಂಚಿದಿಂದ, ಇನ್ನು ದೌರ್ಬಲ್ಯತೆಗಳಿಂದ ಒಟ್ಟುಗೂಡಿರ್ತೀವಿ. ನಾವು ಸೇವೆನ ಮಾಡಲಿಕ್ಕಾಗೋದಿಲ್ಲ, ಭಗವಂತನ ಪೂಜೆನೂ ನಾವು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಸೇವೆಯನ್ನು ಪರಿಶುದ್ಧತೆಯಿಂದ ಮಾಡ್ಕೊಳ್ಬೇಕು. ಪರಿಶುದ್ಧವಾಗಿ ಮಾಡಿದಷ್ಟು ಹೆಚ್ಚು ಸೇವೆ ಆಗುತ್ತೆ, ಹೆಚ್ಚು ಸೇವೆಯಿಂದ ನಾವು ಪರಿಶುದ್ಧತೆಯನ್ನು ಕೂಡ ಪಡಿತೀವಿ. ನಾವು ಪಡ್ಕೊಂಡಾಗ ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಭಗವಂತನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೇ ನಿಜವಾದ ಪೂಜೆ. ಪೂಜೆಯ ಗುರಿ ಇದಾಗಿರಬೇಕು ನಿಮಗೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಹಿತವನ್ನು ಕುರಿತು ಆಲೋಚಿಸುವ ಸ್ವಾರ್ಥವೇ ಮಹಾಪಾಪ ಅಂತ ಹೇಳ್ತಾರೆ. ಅಂದರೆ ನಾವು ಸ್ವಾರ್ಥಿಗಳಾಗಿರಬಾರ್ದು ಅನ್ನೋದನ್ನು ಸ್ವಾಮಿ ವಿವೇಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಾನು ಚೆನ್ನಾಗಿರಬೇಕು ಸರಿ, ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಸರಿ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಸರಿ, ಅದ್ರಲ್ಲಿ ತಪ್ಪಿಲ್ಲ. ಆದರೆ ನಾವಷ್ಟೇ ಚೆನ್ನಾಗಿರಬೇಕು, ಬೇರೆಯವ್ರು ಹಾಳಾಗೋದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡ್ತೀವಲ್ಲ, ಅದು ಮಹಾಪಾಪ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಏನಪ್ಪ ಅಂತಂದರೆ, ನಾನು ಮೊದಲು ಊಟ ಮಾಡುತ್ತೇನೆ, ಇತರರಿಗಿಂತ ಹೆಚ್ಚು ಸಂಪತ್ತನ್ನು ಇಟ್ಕೊಳ್ತೇನೆ, ನಾನೇ ಎಲ್ಲವನ್ನೂ ತೆಗೆದುಕೊಂಡ್ಬಿಡ್ತೀನಿ ಅಂತ ಯಾರಾದರೂ ಆಲೋಚನೆ ಮಾಡಿದ್ರೆ ಅದು ತಪ್ಪು. ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡೋದು ತಪ್ಪಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಸರಿ, ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಆಲೋಚನೆ ಮಾಡ್ತೀವಲ್ಲ, ಅದು ತಪ್ಪು ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಯಮಧರ್ಮರಾಯನ ಜೀವನದಲ್ಲಿ, ಯುಧಿಷ್ಠಿರನ ಜೀವನದಲ್ಲಿ ನಾವು ಕಾಣ್ಬೋದು. ಧರ್ಮರಾಯನ ಜೀವನದಲ್ಲಿ ಏನಪ್ಪ ಅಂದ್ರೆ, ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇದ್ದಾಗ ಪಂಚಪಾಂಡವರಲ್ಲಿ ಒಬ್ಬೊಬ್ಬರೊಬ್ಬರು ಒಂದೊಂದು ಹಂತದಲ್ಲಿ ಬಿದ್ದೋಗ್ತಾರೆ. ಸಶರೀರಿಯಾಗಿ, ಸೂಕ್ಷ್ಮ ಶರೀರದ ಸಶರೀರಿಯಾಗಿ ಧರ್ಮರಾಯ ಮಾತ್ರ ಹೋಗೋದು. ಮಧ್ಯದಾರರಲ್ಲಿ ಎಲ್ಲರೂ ಪಾಂಡವರು ಒಬ್ಬೊಬ್ಬರೊಬ್ಬೊಬ್ಬರೇ ಹೊಟ್ಟೋದ ಮೇಲೆ ಕೊನೆಗೊಂದು ನಾಯಿ ಹೋಗುತ್ತೆ. ನಾಯಿ ಅದರ ಜೊತೆ ಹಿಮಾಲಯದಲ್ಲಿ ಕೊನೆಗೆ ಸ್ವರ್ಗಾರೋಹಣ ಮಾಡಿದಾಗ ಯುಧಿಷ್ಠಿರನ ಜೊತೆ ಆ ನಾಯಿ ಮಾತ್ರ ಇರ್ತದೆ. ಒಳಗೆ ಹೋಗ್ಬೇಕಂತ ಸಮಯದಲ್ಲಿ ಹೇಳ್ತಾರೆ, ನೀನು ಆಚೆ ಬಿಡಬೇಕು, ನೀನು ಒಳಗೆ ಹೋಗಬೇಕಾದ್ರೆ ಅಂತ. ಅವ್ರು ಹೇಳ್ತಾರೆ, ನನಗಿಷ್ಟೊತ್ತು ನನ್ನ ಪ್ರಯಾಣದ ಸಮಯದಲ್ಲಿ ನಾಯಿ ನನ್ನ ಜೊತೆ ಬಂದಿತ್ತು, ನಾಯಿ ನನಗೆ ಬಿಡೋಕ್ಕಾಗಲ್ಲ, ಅದು ನನ್ನ ಜೊತೆ ಬರಲಿ ಅಂತ. ಸೊ ನಾಯಿ ನಿನಗೆ ಬೇಕು ಅಂತ ನೀನು ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಲ್ಲ, ಹಾಗಾದ್ರೆ ನೀನು ವಾಪಸ್ ಹೋಗ್ಬೇಕಾಗತ್ತೆ ಅಂತ. ಯುಧಿಷ್ಠಿರ ಹೇಳ್ತಾನೆ, ಹಾಗಾದ್ರೆ ಪರವಾಗಿಲ್ಲ, ನಾಯಿನ ಬಿಡಲಿಕ್ಕೆ ನನ್ನ ಜೊತೆ ಬಂದಿರುವಂಥ ಸಹ ಪ್ರಯಾಣಿಕವನ್ನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ ನನಗೆ ಸ್ವರ್ಗ ಬೇಡ, ಹಂಗಾರೆ ನಾನು ವಾಪಸ್ ಹೋಗ್ತೀನಿ ಅಂತ ವಾಪಸ್ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯುಧಿಷ್ಠಿರ. ಅವಾಗ ತಡಿ ಅಂತ ಹೇಳಿ ಒಂದು ಅಶರೀರವಾಣಿ ಆಗುತ್ತೆ. ಆ ನಾಯಿ ಅದರ ಮಾರುವೇಷದಲ್ಲಿರುತ್ತೆ. ಯಮಧರ್ಮರಾಯನೇ ಆ ರೀತಿ ಬಂದಿರ್ತಾನೆ, ಯಮನೇ ಆ ರೂಪದಲ್ಲಿ ಬಂದಿರ್ತಾನೆ. ನಿನ್ನನ್ನು ಪರೀಕ್ಷೆ ಮಾಡಬೇಕಂತ, ಯಮನೋ ಇಂದ್ರನ, ಮೋಸ್ಟ್ಲಿ ಯಮ ಅಂತ ಕಾಣುತ್ತೆ, ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದೆ ಅಂತ ಕೊನೆಗೆ ಒಳಗೆ ಹೋಗ್ತಾರೆ. ಅಂದರೆ ಅಲ್ಲಿ ಸ್ವಾರ್ಥದ ಲವಲೇಶವೂ ಆ ಯುಧಿಷ್ಠಿರನಲ್ಲಿ ಇರಲಿಲ್ಲ. ಹಾಗಾಗಿ ಅವನು ಯಾವಾಗಲೂ ಧರ್ಮದ ಪ್ರತೀಕನಾಗಿರ್ಲಿಕ್ಕೆ ಸಾಧ್ಯ ಆಯಿತು. ಎಂತಹ ಕಷ್ಟಕಾಲ ಬಂದಿದ್ರು ಕೂಡ ಅವನು ಧರ್ಮವನ್ನು ಬಿಡಲಿಲ್ಲ. ಅದಕ್ಕೆ ಅವನು ಯುಧಿಷ್ಠಿರ ಅಂತಿದ್ರು ಕೂಡ ಧರ್ಮರಾಯ ಅಂತ ನಾವು ಯಾಕೆ ಕರೆದ್ವಪ್ಪ ಅಂದರೆ, ಅವನು ಧರ್ಮದ ಪ್ರತೀಕನಾಗಿದ್ದ. ಸೊ ಯಾಕಪ್ಪ ಅಂದರೆ ಅವನು ಸ್ವಾರ್ಥತೆ ಇರಲಿಲ್ಲ, ಅವನು ಅತ್ಯಂತ ಪರಿಶುದ್ಧನಾಗಿದ್ದ. ಸೊ ಹಾಗಾಗಿ ಸ್ವಾರ್ಥತೆ ಮಹಾಪಾಪಗಳಿಗೆ ಕಾರಣ ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸ್ವಾರ್ಥತೆ ಕಡಿಮೆ ಆದಷ್ಟು ನಾವು ಶುದ್ಧತೆಯನ್ನು ಪಡ್ಕೊಳ್ತೀವಿ ಅನ್ನೋದನ್ನು ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ನಮ್ಗೆ ಹೇಳ್ತಿದ್ದಾರೆ. ಎಷ್ಟೆಷ್ಟು ನಾವು ನಿಸ್ವಾರ್ಥವಾಗ್ತೀವೋ ಅಷ್ಟೆಷ್ಟು ನಾವು ಒಳ್ಳೆಯವರಾಗ್ತೀವಿ, ಅಷ್ಟು ಪ್ರಾಮಾಣಿಕರಾಗಿರ್ತೀವಿ. ನಮ್ಮಲ್ಲಿ ಎಷ್ಟು ನಿಸ್ವಾರ್ಥತನವಿದೆಯೋ ಅಷ್ಟು ಧಾರ್ಮಿಕವಾಗಿ, ಆಧ್ಯಾತ್ಮಿಕ ನಾವು ಮುಂದಕ್ಕೆ ಹೋಗಿದ್ದೀವಿ ಅನ್ನುವಂಥದ್ದು. ನಮ್ಮಲ್ಲಿ ಎಷ್ಟು ನಿಸ್ವಾರ್ಥತೆ ಇದೆಯೋ ಅದೇ ನಮ್ಮ ಪರೀಕ್ಷೆ ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮಲ್ಲಿ ನಿಸ್ವಾರ್ಥತೆ ಜಾಸ್ತಿ ಆದಷ್ಟು, ಯಾವುದೋ ಒಂದು ಕ್ಷಣದಲ್ಲಿ, ಒಂದು ಸಮಯದಲ್ಲಿ ನಿಸ್ವಾರ್ಥತೆ ಉಂಟಾಗೋದು ಬೇರೆ, ಸದಾ ಯಾವಾಗಲೂ ಅಂತ ಅಲ್ಲಿ ನಿಸ್ವಾರ್ಥತೆ ನಮ್ಮಲ್ಲಿ ಹೆಚ್ಚೆಚ್ಚು ಆದಷ್ಟು ನಾವು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮುಂದುವರಿತಾ ಇದ್ದೀವಿ ಅನ್ನುವಂಥದ್ದು. ಬ್ಲೂ ಲಿಟಮ್ಸ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಇದೆ. ಅನ್ಸೆಲ್ಫಿಶ್ನೆಸ್ ಇಸ್ ಮೋರ್ ಪೇಯಿಂಗ್ ಬಟ್ ಪೀಪಲ್ ಡೋಂಟ್ ಹ್ಯಾವ್ ಪೇಷನ್ಸ್ ಟು ಪ್ರಾಕ್ಟೀಸ್ ಇಟ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ಹಾಗೆ ನಿಸ್ವಾರ್ಥತನ ಆಗೋದೇ ನಮ್ಮ ಗುರಿ. ನಾವು ಯಾಕೆ ಧರ್ಮ ಬೇಕು, ನಮಗೆ ಯಾಕೆ ಅಧ್ಯಾತ್ಮ ಬೇಕು, ಅದರಿಂದ ಏನಾಗುತ್ತೆ, ನಿಸ್ವಾರ್ಥತನ ಪಡ್ಕೊಳ್ಳಿಕ್ಕೋಸ್ಕರ. ಆ ನಿಸ್ವಾರ್ಥೆಯೇ ದೇವರು, ಸ್ವಾರ್ಥವೇ ಪಾಪ ಅಂತೇಳಿ ಸ್ವಾಮಿ ವಿವೇಕಾನಂದರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಯಾರಲ್ಲಿ ಇವನು ಹೆಚ್ಚು ನಿಸ್ವಾರ್ಥತೆ ಇದೆಯೋ ಅವನು ಹೆಚ್ಚು ಧಾರ್ಮಿಕ, ಅವನು ಶಿವನ ಸಮೀಪದಲ್ಲಿರುವನು. ಅವನು ಪಂಡಿತನಾಗಲಿ ಪಾಮರನಾಗಲಿ, ಅವನಿಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ಅವನು ಇತರರಿಗಿಂತ ಹೆಚ್ಚು ದೇವರ ಸಮೀಪದಲ್ಲಿ ಇರ್ತಾನೆ. ಯಾರಲ್ಲಿ ಹೆಚ್ಚು ನಿಸ್ವಾರ್ಥ ಇದೆಯೋ ಅವನು ಪಂಡಿತನಾಗಿರ್ಬೋದು, ಪಾಮರನಾಗಿರ್ಬೋದು, ಅವನು ವಿದ್ಯಾವಂತನಾಗಿರ್ಬೋದು, ಅವಿದ್ಯಾವಂತನಾಗಿರ್ಬೋದು, ಅವನು ಉಚ್ಚ ಜಾತಿಯಲ್ಲಿರ್ಬೋದು, ನೀಚ ಜಾತಿಯಲ್ಲಿರ್ಬೋದು, ಅವನು ಬಡವಾಗಿರ್ಬೋದು, ಶ್ರೀಮಂತನಾಗಿರ್ಬೋದು. ಆದರೆ ಅವನ ನಿಸ್ವಾರ್ಥತೆ ಅವನಲ್ಲಿ ಹೆಚ್ಚಾಗಿತ್ತು ಅಂದರೆ ಅವನು ಭಗವಂತನಿಗೆ ಹತ್ತಿರದಲ್ಲಿ ಇರ್ತಾನೆ. ಅದು ಇನ್ನೊಬ್ಬ ಪಂಡಿತನಾಗಿದ್ದ, ಉಚ್ಚ ಜಾತಿಯಲ್ಲಿ ಹುಟ್ಟಿದ್ದ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದ, ಅವನಿಗೆ ಏನು ಎಷ್ಟೊಂದು ವಿದ್ಯೆಗಳೆಲ್ಲ ಪಡ್ಕೊಂಡಿದ್ದ, 10-15 ಭಾಷೆಗಳು ಮಾತಾಡ್ತಾನೆ, ಅವನು ಅಗರ್ಭ ಶ್ರೀಮಂತನಾಗಿದ್ದ, ಆದರೂ ಕೂಡ ಅವನ ಸ್ವಾರ್ಥತೆ ಇದ್ರೆ ಅವನು ಭಗವಂತನಿಗೆ ಹತ್ತಿರನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಭಗವಂತನಿಗೆ ದೂರದಲ್ಲೇ ಇರ್ತಾನೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕ್ಲಿಯರ್ ಆಗಿ.
ಅವನು ಸ್ವಾರ್ಥಿಯಾಗಿದ್ದರೆ ಎಲ್ಲಾ ದೇವಸ್ಥಾನಗಳನ್ನು ಸಂದರ್ಶಿಸಿದ್ದರು, ಎಲ್ಲಾ ತೀರ್ಥಯಾತ್ರೆಯನ್ನು ಮಾಡಿದ್ದರು, ಮೈ ಮೇಲೆ ಚಿರತೆಯಂತೆ ಪಟ್ಟೆಗಳನ್ನು ಎಳೆದುಕೊಂಡಿದ್ದರು, ಶಿವನಿಗೆ ಬಹಳ ದೂರದಲ್ಲಿರ್ತಾನೆ ಅಂತ ಹೇಳ್ತಾರೆ. ನಾನು ಇದೆಲ್ಲ ಮಾಡಬಾರ್ದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಬಾರ್ದು, ಭಸ್ಮವನ್ನು ಹಚ್ಕೊಳ್ಬಾರ್ದು, ನಾಮಗಳನ್ನ ಏನು ವೈಷ್ಣವರು ಹಾಕೊಳ್ತಾರಲ್ಲ ಅದೆಲ್ಲ ಹಾಕೋಬಾರ್ದು, ಶಾಸ್ತ್ರ ಹಚ್ಕೊಳ್ಳುವಂತ ತಿಲಕಗಳನ್ನು ಹಚ್ಕೊಳ್ಬಾರ್ದು ಅಂತ ಹೇಳ್ತಿಲ್ಲ. ಅದೆಲ್ಲ ನೀವು ಮಾಡಿ ದೇವಸ್ಥಾನಗಳಿಗೆ ಹೋಗಿ, ತೀರ್ಥಕ್ಷೇತ್ರಗಳಿಗೆ ಹೋಗಿ, ಎಲ್ಲ ಹೋಗಿ. ಆದರೆ ನಿಮ್ಮಲ್ಲಿ ಸ್ವಾರ್ಥತನ ಕಡಿಮೆ ಆಗದೆ ಇದ್ರೆ ನೀವು ಭಗವಂತನಿಗೆ ಹತ್ರ ಆಗ್ಲಿಕ್ಕೆ ನಿಮ್ಮಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಸ್ವಾರ್ಥತೆಯೇ ದೇವರು. ನಿಸ್ವಾರ್ಥತೆ ನಿಮ್ಮಲ್ಲಿ ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರ ಪೂಜೆಯನ್ನು ಮಾಡಬೇಕು, ಅದಕ್ಕೋಸ್ಕರ ವ್ರತಗಳನ್ನು ಮಾಡಬೇಕು, ಅದಕ್ಕೋಸ್ಕರ ಧ್ಯಾನಾದಿಗಳನ್ನು ಮಾಡಬೇಕು. ಮತ್ತೆ ಆ ನಿಸ್ವಾರ್ಥತೆ ಬರಬೇಕಂದ್ರೆ ನಾವು ಪರಿಶುದ್ಧತೆಯನ್ನು ಪಡ್ಕೊಳ್ಬೇಕು. ಮತ್ತೆ ಏನು ಕಲ್ಮಶ ಹೃದಯ, ಕಲ್ಮಶ ಮನಸ್ಸು ಮತ್ತೆ ನಿಸ್ವಾರ್ಥತೆ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಸ್ವಾರ್ಥತೆ ಇದೆ ಅಂದ್ರೆ ಅವನು ಪರಿಶುದ್ಧನಾಗಿರ್ತಾನೆ, ಪರಿಶುದ್ಧತೆ ಆಗಿದ್ರೆ ಅವನು ನಿಸ್ವಾರ್ಥತೆ ಹಾಗೆ ನಿಸ್ವಾರ್ಥತೆ ಅವನಲ್ಲಿ ಇದ್ದೇ ಇರುತ್ತೆ. ಇವೆರಡು ಒಟ್ಟೊಟ್ಟಿಗೆ ಹೋಗಬೇಕು. ಅವೆರಡು ಯಾವಾಗ ಒಟ್ಟಿಗಾಗುತ್ತೋ ಅವನು ಭಗವಂತನಿಗೆ ಹತ್ರನ ಆಗ್ತಾನೆ, ಶಿವನಿಗೆ ಹತ್ರ ಆಗ್ತಾನೆ. ಸೊ ನಾವು ಪೂಜೆ ಪುನಸ್ಕಾರಗಳು, ವ್ರತಗಳು, ಧ್ಯಾನ ಇತ್ಯಾದಿಗಳೆಲ್ಲವೂ ಮಾಡಲಿಕ್ಕೆ ಏನಕ್ಕೋಸ್ಕರ ಮಾಡೋದು? ಒಂದು ಶುದ್ಧನಾಗಿರೋದು, ಇನ್ನೊಂದು 4 ಜನರಿಗೆ ಸಹಾಯ ಮಾಡುವಂಥ ನಿಸ್ವಾರ್ಥದಿಂದ ಬೆಳೆಸ್ಕೊಳ್ಳೋದು. ಇವೆರಡೂ ಬೆಳೆಸ್ಕೊಂಡಾಗ ನಾವು ಶಿವನಿಗೆ ಹತ್ರ ಆಗ್ತೀವಿ, ಭಗವಂತನಿಗೆ ಹತ್ರ ಆಗ್ತೀವಿ, ಭಗವಂತನ ಸಮೀಪಕ್ಕೆ ಹೋಗ್ತೀವಿ, ಭಗವಂತನ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಭಗವತ್ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೋಸ್ಕರ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಹಿಂದೂ ಧರ್ಮ ಅದನ್ನೇ ತಾನು ಹೇಳೋದು, ನಮ್ಮ ಸನಾತನ ಧರ್ಮ ಅದನ್ನೇ ಹೇಳೋದಲ್ವ. ಸೊ ಅದನ್ನು ಪಡ್ಕೊಳ್ಬೇಕಾದ್ರೆ ನೀವು ಪರಿಶುದ್ಧರಾಗಿರಬೇಕು, ಮತ್ತೆ ನೀವು ನಿಸ್ವಾರ್ಥರಾಗಿರಬೇಕು ಅನ್ನುವಂಥ ಈ ಪರಿಶುದ್ಧತೆ ಮತ್ತು ನಿಸ್ವಾರ್ಥತೆ ಈ ಎರಡೂ ಅಂಶಗಳ ಮೇಲೆ ಇಡೀ ಸ್ವಾಮಿ ವಿವೇಕಾನಂದ ರಿಯಲ್ ವರ್ಷಿಪ್, ನಿಜವಾದ ಪೂಜೆ ಅನ್ನುವಂಥ ಉಪನ್ಯಾಸ ನಿರ್ಭರವಾಗಿದ್ದು, ಈ ಎರಡೂ ಅಂಶಗಳನ್ನು ಸ್ವಾಮಿ ವಿವೇಕಾನಂದರು ಹಂತವಾಗಿ ಅದನ್ನು ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾವು ದೇವಸ್ಥಾನಗಳು, ವ್ರತ ಅನುಷ್ಠಾನಗಳು ಮತ್ತು ಅದರಲ್ಲಿರುವಂಥ ಪೂಜೆ ಪುನಸ್ಕಾರಗಳ ಪಾತ್ರವೂ ನಮ್ಮ ಜೀವನದಲ್ಲಿ ನಮ್ಗೆ ಅರ್ಥ ಆಗಿರಬೇಕು, ಅದರ ಲಿಮಿಟೇಷನ್ಸ್ ನಮ್ಗೆ ಅರ್ಥ ಆಗಿರಬೇಕು. ಮತ್ತು ಇವೆಲ್ಲ ಮಾಡೋದೇನಕ್ಕೋಸ್ಕರ ಅಂದರೆ ನಾವು ಪರಿಶುದ್ಧರಾಗಲಿಕ್ಕೋಸ್ಕರ, ನಿಸ್ವಾರ್ಥರಾಗಲಿಕ್ಕೋಸ್ಕರ, ನಮ್ಮ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ, ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ, ಮಾಡಬೇಕು ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರಾದರೂ ಸೇವೆ ಮಾಡಬೇಕು, ದೇಶ ಸೇವೆಯನ್ನು ಮಾಡಬೇಕು, ನಾವು ಸಮಾಜ ಸೇವೆ ಮಾಡಬೇಕು ಅಂದರೆ ಅವರಲ್ಲಿ ಪರಿಶುದ್ಧತೆ ಹೆಚ್ಚೆಚ್ಚು ಇದ್ದಷ್ಟು ಅವ್ರು ಹೆಚ್ಚೆಚ್ಚು ಸೇವೆಯನ್ನು ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ಯಾವುದೋ ಒಂದು ಭಾವದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ಅವರ ಸೇವೆ ಮಟಕುಗೊಳ್ಳುತ್ತದೆ. ಅದರಲ್ಲಿ ಸ್ವಾರ್ಥದ ಇತ್ಯಾದಿಗಳೆಲ್ಲ ಬಂದು ಆ ನಿಸ್ವಾರ್ಥ ಸೇವೆ ಮಟಕುಗೊಂಡಾಗ ಅದು ಬೇರೆ 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 ಆಯಾಮಗಳು ತೆಗೆದುಕೊಂಡ್ಬಿಡುತ್ತೆ. ಅದು ನಾವು ಇವತ್ತು ಹಲವಾರು NGO ಹೆಸರಲ್ಲಿ ಹಲವಾರು ಜನ ಮಾಡ್ತಿರ್ತಾರೆ. ಅದೆಲ್ಲ ಯಾಕೆ ಮಟಗೊಳ್ಳುತ್ತೆ, ಯಾಕೆ ಅದರಲ್ಲಿ ನಿಂತು ಹೋಗುತ್ತೆ ಅಂತಂದರೆ ಅದಕ್ಕೆ ಅಲ್ಲಿ ನಿಸ್ವಾರ್ಥತೆ ಅನ್ನುವಂಥದ್ದು ಪ್ರಾರಂಭಿಕ ಹಂತದಲ್ಲಿದ್ದರೂ ಕೂಡ ಚಿತ್ತಶುದ್ಧಿ ಇಲ್ಲದೆ ಇರೋದ್ರಿಂದ, ಪರಿಶುದ್ಧತೆ ಇಲ್ಲದೆ ಇರೋದ್ರಿಂದ ಅವರಲ್ಲಿ ಸ್ವಾರ್ಥತೆ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳು, ಆಮಿಷಗಳು ಅವರನ್ನು ತಪ್ಪು ದಾರಿಗೆ ಹೋಗುವಂತೆ ಮಾಡ್ತದೆ. ಸೊ ಹಾಗಾಗಿ ಪರಿಶುದ್ಧತೆ ಮತ್ತು ನಿಸ್ವಾರ್ಥತೆ ಇವೆರಡೂ ಕೂಡ ನಾವು ಪಡ್ಕೊಳ್ಬೇಕು. ಅದಕ್ಕೆ ನಾವು ಭಗವಂತನ ಪೂಜೆ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು, ಇಲ್ಲ ಸತ್ಕರ್ಮಗಳನ್ನು ಮಾಡಬೇಕು, ಸಚ್ಚಿಂತನೆಗಳನ್ನು ಮಾಡಬೇಕು. ಅದೆಲ್ಲದರ ಗುರಿ ಶುದ್ಧತೆ ಮತ್ತು ನಿಸ್ವಾರ್ಥತೆ ಅನ್ನುವಂಥ ಸ್ವಾಮಿ ವಿವೇಕಾನಂದ ಈ ಉಪನ್ಯಾಸದಲ್ಲಿ ಹೇಳ್ತಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಥಾಶಕ್ತಿ ಯಥಾಮತಿ ನಾವು ಅನುಷ್ಠಾನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮುಂದಿನ ದಿವಸಗಳಲ್ಲಿ ಸ್ವಾಮಿ ವಿವೇಕಾನಂದರ ಕೊಲಂಬೋಯಿಂದ ಆಲ್ಮರಕ್ಕೆ ಉಪನ್ಯಾಸಗಳ ಇನ್ನೂ ಈ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ಬಿಡುವಿರಲಿ. ಜೈ ರಾಮಕೃಷ್ಣ, ಜೈ ಸ್ವಾಮೀಜಿ.